ನಮಸ್ಕಾರ. ಇವತ್ತು ಆರಂಭವಾಗಿ 5 ದಿವಸ ನಡೀತಾ ಇರುವ ಈ ಡಾಕ್ಟರ್ ಗುರುರಾಜ್ ಕರ್ಜಿಗಿಯವರ ಈಶಾವಾಸ್ಯೋಪನಿಷತ್ ಪ್ರವಚನ ಮಾಲೆಯನ್ನು ನಮ್ಮ ಸಂಸ್ಥೆಯ ಅಭಿಮಾನಿಗಳು ಶ್ರೀಮತಿ ಸ್ಮಿತಾ ಮತ್ತು ಶ್ರೀ ವಿನಯ್ ಅವರು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ಜಗತ್ತಿನ ಆಧ್ಯಾತ್ಮಿಕ ಸಾಹಿತ್ಯದಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿ ಇರೋದು ಉಪನಿಷತ್ತುಗಳು. ನಾವು 5-6 ಪುಟ ಲೇಖನವನ್ನು ಕಥೆಯನ್ನು ಬರೆದರೆ ನಮ್ಮ ಹೆಸರು ಹಾಕ್ಕೊಳ್ತೀವಿ. ಆದರೆ ಸಾರ್ವಕಾಲಿಕವಾದ ಜ್ಞಾನವನ್ನು ಬೋಧಿಸಿರುವಂಥ ಈ ಉಪನಿಷತ್ತುಗಳನ್ನು ಯಾರು ಬರೆದರೂ ಗೊತ್ತಾಗಲಿ, ಯಾರಿಗೂ ಗೊತ್ತಿಲ್ಲ. ಅದರಲ್ಲಿ ಪ್ರಾಸಂಗಿಕವಾಗಿ ಬರುವ ಹೆಸರುಗಳು ಕೂಡ ಇಮ್ಯಾಜಿನೇಟಿವ್ ನೇಮ್ಸ್ ಅಂತ ಅನಿಸುತ್ತೆ. ಸುಕೇಶ, ಕಬಂಧಿ ಇಂಥ ಪ್ರಶ್ನೋಪನಿಷತ್ನಲ್ಲಿ ಬರುತ್ತೆ. ಆದರೆ ಕೆಲವು ಕಡೆ ಈ ನೆಪ ಮಾತ್ರದ ಹೆಸರುಗಳು ಕೂಡ ಇಲ್ಲದೆ ಬರೀ ಗುರು ಶಿಷ್ಯ ಅಂತ ಅಷ್ಟೇ ಬರುತ್ತೆ. ಆ ಗುರುಗಳು ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಲ್ಲ, ಪರಂಪರೆಯಿಂದ ಬಂದ ಜ್ಞಾನನಷ್ಟೇ ನಾನು ನಿಂಗೆ ತಿಳಿಸ್ತಾ ಇದ್ದೀನಿ ಅಂತ ಆ ಗುರುಗಳು ಹೇಳ್ತಾರೆ. ಪರಾವರಾಮ್ ಅಂತ ಮುಂಡಕೋಪನಿಷತ್ನಲ್ಲಿ ಬರುತ್ತೆ. ಹೀಗೆ ಜಗತ್ತಿನಲ್ಲೇ ಅತ್ಯಂತ ಬೆಲೆ ಬಾಳುವ ವಾಂಗ್ಮಯಕ್ಕೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಇಲ್ಲ. ಇದು ಋಷಿ ಪರಂಪರೆ. ಇದು ಉಪನಿಷತ್ತುಗಳು ತಿಳಿಸೋದು ವಿಶ್ವದ ಪರಮಸತ್ಯಗಳನ್ನು. ಅವನ್ನು ಅರ್ಥ ಮಾಡಿಕೊಂಡು ನಡೆದರೆ ಜಗತ್ತು ಸುವ್ಯವಸ್ಥವಾಗಿರುತ್ತೆ, ಎಲ್ಲರ ಕಲ್ಯಾಣ ಆಗತ್ತೆ ಅನ್ನೋದು ಕರುಣಾಶಾಲಿಗಳಾದ ಋಷಿಗಳ ದೃಷ್ಟಿ. ನಮ್ಮ ಆಧ್ಯಾತ್ಮಿಕ ಪರಂಪರೆಯ ತಿಳಿವಳಿಕೆಗೆ ಪ್ರಮುಖ ಆಧಾರವಾಗಿರೋದು ಉಪನಿಷತ್ತುಗಳೇ. ಮತ್ತು ಇವು ಕೇವಲ ಬುದ್ಧಿಯ ಕಸರತ್ತುಗಳಲ್ಲ, ಋಷಿಗಳ ಸಾಕ್ಷಾತ್ ಅನುಭವಗಳ ದಾಖಲೆಗಳಾಗಿವೆ. ಅದರಿಂದಾಗಿ ಮೌಲ್ಯವಂತ ಅಂತ ಅನ್ನಿಸ್ಕೊಂಡಿವೆ. ಉಪನಿಷತ್ತುಗಳ ಪೈಕಿ ಗಾತ್ರದಲ್ಲಿ ಎಲ್ಲಕ್ಕಿಂತ ಚಿಕ್ಕದು ಅಂದರೆ ಈಶಾವಾಸ್ಯೋಪನಿಷತ್ತು. ಆದರೆ ಅರ್ಥವ್ಯಾಪ್ತಿಯಲ್ಲಿ ಅತ್ಯಂತ ಮಹತ್ವದ್ದು ಅಂತ ಪ್ರಸಿದ್ಧಿ ಅದಕ್ಕೆ ಇದೆ. ಇಲ್ಲಿ ಇರೋದು 18 ಮಂತ್ರಗಳು. ಜ್ಞಾನಕರ್ಮ ಸಮನ್ವಯ, ನಿವೃತ್ತಿ ಪ್ರವೃತ್ತಿ ಸಮನ್ವಯ, ಸಗುಣ ನಿರ್ಗುಣ ಸಮನ್ವಯ, ಹೀಗೆ ವೇದಾಂತ ಶಾಸ್ತ್ರದ ಬುನಾದಿಯಾದ ಪರಾಮರ್ಶನೆ ಎಲ್ಲ ಈ ಪುಟ್ಟ ಉಪನಿಷತ್ತಿನ ವಾಕ್ಯಗಳಲ್ಲಿ ಅಡಕವಾಗಿ ಬಂದಿವೆ. ಲೌಕಿಕ ಬದುಕನ್ನು ಚೆನ್ನಾಗಿ ಸಾರ್ಥಕವಾಗಿ ನಡೆಸಬೇಕು ಅನ್ನೋ ಆವಾಹನೆ ಕೂಡ ಇದರಲ್ಲಿ ಇದೆ. ಹಿಂದೂ ಧರ್ಮವನ್ನು ಊರ್ಜಿತವಾಗಿ ಉಳಿಸೋದಕ್ಕೆ ಈಶಾವಾಸ್ಯೋಪನಿಷತ್ತು ಒಂದು ಸಾಕು ಅಂತ ಗಾಂಧಿಯವರು ಕೂಡ ಹೇಳಿದರು. ಪ್ರತಿಯೊಂದು ಪೀಳಿಗೆಯೂ ತನ್ನ ಸನ್ನಿವೇಶದಲ್ಲಿ ಈ ಉಪನಿಷತ್ತನ್ನು ಕುರಿತು ಮನನ ಮಾಡಬೇಕಾಗತ್ತೆ. ಅದು ಪ್ರಯೋಜನಕರವಾಗತ್ತೆ. DVGಯವರು ಪದ್ಯಾನುವಾದ ಸಹಿತ ವ್ಯಾಖ್ಯಾನ ಮಾಡಿ 1953ರಷ್ಟು ಹಿಂದೆಯೇ ಪ್ರಕಟಿಸಿದರು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಯರು ಕಥಾರೂಪದಲ್ಲಿ ಈ ಉಪನಿಷತ್ತಿನ ಸಾರಾಂಶವನ್ನು ಪ್ರಕಟ ಮಾಡಿದರು. ಅಂಥ ಮಹನೀಯತೆ ಇದಕ್ಕೆ ಇದೆ. ಇದರ ಸಂದೇಶವನ್ನು ಈಗಿನ ಅಂದರೆ 21ನೇ ಶತಮಾನದ ಹೊರಗಿನ ಹಾಗೂ ಮಾನಸಿಕ ಪರಿಸರದಲ್ಲಿ ವಿವೇಚನೆ ಮಾಡ್ತಾ ಇದ್ದಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗಿಯವರು. ತಮ್ಮ ಪ್ರವಚನ ಮಾಲೆಯನ್ನು ಆರಂಭ ಮಾಡಬೇಕು ಅಂತ ತಮ್ಮೆಲ್ಲರ ಪರವಾಗಿ, ಪ್ರಾಯೋಜಕರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಸಹೃದಯರಿಗೆ ನಮಸ್ಕಾರ. ಪೂಜ್ಯರಾದಂಥ ಡಾಕ್ಟರ್ ರಾಮಸ್ವಾಮಿ ಅವರು ಹೇಳಿದ ಹಾಗೆ ಇದೊಂದು ಚಿಕ್ಕ ಉಪನಿಷತ್ತು, 18 ಮಂತ್ರಗಳಿಂದ ಕೂಡಿದ್ದು, ಆದರೆ ವ್ಯಾಪ್ತಿಯಲ್ಲಿ ಬಹು ದೊಡ್ಡದಾದದ್ದು ಅಂತ. ಎಷ್ಟೋ ಭಾಷ್ಯಕಾರರು ಹೇಳ್ತಾರೆ, ತೈತ್ರಿ ಉಪನಿಷತ್ತಿನ ಮೊದಲನೇ ಮಂತ್ರದ ಮೊದಲನೇ ಸಾಲಿನಲ್ಲೇ ಎಲ್ಲ ಉಪನಿಷತ್ತುಗಳ ಸಾರ ಇದೆ ಅಂತ. ಈಶಾವಾಸ್ಯಮಿದಂ ಸರ್ವಂ, ಅದು ಒಂದರೊಳಗೆ ಇಡೀ ಜಗತ್ತಿನ ಎಲ್ಲ ಉಪನಿಷತ್ತುಗಳ ಸಾರ ಬಂದು ಹೋಗ್ತದೆ ಅಂತ. ನಾನು ಇವತ್ತು ಹಾಕ್ಕೊಂಡಿದ್ದ ಯೋಜನೆ ಹೇಗೆ ಹಾಕ್ಕೊಂಡಿದ್ದೀನಿ ಅಂದರೆ, ಅದು ಕಷ್ಟವಾದದ್ದು ಅಂತ ಮೊದಲೇ ಹೇಳಿಬಿಟ್ರೆ ಇನ್ನೂ ಕಷ್ಟ ಅನಿಸುತ್ತೆ. ಅದು ನಾನೇನು ಹಾಕ್ಕೊಂಡಿದ್ದೀನಿ ಅಂದರೆ, ನನಗೆ ಅರ್ಥ ಆಗುವಾಗ ಹೇಳಿದರೆ ಸಾಕು ಅಂತ. ಎಲ್ರಿಗೂ ಅರ್ಥ ಆದೀತು. ನನಗೆ ಜ್ಞಾನ ಕಮ್ಮಿ,
ಆದ್ದರಿಂದ ನನಗೆ ಅರ್ಥ ಆಗೋ ಹಾಗೇನು ಓದ್ಕೊಂಡು ಸ್ವಲ್ಪ ಭಗವಂತ ಅವಕಾಶ ಕೊಟ್ಟ ನನಗೆ. ಪ್ರತಿ ವರ್ಷ 21 ದಿವಸ ಅಮೇರಿಕಾಗೆ ಹೋಗಿ, ಈ ಸಲ 2 ತಿಂಗಳು ಸಿಕ್ಕಾಕೊಂಡ್ಬಿಟ್ಟೆ. ಅಲ್ಲಿ ಒಂದು 20 ದಿವಸ ನನಗೇನು ಕೆಲಸ ಇರಲಿಲ್ಲ. 20 ದಿವಸ ಇಲ್ಲದೆ ಕೆಲಸ ಇಲ್ಲದೆ ಬದುಕೋದೇ ಕಷ್ಟ ನನಗೆ. ಆಗ ಈ ತಲೆಗೆ ಬಂದದ್ದು, ಅಲ್ಲಿ ಕೂತ್ಕೊಂಡು ಬರೆಯೋಕ್ಕೆ ಶುರು ಮಾಡಿದೆ. ಸರ್ ಹೇಳಿದ ಹಾಗೆ DVG ಅವರ ಪುಸ್ತಕವನ್ನು ಮೂಲವಾಗಿಟ್ಕೊಂಡು ಅದಕ್ಕೆ ಮಾಸ್ತಿಯವರ ಕಥಾರೂಪದಲ್ಲಿ ಹೇಳಿದ್ದನ್ನು ಹಾಗೆ ಅನೇಕ ಚಿಂತಕರು ಹೇಳಿದ್ದಾರೆ. ಆಶ್ಚರ್ಯ ಅಂದರೆ ಈವನ್ ರಜನೀಶ್ ಕೂಡ ಒಂದು ಪುಸ್ತಕ ಬರೆದಿದ್ದಾರೆ. ಈಶಾವಾಸ್ಯೋಪನಿಷತ್ ಮೇಲೆ ಸುಮಾರು 250 ಪುಟದ ಪುಸ್ತಕ ಬರೆದಿದ್ದಾರೆ. ಅಧ್ಯಾಯಕ್ಕೆ ಒಂದೊಂದು ಮಂತ್ರಕ್ಕೆ ಒಂದೊಂದು ಅಧ್ಯಾಯದಂತೆ ಮಾಡಿ 18 ಅಧ್ಯಾಯ ಮಾಡಿ ಪುಸ್ತಕ ಬರೆದಿದ್ದಾರೆ. ರಾಮಕೃಷ್ಣ ಮಠದ ಸನ್ಯಾಸಿಗಳು ಬರೆದಿದ್ದಾರೆ. ಚಿನ್ಮಯ ಮಿಷನ್ ಅವರು ಬರೆದಿದ್ದಾರೆ. ಅದನ್ನೆಲ್ಲವೂ ಇಟ್ಕೊಂಡು ಓದಿದಾಗ ಅನಿಸಿದ್ದು ಅತ್ಯಂತ ಸಾರಭೂತವಾದದ್ದಿದೆ. ಸ್ವಲ್ಪ ತಿಳಿಯಾಗಿ ನಮ್ಮ ಮನಸ್ಸಿಗೆ ಹೊಂದಿಸ್ಕೊಂಡ್ರೆ ತುಂಬ ಪ್ರಯೋಜನ ಆಗುವಂಥದ್ದು ಅಂತ ಅನ್ನಿಸ್ತು. ನಾನು ಹಾಕ್ಕೊಂಡಿರೋದು ಹೀಗೆ, ಈಶಾವಾಸ್ಯ ಉಪನಿಷತ್ ಅಥವಾ ಅದನ್ನು ಈಶೋಪನಿಷತ್ತು ಅಂತೂ ಕರೀತಾರೆ. ನಾನು ಸ್ವಲ್ಪ ಹಿನ್ನೆಲೆಯಾಗಿ ಕೆಲವು ವಿಷಯಗಳನ್ನು ತಗೋಬೇಕು ಅಂದ್ಕೊಂಡಿದ್ದೀನಿ. ಅದು ಹೇಳಿದ್ನಲ್ಲ, ನನಗೆ ಅರ್ಥ ಆಗುವಾಗೆ ಆಗಲಿ ಅಂತ ಅನ್ನೋ ದೃಷ್ಟಿಯಿಂದ. ಉಪನಿಷತ್ತುಗಳು ವೇದಗಳ ಸಾರಭಾಗ ಅಂತ ಹೇಳ್ತೀವಿ ನಾವು. ವೇದದ ಸಾರಭಾಗ ಅದು. ಈ ವೇದದ ಉದ್ದೇಶ ಏನು? ವಿದ್ ಅಥವಾ ವೇದ ಅಂದರೆ ಜ್ಞಾನ ಅಂತ. ಜ್ಞಾನದ ಒಂದು ರಾಶಿ ಅದು. ಅಷ್ಟೊಂದು ಜ್ಞಾನದ ರಾಶಿ ಬರೋದಕ್ಕೆ ಕಾರಣ ಏನು? ಈ ವೇದಗಳ ಉದ್ದೇಶ ಏನಿದ್ದಿರಬೇಕು ಅವಾಗ ಬರಿಬೇಕಾದ್ರೆ? ಇಷ್ಟೊಂದು ಜನ ಅದು ಹೇಳಿದ ಹಾಗೆ ಯಾರೊಬ್ಬರ ಹೆಸರಿಲ್ಲ, ಅಪೌರುಷೇಯ ಅಂತ ಕರಿತೀವಿ ಅದನ್ನು. ಯಾರೊಬ್ಬರೂ ಬರೀಲಿಲ್ಲ. ಅದು ಸಮಗ್ರ ಚಿಂತನೆಯ ಒಂದು ರಸಗಟ್ಟಿ ಅದು. ಅದನ್ನು ಯಾರು ಬರೆದ್ರು ಅಂತ ಗೊತ್ತಿಲ್ಲದೆ ಹೋದರೂ ಕೂಡ ಅದು ಬರೆದದ್ದು ಸಿಕ್ಕಿದೆ. ಉದ್ದೇಶ ಏನಿರಬೇಕು ಹಾಗಾದರೆ? ಭಗವದ್ಗೀತೆ ಇದು ನಮ್ಮ ವೇದಗಳ ಉಪನಿಷತ್ತಿನ ವೇದಗಳ ಮೂಲ ಉದ್ದೇಶ ಏನಿರಬೇಕು ಅಂತಂದರೆ, ವೇದಗಳು ಹೇಳೋದು ಈ ಜಗತ್ತಿನ ರಹಸ್ಯದ ಮೂಲವನ್ನು ಕಂಡುಕೋಬೇಕು. ಈ ಜಗತ್ತಿನ ಒಂದು ರಹಸ್ಯ ಇದೆ, ಜಗತ್ತೇ ಒಂದು ರಹಸ್ಯ ಆಗಿದೆ, ಇದರ ಮೂಲ ಒಂದು ಇರಬೇಕಲ್ಲ, ಅದನ್ನು ಕಂಡುಕೋಬೇಕು ಅಂತ ಹೇಳಬೇಕು. ಈ ರಹಸ್ಯದೊಳಗೆ 3 ಮುಖ್ಯ ಅಂಶ ಇದ್ದಾವೆ. ಒಂದು, ಈ ಜಗತ್ತನ್ನು ಅನುಭವಿಸುವಂಥ ಒಂದು ಜೀವ, ಈ ಜಗತ್ತನ್ನು ಅನುಭವಿಸುವಂಥ ಕಾಣುವಂಥ ಒಂದು ಜೀವ ಒಂದು ಮುಖ್ಯ ಅಂಶ. ಮತ್ತು ಈ ಜೀವ ಅನುಭವಿಸುವಂಥ ಜಗತ್ತನ್ನು ಕಾಣುವಂಥ ಒಂದು ಜೀವ ಒಂದಾದರೆ, ಆ ಜಗತ್ತನ್ನು ಜೀವ ಅನುಭವಿಸುವಂಥ ಒಂದು ಜಗತ್ತಿದೆ. ಸೊ ಜೀವ ಜಗತ್ತು 2 ಮೂಲ ವಸ್ತುಗಳು. ಇದರ ಜೊತೆಗೆ ಇವೆರಡನ್ನು ಸೃಷ್ಟಿ ಮಾಡಿರುವಂಥ ಹಾಗೂ ನಿಯಂತ್ರಣ ಮಾಡುವಂಥ ಒಂದು ಶಕ್ತಿ ತತ್ವ ಇದೆ ಅಂತ ನಂಬಿಕೊಂಡದ್ದು. ಅದನ್ನು ಈಶ್ವರ ಅಂತ ಕರಿಬೋದು, ಬ್ರಹ್ಮ ಅಂತ ಕರಿಬೋದು, ಪರತತ್ವ ಅಂತ ಕರಿಬೋದು, ಯಾವುದಾದ್ರೂ ಕರಿಬೋದು. ಈ 3 ವಸ್ತುಗಳಿದ್ದಾವೆ, 3 ಚಿಂತನೆಗಳಿದ್ದಾವೆ: ಜೀವ, ಜಗತ್ತು ಮತ್ತು ಈಶ್ವರ. ಈ 3 ಯಾರ್ಯಾರು ಇವರು? ಜೀವ ಬಂತ್ಯಾಕೆ? ಬಂದದ್ದು ಎಲ್ಲಿಂದ? ಎಲ್ಲಿ ಹೋಗ್ತದೆ ಜೀವ? ಜೀವದ ಬಗ್ಗೆ ಚಿಂತೆ ಆಗ್ಬೋದು. ಅಥವಾ ಜಗತ್ತು ನಿಜಾನ ಸುಳ್ಳ? ಇದು ನೀರ ಮೇಲಿನ ಗುಳ್ಳೆ ಅಂತ ಅನ್ನೋದು ನಿಜಾನ? ಅಥವಾ ನಿಜವಾಗ್ಲೂ ಇದ್ದಿದ್ದೀವಲ್ಲ, ನಾವು ಕಷ್ಟಪಡ್ತಿದ್ದೀವಿ, ಸಂತೋಷ ಪಡ್ತಿದ್ದೀವಿ, ಈ ಜಗತ್ತಿದೆ, ಈ ಜಗತ್ತು ಯಾಕೆ ಬಂತು ಹಾಗಾದರೆ? ಅದ್ರ ಬಗ್ಗೆ ಚಿಂತೆ. ಇವೆರಡನ್ನೂ ಸೃಷ್ಟಿ ಮಾಡಿದವನು ಇದ್ದಾನ ಒಬ್ಬನು? ಯಾರಾದರೂ ಭಗವಂತ ಇದ್ದಾನ? ಇದ್ರೆ ಹೇಗಿದ್ದಾನವನು? ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲಲ್ಲ, ಏನು ಮಾಡೋದು ಅಂತ ಹೇಳಿ ಈ 3 ತ್ರಿಕೂಟ ರಹಸ್ಯ ಅಂತ ಕರೆದ್ರು. 3 ಕೂಟ ಇದು: ಜೀವ, ಜಗತ್ತು ಮತ್ತು ಈಶ್ವರ. ಈ 3 ಬಗ್ಗೆ ಚಿಂತನೆ ಮತ್ತು ನಡುಗಿರುವಂಥ ಅವಿನಾ ಸಂಬಂಧ ಎಂಥದ್ದು, ಅದನ್ನು ತಿಳ್ಕೊಳ್ಬೇಕು ಅನ್ನುವಂಥದ್ದು ಮುಖ್ಯವಾಗಿ ವೇದದ ಉದ್ದೇಶ. ಅದು ನಮ್ಮ DVG ಅವರು ಕಗ್ಗದಲ್ಲಿ ಎಷ್ಟು ಚೆಂದ ಹೇಳ್ತಾರೆ, ತುಂಬ ಸುಲಭ ಹೇಳ್ತಾರೆ. ನಾನೆಂಬುದೊಂದಂಶ, ಇತರ ಜಗ ಒಂದಂಶ. ನಾನೆಂಬುದೊಂದಂಶ, ಇತರ ಜಗ ಇನ್ನೊಂದಂಶ. ನಾನು ನೀನುಗಳು ಅಳಿದ ಸರ್ವೈಕ್ಯವೊಂದು. ಧ್ಯಾನಿಸುತ್ತ ಐಕ್ಯವನು ಪಾಲಿಸುವುದು ಉಭಯವನು. ಜಾಣಿನ ನಾಟಕವೋ ಮಂಕುತಿಮ್ಮ. ಎಷ್ಟು ಚೆಂದ ಹೇಳು ಮಾತಿದನ್ನು. ನಾನು ಎಂಬುದೆಂದು ಅಂಶ, ನಾನು ಅನ್ನುವಂಥದ್ದು ಒಂದು ಅಂಶ ಇದೆ ಜಗತ್ತಲ್ಲಿ, ನಾನಿದ್ದೀನಿ, ಅದರಿಂದ ಒಂದು ಅಂಶ ನನಗೆ. ಇತರ ಜಗ ಒಂದು ಅಂಶ. ನಾನೊಬ್ಬ ಅಂಶ ಆದರೆ ಬಾಕಿ ನನ್ನ ಬಿಟ್ಟಂಥ ಜಗತ್ತಿದೆಯಲ್ಲ, ಅದು ಇನ್ನೊಂದು ಅಂಶ. ನಾನು ನೀನುಗಳು ಅಳಿದ ಸರ್ವೈಕ್ಯವೊಂದು. ನಾನೂ ಇಲ್ಲ, ಆ ಜಗತ್ತೂ ಇಲ್ಲ, ಇನ್ನೊಂದೇನು ಇರಬೇಕಲ್ಲ. ಹಾಗಾದರೆ ಒಂದು ಸರ್ವೈಕ್ಯವಾಗಿರುವಂಥ ವಸ್ತು ಇರಬೇಕಲ್ಲ, ಅದು ಇನ್ನೊಂದಿದೆ. ಧ್ಯಾನಿಸುತ್ತ ಐಕ್ಯವನು, ಆ ಮೇಲಿರುವಂಥ ವಸ್ತು, ಕಣ್ಣಿಗೆ ಕಾಣದೇ ಇರುವಂಥ ವಸ್ತು ನಾನೂ ಅಲ್ಲ, ಜಗತ್ತೂ ಅಲ್ಲ, ಇನ್ನೊಂದು ವಸ್ತು ಇದೆಯಲ್ಲ, ಅದನ್ನು ಧ್ಯಾನ ಮಾಡ್ತಾ ಪಾಲಿಸುವುದು ಉಭಯವನು. ನಾನು ಮತ್ತು ಜಗತ್ತನ್ನು ಪಾಲಿಸಬೇಕು.
ನಾನೂ ಬೆಳಿಬೇಕು, ಜಗತ್ತು ಬೆಳಿಬೇಕು, ನಾನು ಅರ್ಥ ಆಗಬೇಕು ನನಗೆ ಯಾರು ಅಂತ ಹೇಳಿ ಜಗತ್ತು ಅರ್ಥ ಆಗಬೇಕು. ಈ ಚಿಂತನೆ ಏನಿದೆಯೋ ಅದನ್ನು ಮೇಲಿಂದ ಬಿಡದೇನೆ ಧ್ಯಾನಿಸುತ್ತ ಐಕ್ಯವನ್ನು ಪಾಲಿಸುವುದು ಉಭಯವನ್ನು ಜಾಣಿನ ನಾಟಕವೋ ಮಂಕುತಿಮ್ಮ. ಇದೊಂದು ನಾಟಕ ಅಂತ ಹೇಳ್ತಾರೆ. ಇದಿರೋದೇ ನಾಟಕ, ಆದರೆ ಬುದ್ಧಿವಂತಿಕೆ ನಾಟಕ ಇದು. ನಾನು ಯಾರು ಅಂತ ಗೊತ್ತಾಗಬೇಕು, ಜಗತ್ತು ಯಾರು ಅಂತ ಗೊತ್ತಾಗಬೇಕು, ಇದ್ರ ಹಿಂದಿರುವಂಥ ಐಕ್ಯ ಆಗಿರೋ ಒಂದು ಶಕ್ತಿ ಗೊತ್ತಾಗಬೇಕು. ಅದನ್ನು ನೆನೆಸ್ಕೊಂಡು ಇವನ್ನೆರಡೂ ಬೆಳೆಸಬೇಕು. ಇವನ್ನ ಬೆಳೆಸುವಾಗ ಅದನ್ನು ಮರೆಯುವಂಗಿಲ್ಲ. ನಾನು ದೊಡ್ಡವನು, ನಾವು ಪ್ರಪಂಚದಲ್ಲಿ ಬೇಕಾದಷ್ಟು ಜನ ನೋಡಿಬಿಟ್ಟಿದ್ದೀವಿ. ನಾನು 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 ಅಂದವರು ಇವತ್ತು ಯಾರೂ ಪತ್ತೆ ಇಲ್ದಂಗೆ ಹೋಗಿದ್ದಾರೆ. ಅಥವಾ ನಾನು ಏನೂ ಅಲ್ಲ ಅಂದವರು ಪ್ರಖ್ಯಾತರಾಗಿಲ್ಲ, ಅವ್ರ ಹೆಸರು ಮಾಡಲಿಲ್ಲ. ನಾನು ಏನೂ ಅಲ್ಲ ಅನ್ನೋದು ಸರಿಯಲ್ಲ, ನಾನೇ ಎಲ್ಲನೂ ಅನ್ನೋದು ಸರಿಯಲ್ಲ. ಹಾಗಾದರೆ ನನ್ನ ಈ ಜಗತ್ತನ್ನು ಬಿಟ್ಟಂಥ ಒಂದು ವಸ್ತು ಇದೆಯಲ್ಲ, ಅದನ್ನ ಬಗ್ಗೆ ಧ್ಯಾನ ಮಾಡ್ತಾ ಇವೆರಡನ್ನೂ ಬೆಳೆಸ್ಕೊಳ್ಳೋದಿದೆಯಲ್ಲ, ಇದು ಬುದ್ಧಿವಂತಿಕೆ ನಾಟಕ ಅಂತ ಹೇಳ್ತಾರೆ. ಈ ಮಂಕುತಿಮ್ಮನ ಅಣ್ಣ ಮರುಳ ಮುನಿಯ ಅಂತ ಹೇಳ್ತೀವಿ. ಮಂಕುತಿಮ್ಮನ ಅಣ್ಣನೋ ತಮ್ಮನೋ, ಮಂಕುತಿಮ್ಮನ ತಮ್ಮ ಅಂತ ಹೇಳ್ತಾರೆ. ಆ ಮರುಳ ಮುನಿ ಅನ್ನೋ ಒಂದು ಮಾತು ಬರ್ತದೆ, ನಾನು ತುಂಬ ಇಷ್ಟವಾದ ಮಾತು. ಎಷ್ಟು ಚಂದ. ಕಣ್ಣಿಗೆ ಕಾಣುವಂಥ ವಸ್ತುವನ್ನು ಅದಕ್ಕೆ ಸೇರಿಸುವಂಥ ಶಕ್ತಿ DVGಗೆ ಮಾತ್ರ ಇತ್ತು ಅನಿಸುತ್ತೆ. ಮರಳು, ಬಿಸಿಲು, ಅಕ್ಷಿ. ಮರಳು, ಬಿಸಿಲು, ಅಕ್ಷಿ, ಈ ತ್ರಯದೊಂದು ಸಂಸರ್ಗ. ಈ ಮೂರೂ ಸೇರಿ ಒಂದು ಕೆಲಸ ಆಗ್ತದೆ. ಮರುವೋಳ್ ಮರೀಚಿಕೆಯನಾಗಿಪುದು ಮೃಗಕ್ಕೆ, ಸ್ಥಿರ ಬೊಮ್ಮ ಚಿರಮಾಯೆ ನಿನ್ನ ದೃಕ್ಕೋಣವಿವು ನೆರೆಯ ವಿಶ್ವದ ಚಿತ್ರ ಮರುಳು ಮುನಿಯ. ಎಷ್ಟು ಛತ್ರ. ಮರಳು, ಬಿಸಿಲು ಮತ್ತು ಅಕ್ಷಿ. ಗಮನ ಇರಿ, ಮೂರೇ ಇರೋದು. ಮರುಭೂಮಿಯಲ್ಲಿ ಹೋದಾಗ ನಮ್ಗೆ ಅನುಭವ ಆಗುತ್ತೆ. ಮರುಭೂಮಿ ಮೇಲೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಮರಳಿದೆ, ಎಲ್ಲಿ ನೋಡಿದ್ರೆ ಮರಳು ಕಾಣಿಸುತ್ತೆ. ಅಥವಾ ರಾಜಸ್ಥಾನಕ್ಕೆ ಹೋದರೆ ಅಥವಾ ಯಾವುದೋ ಡೆಸರ್ಟಿಗೆ ಹೋದರೆ ಮರಳು ರಾಶಿ 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 ಮರಳಿದೆ. ಎಲ್ಲಿ ನೋಡಿದಲ್ಲಿ ಮರಳು. ತುಂಬ ಬಿಸಿಲಿದೆ, ಮೇಲೆ ವಿಪರೀತ ಬಿಸಿಲಿದೆ. ಅಲ್ಲಿ ಹಸಿ ಅನ್ನೋದು ಇಲ್ಲೇ ಇಲ್ಲ, ನೀರೇ ಇಲ್ಲ ಅಲ್ಲಿ. ಆದರೆ ಆ ಮೂರೂ ಸೇರಿದ್ದು ಈ ತ್ರಯದೊಂದು ಸಂಸರ್ಗ. ಈ ಮೂರೂ ಸೇರಿ ಒಂದು ವಿಶೇಷ ಸೃಷ್ಟಿಯಾಗಿದೆ. ಏನು ಸೃಷ್ಟಿಯಾಗಿದೆ ಅದು? ಆ ಕಣ್ಣಿಗೆ ಮರುವೋಳ್ ಮರೀಚಿಕೆಯನಾಗಿಪುದು ಮೃಗಕ್ಕೆ. ಒಂದು ಓಡಿ ಬಂದಂಥ, ನೀರಡಿಕೆಯಿಂದ ಓಡಿ ಬಂದಂಥ ಪ್ರಾಣಿಗೆ ಅಲ್ಲಿ ನೀರು ಹರಿದಂಗೆ ಕಾಣಿಸುತ್ತೆ, ಮೃಗಜಲ ಅಂತ ಕರಿತೀವಿ. ಆ ಮರಳು, ಬಿಸಿಲು, ಕಣ್ಣು ಮೂರೇ ಇರುವಂಥದ್ದು. ಅಲ್ಲಿ ಮರೀಚಿಕೆಯನ್ನು ಆಗಿಸಿ ಮಗನ ಓಡಿಸ್ತದೆ. ಅದು ಅಲ್ಲಿ ಹೋಗು, ಮುಂದೆ ಹೋಗ್ತದೆ. ನಾವು ನೋಡಿರ್ಬೇಕಲ್ಲ, ಕಥೆಗಳನ್ನು ಹೇಳ್ತೀವಿ ನಾವು, ಮೃಗಜಲ ಅಂಥೇಳಿ. ಸಿಗೋದೇ ಇಲ್ಲ, ಓಡ್ತಾ ಇರುತ್ತೆ, ಸಿಕ್ತು 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 ಅಂತ ಹೋಗ್ತದೆ ಮುಂದೆ. ಹಾಗೆ ಸೃಷ್ಟಿ ಮಾಡುತ್ತೆ. ಅದಕ್ಕೆ ಹೇಳ್ತಾರೆ, ಅದೇ ರೀತಿ ಜೀವನದಲ್ಲೇ ಕೂಡ ಸ್ಥಿರ ಬೊಮ್ಮ, ಬ್ರಹ್ಮ ಸ್ಥಿರವಾಗಿರುವಂಥವನು, ಚರಮಾಯೆ. ಈ ಮಾಯೆ ಜಗತ್ತಿದೆಯಲ್ಲ, ಸತತವಾಗಿ ಬದಲಾಯಿಸ್ತಿರುವಂಥದ್ದು, ಕ್ಷಣ ಕ್ಷಣಕ್ಕೆ ಬದಲಾಯಿಸ್ತಿರುವಂಥ ಮಾಯೆ ಇದು ಈ ಜಗತ್ತು. ನಿನ್ನ ದೃಕ್ಕೋಣ ಅಂದರೆ ದೃಷ್ಟಿಕೋನ. ನೀ ನೋಡುವಂಥ ದೃಷ್ಟಿಕೋನ ಬೇರೆ. ಈ ಮೂರೂ ಸೇರಿದಾಗ ನೆರೆಯ ವಿಶ್ವದ ಚಿತ್ರ ಮಂಕುತಿಮ್ಮ. ವಿಶ್ವದ ಒಂದು ಚಿತ್ರ ಸಿಗಬೇಕಾದ್ರೆ ಮೂರೂ ಬೇಕಂತೆ. ಸ್ಥಿರವಾದ ಬ್ರಹ್ಮ ಇರಬೇಕು, ಬದಲಾಗ್ತಿರುವಂಥ ಜಗತ್ತು, ನೀ ನೋಡುವಂಥ ದೃಷ್ಟಿಕೋನ. ಇದು ಯಾಕೆ ಮುಖ್ಯ ಆಗ್ತದೆ ಅಂದರೆ, ಎಲ್ರಿಗೂ ಪ್ರಪಂಚ ಬೇರೆ ಬೇರೆ ಕಾಣಿಸಿದೆ ಅಲ್ವಾ. ಕೆಲವು ಪ್ರಪಂಚ ತುಂಬ ಚೆನ್ನಾಗಿದೆ ಅಲ್ಲ, ವರ್ಲ್ಡ್ ಈಸ್ ಸೋ ಬ್ಯೂಟಿಫುಲ್ ಅಂತ ಹೇಳೋರು ಇದ್ದಾರೆ. ವರ್ಲ್ಡ್ ಈಸ್ ಎ ಟ್ರೆಚರಸ್ ಪ್ಲೇಸ್ ಅನ್ನೋರು ಇದ್ದಾರೆ. ಏನೂ ಅರ್ಥ ಇಲ್ಲ ಜಗತ್ತಲ್ಲಿ ಅಂತ ಹೇಳೋರು ಇದ್ದಾರೆ. ಹೇಗೆ ಬಂತದು? ಅದೇ ಜಗತ್ತು, ಅದೇ ಮನುಷ್ಯ, ಯಾಕೆ ದೃಷ್ಟಿ ಇವ್ರದ್ದು ಬೇರೆ ಬೇರೆ ಅನ್ನಿಸ್ತು ಅಂದರೆ ದೃಕ್ಕೋಣ, ಅವ್ರ ದೃಷ್ಟಿಕೋನ ಬೇರೆ ಆಗ್ತದೆ. ಸ್ಥಿರ ಬೊಮ್ಮ, ಅದನ್ನು ಬದಲಾಯಿಸೋಕ್ಕಾಗಲ್ಲ, ಬ್ರಹ್ಮ ಸ್ಥಿರವಾಗಿದ್ದಾನೆ. ಈ ಚರಮಾಯೆ, ಕ್ಷಣ ಕ್ಷಣಕ್ಕೂ ಬದಲಾಯಿಸುವಂಥ ಪ್ರಪಂಚ ಇದೆ, ಅದನ್ನು ನೋಡುವಂಥ ದೃಷ್ಟಿಕೋನ. ಅದಕ್ಕೆ ಹೇಳ್ತಾರೆ, ದೃಷ್ಟಿಕೋನ ಸರಿ ಇದ್ದಾಗ ಪ್ರಪಂಚ ಒಳ್ಳೆಯದು ಅನ್ನಿಸ್ಬಹುದು, ಕೆಟ್ಟದು ಅನ್ನಿಸ್ಬಹುದು. ಆದ್ದರಿಂದ ಈ ಮೂರು ಸೇರ್ಕೊಂಡ್ಬಿಟ್ಟಿದ್ದಾವೆ. ಸ್ಥಿರವಾಗಿರುವಂಥ ಬೊಮ್ಮ, ಬದಲಾಗ್ತಿರುವಂಥ ಜಗತ್ತು, ನಾನು ಮನುಷ್ಯ, ನನ್ನ ದೃಷ್ಟಿಕೋನ, ಈ ಮೂರು ಸೇರಿದಾಗ ನಾನು ಕಾಣ್ಕೊಳ್ಳುವಂಥ ವಿಶ್ವ. ನನಗೆ ವಿಶ್ವ ಚೆನ್ನಾಗಿ ಕಾಣಿಸುತ್ತೋ ಕೆಟ್ಟ ಕಾಣಿಸುತ್ತೋ ಅನ್ನೋದು ವಿಶ್ವದ ಮೇಲೆ ಅಷ್ಟು ಇರೋದಕ್ಕಿಂತ ನಾನು ನೋಡುವಂಥ ದೃಷ್ಟಿಕೋನದ ಮೇಲಿದೆ ಅನ್ನುವಂಥದ್ದು. ಈ ತ್ರಿಕೂಟ ರಹಸ್ಯದ ದರ್ಶನ ಮಾಡಬೇಕಾದ್ರೆ ಸರಿಯಾದ ಉಪಾಯವನ್ನು ಕೊಡುವಂಥದ್ದು ವೇದ. ಅದಕ್ಕೊಂದು ಮಾತಿದೆ, ಪ್ರತ್ಯಕ್ಷಾಣು ಮಿಥ್ಯಾವ ಎಷ್ಟು ಉಪಾಯೋನ ಬುದ್ಧ್ಯತೆ ಏನಂ ವಿಂದಂತಿ ವೇದೇನ ತಸ್ಮಾದ್ ವೇದಸ್ಯ ವೇದತಃ. ಯಾವ ಮಹಾತತ್ವವನ್ನು ಕಣ್ಣುಗಳಿಂದ ಕಾಣೋಕ್ಕಾಗೋದಿಲ್ವೋ, ಕಿವಿಯಿಂದ ಕೇಳೋಕ್ಕಾಗೋದಿಲ್ವೋ, ಇಂದ್ರಿಯಗಳಿಂದ ಪ್ರತ್ಯಕ್ಷವಾಗಿ ನೋಡೋದಕ್ಕಾಗೋದಿಲ್ವೋ, ಅನುಭವಿಸ್ಲಿಕ್ಕಾಗೋದಿಲ್ವೋ, ತರ್ಕ ಮತ್ತು ಯುಕ್ತಿಗಳಿಂದ ಪ್ರಮಾಣಗೊಳಿಸೋದಕ್ಕಾಗೋದಿಲ್ವೋ, ಅಂಥ ಲೋಕಾತೀತವಾದಂಥ ಒಂದು ಸತ್ಯವನ್ನು, ಆ ತತ್ವವನ್ನು ತಿಳಿಸಿಕೊಡುವಂಥದ್ದು ವೇದ. ಅದು ತಿಳಿಸಿಕೊಡೋದ್ರಿಂದ ಅದಕ್ಕೆ ವೇದದ ವೇದತ್ವ ಬಂದದ್ದು ಅಂತ. ವೇದಕ್ಕೆ ಒಂದು ಗುರುತ್ವ ಬಂದದ್ದು, ಅದರ ವೇದತ್ವ ಬಂದದ್ದು ಈ ಶಕ್ತಿಯಿಂದ. ಯಾವುದೇ ಕಣ್ಣಿಗೆ ಕಾಣಿಸುತ್ತೋ ಅಂತ ತೋರಿಸೋದು ದೊಡ್ಡದಲ್ಲ. ಅಲ್ಲಿ ಕಣ್ಣಿಗೆ ಕಾಣುತ್ತೆ ಅಂದಾಗ ನೋಡ್ಬೋದು. ಕಣ್ಣಿಗೆ ಕಾಣಿಸಲಾರದನ್ನು
ಕಿವಿಗೆ ಕೇಳಿಸಲಾರದಂಥ, ಇಂದ್ರಿಯಗಳಿಗೆ ಸಿಕ್ಕಲಾರದಂಥದ್ದನ್ನು ತರ್ಕದಿಂದ ಮಾಡಲಿಕ್ಕೆ ಬರೋದಿಲ್ಲ, ಯುಕ್ತಿಯಿಂದ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಅಂಥ ಒಂದು ಚೈತನ್ಯದ ಬಗ್ಗೆ, ಮೂಲ ಸತ್ವದ ಬಗ್ಗೆ ಯಾವುದು ನಮಗೆ ತಿಳುವಳಿಕೆ ಕೊಡುತ್ತೋ ಅದು ವೇದ ಅಂತ. ಆದ್ದರಿಂದ ಆ ವೇದದ ಮಹತ್ವ ಇರೋದು ಆ ಅತೀಂದ್ರಿಯ ವಸ್ತು ಬೋಧನೆಯಲ್ಲಿ ಅಂತ. ಪ್ರಶ್ನೆ ಬರೋದು, ಇರ್ಬೋದಪ್ಪ ತ್ರಿಕೂಟ ಇರಲಿ, ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅದಕ್ಕೆ? ನಾವಿದ್ದೀವಿ, ಜಗತ್ತಿದ್ದೀವಿ, ಈಶ್ವರ ಇದ್ದಾನೆ ಅಂತ ಒಪ್ಕೊಳ್ಳೋಣ. ನಾವು ತಲೆ ಯಾಕೆ ಕೆಡಿಸ್ಕೋಬೇಕು? ಅದು ನಡೆದಿದೆಯಲ್ಲ, ತಲೆ ಕೆಡಿಸ್ಕೊಳ್ಳೋದು ಹೋದ್ರೂ ನಡೀತದಲ್ಲ, ಅದೇನು ಬಿಡೋಲ್ಲ ಅದು. ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು ಅಂದಾಗ ಹೇಳ್ತಾರೆ, ನಮಗೆಲ್ಲ ಅನುಭವ ಆಗಿರೋದು ಸ್ವಾಮಿ ಇದು. ಜೀವನದ ಯಾವುದೋ ಒಂದು ಹಂತದಲ್ಲಿ ಏನಪ್ಪ ಜೀವನ ಇದು ಅಂತ ಅನಿಸಲ್ವ? ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿರ್ಪುದೇನಾನು ಉಂಟೆ, ಅದೇನೋ ಶಾಸ್ತ್ರ ಪ್ರಮಾಣವೇ ಮಂಕುತಿಮ್ಮ, ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಅಂತ ಹೇಳುವಂಥದ್ದು. ಈಗ ಏನು ಜೀವನದ ಅರ್ಥ? ಎಷ್ಟೋ ಸಲ ಎಷ್ಟೋ ಸಾಧನೆ ಮಾಡಿದವ್ರಿಗೂ ಅನ್ನಿಸ್ಬಿಟ್ಟಿದೆ, ಕೊನೆಗೆ ಒಂದು ಹಂತ ಬಂದಾಗ ಏನು ಪ್ರಯೋಜನ, ಏನು ಮಾಡಿದೆ ಇಷ್ಟು ವರ್ಷ ನಾನು, ಏನು ಸಾಧನೆ ಮಾಡಿದೆ, ಎದಕ್ಕೆ ಬಂದೆ ಇಲ್ಲಿ? ಶಂಕರಾಚಾರ್ಯರಿಗೆ ಬೇಗ ಅಂದ್ಕೊಂಡ್ಬಿಟ್ರು, ಕೋಹಂ ಕುತಾಯಾತಃ ಅಂತ. ನಮಗೆ ಭಾಳ ವಯಸ್ಸಾದರೂ ಅನಿಸಲ್ಲ ಒಂದೊಂದು ಸಲ. ಯಾವತ್ತೂ ಒಂದು ತಲೆಗೆ ಜೋರಾಗಿ ಪೆಟ್ಟು ಬಿದ್ದಾಗ ಛೇ ಇಷ್ಟೇನ ಜನ್ಮ ಇದು ಅಂತ ಅನಿಸ್ಬಿಡುತ್ತೆ. ಅದು ಯಾವಾಗಲೂ ಕಷ್ಟ ಬಂದಾಗಲೇ ತಕ್ಕನ ಮನೆ ಹೊಳೆಯೋದು ಅಂಥದ್ದು. ಏನು ಜೀವನದ ಅರ್ಥ? ಈ ಪ್ರಪಂಚಕ್ಕೆ ಏನಾದರೂ ಅರ್ಥ ಇದೆಯಾ? ಜೀವನಕ್ಕೆ ಅರ್ಥ ಇದೆಯಾ? ಪ್ರಪಂಚಕ್ಕೆ ಅರ್ಥ ಇದೆಯಾ? ಮತ್ತು ಇವಕ್ಕೇನಾದರೂ ಸಂಬಂಧ ಇದೆಯಾ? ಜೀವ ಪ್ರಪಂಚಗಳ ಸಂಬಂಧ. ಮತ್ತು ಇದಲ್ಲದೆ ಜೀವ ಪ್ರಪಂಚ ಅಲ್ಲದೆ ಕಾಣಲಾರದೆ ಇರೋದು ಇನ್ನೊಂದು ಏನಾದರೂ ಇದೆಯಾ? ನೋಡಿ ಎಷ್ಟು ಚೆನ್ನಾಗಿ ಅನಿಸೋದು ಆವಾಗ. ಇದು ಮೂರನೇದ್ದು ಅಂತ ಹೇಳಿದಲ್ಲ ತ್ರಿಕೂಟ ರಹಸ್ಯ. ನಾನು ಜಗತ್ತಲ್ಲದೆ ಇನ್ನೊಂದೇನಾದರೂ ಇರಬೇಕಿದು. ಈಗ ಆಗ್ತಿರ್ಬೇಕಾದ್ರೆ ಇನ್ನೊಬ್ರು ಯಾರು ಇರಬೇಕು ಹಿಂದೆ ಅಂತ ಅನಿಸುವಂಥದ್ದು. ಕೊನೆಗೆ ಅನಿಸುತ್ತೆ, ಕಣ್ಣಿಗೆ ಕಾಣಲಾರದ್ದೇನಾದರೂ ಒಂದು ಇರಬೇಕಾ? ಇದ್ರೆ ಅದೇನು ಅದು ಹುಡುಕ್ಬೇಕಲ್ಲ ನಾನು. ಅದು ಹುಡುಕೋಕೆ ಮನಸ್ಸು ಬರೋದು ಒಂದು ಹಂತ ಬಂದಾಗ. ಹಿಂದಕ್ಕೊಂದ್ಸಲ ಹೇಳಿದ್ದೆ ನಾನು, ಬಟ್ರಾನ್ ರಸಲ್ ಭಾಳ ಚಂದ ಹೇಳ್ತಾರೆ, ನಮಗೆಲ್ರಿಗೂ 50 ವರ್ಷ ಆದಮೇಲೆ ಭಗವಂತನ ಬಗ್ಗೆ ನಂಬಿಕೆ ಬರೋಕ್ಕೆ ಶುರು ಆಗ್ತದಂತೆ. 50 ವರ್ಷ ಆದಮೇಲೆ. ಯಾಕೆ ಅಂದರೆ ಅಲ್ಲಿವರೆಗೂ ಮೈಯೇ ಬಿಸಿ ಇದೆ, ರಕ್ತ ಕುದೀತಾ ಇದೆ, ನಾನು ಸಾಧಿಸಿದೆ, ನಾನು ಮಾಡಿಬಿಡ್ತೇನೆ ಅಂತ ಓಡಾಡ್ತೀವಿ. ಒಂದು ಸಲ ಬೆಳೆದ ಹಾಗೆ ನನ್ನ ಸುತ್ತಮುತ್ತಲಿರುವಂಥವರೆಲ್ಲ ಕಣ್ಮರೆ ಆಗೋಕ್ಕೆ ಶುರು ಆಗ್ತಾರೆ, ನಮ್ಮಿಂದ ದೂರ ಹೋಗೋಕ್ಕೆ ಶುರು ಆಗ್ತಾರೆ. ಯಾರು ನಂಬೋರು ನಂಬ್ಕೊಂಡಿದ್ನೋ ಅವ್ರು ನಮ್ಮ ಕೈ ಬಿಟ್ಟು ದೂರ ಹೋಗ್ಬಿಡ್ತಾರೆ. ಆಗ ಮನುಷ್ಯನಿಗೆ ಅವ್ನು ಹೇಳ್ತಾನೆ, ದ ಮೊಮೆಂಟ್ ಯು ಫೈಂಡ್ ದಟ್ ದಿ ಕಾರ್ಪೆಟ್ ಅಂಡರ್ ಯುವರ್ ಫೀಟ್ ಈಸ್ ನೋ ಮೋರ್ ಸರ್ಟನ್ ಆ್ಯಂಡ್ ಯುವರ್ ಕಾರ್ಪೆಟ್ ಈಸ್ ಪುಲ್ಡ್ ಫ್ರಮ್ ಯುವರ್ ಲೆಗ್ಸ್. ನಿಮ್ಮ ಕಾಲಡಿಯಿದ್ದಂಥ ಕಾರ್ಪೆಟ್ ಯಾರಾದರೂ ಎಳ್ಕೊಂಡ್ಬಿಟ್ರೆ ಯು ಡೋಂಟ್ ನೋ ವೇರ್ ಟು ಸ್ಟ್ಯಾಂಡ್, ಎಲ್ಲಿ ನಿಂತ್ಕೋಬೇಕು ಅಂತ ಗೊತ್ತಾಗೋದಿಲ್ಲ. ಅವ್ನು ಹೇಳ್ತಾನೆ, ಅವನ ಭಾಷೆ ಹೇಳೋದಾದರೆ, ದೆನ್ ಮ್ಯಾನ್ ವಾಂಟ್ಸ್ ಟು ಲೀನ್ ಆನ್ ಸಮಥಿಂಗ್ ವಿಚ್ ಡಸ್ ನಾಟ್ ಡಿಸೀವ್ ಹಿಮ್. ನನ್ನನ್ನು ಮೋಸಗೊಳಿಸಲಾರದಂಥ ಯಾವುದಾದ್ರೂ ಆಶ್ರಯ ಇದೆಯಾ ಅಂತ ಹುಡ್ಕೋಕೆ ಶುರು ಮಾಡ್ತಾನಂತೆ. ದ್ಯಾಟ್ ಸಪೋರ್ಟ್ ಈಸ್ ದ ಬಿಲೀಫ್ ಇನ್ ಗಾಡ್. ಆಗ ಅನಿಸುತ್ತಂತೆ ಒಂದು ಶಕ್ತಿ ಇರಬೇಕಪ್ಪ ನಮ್ಮನ್ನು ಕಾಪಾಡುವಂಥದ್ದು ಅಂತ. ಆ ವಯಸ್ಸಿಗೆ ಬರ್ತದೆ. ಅದಕ್ಕೆ ಹೇಳ್ತಾರೆ, ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ಜ್ಞಾನದಿಂದ ಹಿಡ್ಕೊಳ್ಳೋಕ್ಕಾಗತ್ತಾ? ತರ್ಕದಿಂದ ಹಿಡ್ಕೊಳ್ಳೋಕ್ಕಾಗತ್ತಾ? ಯುಕ್ತಿಯಿಂದ ಆಗೋದಿಲ್ಲ, ಅದು ಅನುಭವನೇ ಆಗಬೇಕು, ಅನುಭವದಿಂದಾನೇ ಗೊತ್ತಾಗುವಂಥದ್ದು ಅಂತ. ನಮ್ಗೆ ಯಾಕೆ ಗೊತ್ತಾಗಲ್ಲ ಅಂದರೆ ಎಲ್ಲ ಅರೆ ಬೆಳಕು, ಅರೆ ಸುಳಿವು, ಅರೆ ತಿಳಿವುಗಳಿಲ್ಲಿ. ನಮಗೆ ಸ್ಪಷ್ಟ ಕಲ್ಪನೆ ಬಂದಿಲ್ಲ. ಅರೆ ಬೆಳಕು, ಬೆಳಕೇ ಸರಿ ಇಲ್ಲ, ಕತ್ಲಿದೆ. ಅರೆ ಸುಳಿವು, ಸ್ಪಷ್ಟ ಚಿಂತೆ ಕಾಣಿಸ್ತಾ ಇಲ್ಲ, ಯಾರೋ ಹೋದಂಗೆ ಕಾಣಿಸುತ್ತೆ, ಯಾರೋ ಬಂದಂಗೆ ಕಾಣಿಸುತ್ತೆ, ಸ್ಪಷ್ಟ ಕಾಣಿಸೋಲ್ಲ. ಅರೆ ಸುಳಿವು, ಅರೆ ತಿಳಿವುಗಳಲ್ಲಿ ನಮ್ಮ ತಿಳಿವು ಕೂಡ ಅರೆ ತಿಳಿವಾಗಿದೆ. ಎಲ್ಲಿ ಪರಿಪೂರ್ಣವೋ ಅದನ್ನು ಅರಿಯುವ ತನಕ, ಯಾವುದು ಪರಿಪೂರ್ಣ ಸತ್ಯ ಅಂತಿದೆಯೋ ಅದನ್ನು ತಿಳಿಯೋ ತನಕ ನಮಗಿರುವಂಥದ್ದು ಅರೆ ಬೆಳಕು, ಅರೆ ಸುಳಿವು, ಅರೆ ತುಳಿವು. ಈ ಥರ ಒದ್ದಾಡಿದ್ದೀವಿ. ಸೊಲ್ಲಿಸುವರಾರು ಸೃಷ್ಟಿಯ ಪೇಟಿಯೊಳಗುಟ್ಟ. ಆ ಪೆಟ್ಟಿಗೆಯೊಳಗಿದ್ದಂಥ ಗುಟ್ಟಿದೆಯಲ್ಲ, ಅದನ್ನು ತಿಳಿಸೋರು ಯಾರು ನಮಗೆ? ಪೆಟ್ಟಿಗೆಯೊಳಗೆ ಕೂತ್ಬಿಟ್ಟಿದೆ ಗುಟ್ಟದು ಮ್ಯಾಲಿಂದೊಂದು, ಅದು ಎಲ್ಲಿದೆ ಅಂತ ಗೊತ್ತಿಲ್ಲ, ಹೇಗಿದೆ ಅಂತ ಗೊತ್ತಿಲ್ಲ. ಪೆಟ್ಟಿಗೆಯೊಳಗೆ ಇರೋದನ್ನು ತಿಳಿಸೋರು ಯಾರು ನಮಗೆ? ಅದಕ್ಕೆ ಚೆನ್ನಾಗಿದೆ ನೋಡಿ. ಸೊಲ್ಲಿಸುವರಾರು ಸೃಷ್ಟಿಯ ಪೇಟ ಒಳಗುಟ್ಟ. ಆ ಪೆಟ್ಟಿಯೊಳಗಿದ್ದಂಥ ಒಳಗುಟ್ಟ ನಮ್ಗೆ ತಿಳಿಸೋವಂಥವ್ರು ಯಾರು? ಎಲ್ಲ ಬಾಳು ರಹಸ್ಯ ಮಂಕುತಿಮ್ಮ. ಇಡೀ ಬಾಳೆ ರಹಸ್ಯ ಅನಿಸುತ್ತೆ. ಒಂದೊಂದು ಸಲ ಜೀವನ ಮುಗಿಯೋಕೆ ಬಂದಾಗ ಕೂಡ ನಾನು ಏನು ಮಾಡೋಕ್ಕೆ ಬಂದೆ, ಏನು ಮಾಡಿದೆ ಕೊನೆಗೆ ಅಂತ ಅನಿಸಲ್ವ? ಎಷ್ಟೋ ಸಲ ಅನಿಸುತ್ತೆ. ಅದಕ್ಕೆ ನಾನು ಸಾಮಾನ್ಯವಾಗಿ ಹೇಳ್ತೀನಿ, ರಿಟೈರ್ಮೆಂಟ್ ಆಗೋಕೆ ಹತ್ತಿರ ಬಂದವ್ರನ್ನ ಕೇಳಿ ನೋಡಿ. ಇನ್ನೊಂದು ರಿಟೈರ್ ಹಾಕಿ ಒಂದು 6-7 ತಿಂಗಳಿದೆ ಅಂತ ಇಟ್ಕೊಳ್ಳಿ. ರಿಟೈರ್ ಆದಮೇಲೆ ಏನು ಮಾಡ್ತೀರಿ ಸರ್ ಅಂತ ಕೇಳಿ. ಅವ್ರೇನು ಆನ್ಸರ್ ಕೊಡ್ತಾರೆ ಗೊತ್ತಾ? 95% ಪೀಪಲ್ ಉತ್ತರ ಕೊಡೋದದು, ಇಷ್ಟು ದಿವಸ ಇವರು ಹೇಳಿದ್ದನ್ನು ಮಾಡಿ ಸಾಕಾಗಿ ಹೋಗಿದೆ, ಈಗ ನನಗೇನು ಬೇಕೋ ಅದನ್ನು ಮಾಡ್ತೀನಿ ಅಂತ. ಇಷ್ಟು ವರ್ಷ ನನಗೇನು ಬೇಕು ಅಂತ ಗೊತ್ತೇ ಆಗಿರಲಿಲ್ಲ, ಇನ್ನು ಮೇಲೆ ಹುಡ್ಕೋಕೆ ಶುರು ಮಾಡ್ಬೇಕು ನನಗೇನು ಬೇಕು ಅಂತ ಹೇಳಿ. ಅದಕ್ಕೆ ಹೇಳ್ತಾರೆ,
ಈ ತ್ರಿಕೂಟ ರಹಸ್ಯ ತಿಳಿಯದ ಹೊರತು ನನ್ನ ಬದುಕಿನ ಉದ್ದೇಶ ಮತ್ತು ಅದನ್ನು ಸಾಧಿಸುವಂಥ ಉಪಾಯ ನಮ್ಗೆ ಹೊಳೆಯೋ ಸಾಧ್ಯ ಇಲ್ಲ. ಈ ತಿಳಿವುಗಳನ್ನು ನಮ್ಗೆ ಕೊಡುವಂಥದ್ದು ವೇದ. ಆ ವೇದಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿದಾಗ ಜೀವನದ ಉದ್ದೇಶ ಆಗಲಿ, ಆ ಉದ್ದೇಶಗಳನ್ನು ಸಾಧನೆ ಮಾಡುವಂಥ ಬಗೆಗಳಾಗಲಿ ನಮಗೆ ತಿಳಿಸ್ತದೆ ಅಂತ. ಬೇರೆ ದಾರಿ ನಮಗಿಲ್ಲ. ನಾಣ್ಯ ಪಂಥಾಹ, ಬೇರೆ ದಾರಿ ನಮಗೆ ಯಾವುದೂ ಇಲ್ಲ. ಅಥವಾ ಕೆಲವರು ನಮಗೆ ನಮ್ಮ ದಾರಿನೇ ಬೇಡ್ರಿ, ಇದು ನಮ್ಮ ದಾರಿ ಬೇಡ, ನಾವು ಹಿಡ್ಕೊಂಡು ಹೋಗ್ತೀವಿ ಅಂತ ಅನ್ನೋರು ಇದ್ದಾರೆ. ಇಲ್ಲ ಅಂತಲ್ಲ, ಏನೂ ತೊಂದರೆ ಇಲ್ಲ. DVG ಭಾಳ ಚಂದ ಬರೀತಾರೆ. ನೀವು ಪ್ರವಾಸಕ್ಕೆ ಹೊಂಟಿದ್ದೀರಿ, ಪ್ರವಾಸಕ್ಕೆ ಹೊಂಟಾಗ ರೋಡ್ ಮ್ಯಾಪ್ ಅಂತೊಂದಿರುತ್ತೆ. ರೋಡ್ ಮ್ಯಾಪ್ ಇದ್ದರೆ ಸ್ವಲ್ಪ ಕ್ಷೇಮ. ಈಗಂತೂ GPS ಬಂದಿದೆ. GPS ಹಾಕ್ಕೊಂಡು ಹೋದರೆ ಎಲ್ಲೋ ಮುಟ್ಟಿಸ್ತದೆ ನಿಮ್ಗೆ ಕರ್ಕೊಂಡು ಹೋಗ್ಯೋದು. ನಾನು GPS ಬೇಡ, ರೋಡ್ ಮ್ಯಾಪು ಬೇಡ ಅಂದರೆ ಆಗೋದು ನಷ್ಟ ಪ್ರವಾಸಿಗೆ, ಮತ್ತು ಯಾರಿಗೂ ಅಲ್ಲ. ಹೀಗೆ ಜೀವನಕ್ಕೊಂದು ರೋಡ್ ಮ್ಯಾಪ್ ಕೊಡುವಂಥದ್ದು ವೇದಗಳಾದ್ದರಿಂದ ಅದು ಇಟ್ಕೊಂಡು ಓದಿದರೆ ಸ್ವಲ್ಪ ಪ್ರಯೋಜನ ಆಗತ್ತೆ ಅಂತ ಹೇಳಿ. ಈ ಇಡೀ ವೇದ ವಾಂಗ್ಮಯ ಅಂತೇನಿದೆಯೋ ಅದು ನನಗೆ ಅರ್ಥ ಆಗೋ ಹಾಗೆ ಬರ್ಕೊಂಡಿದೆ, ತುಂಬ ಸುಲಭವಾಗಿರಲಿ ಅಂತ. 4 ಮುಖ್ಯ ಭಾಗಗಳನ್ನಾಗಿ ನೋಡ್ಬೋದು, 4 ತುಂಬ ಸುಲಭದ ಭಾಗಗಳನ್ನು ನೋಡ್ಬೋದು. ಮೊದಲನೇದನ್ನು ಸಂಹಿತೆ ಅಂತ ಕರಿತೇವೆ. ಸಂಹಿತೆ ಅಂದರೆ ಏನು ಒಂದು ಸ್ವಲ್ಪ ವಿಚಾರ ಮಾಡೋಣ ಸರ್. ಹಿಂದಿದ್ದಂಥ ಜ್ಞಾನಿಗಳು, ಋಷಿಗಳು ಅಂತ ಕರೀರಿ. ಹಿಂದಿನ ಕಾಲದ ಮನುಷ್ಯ, ಆಗಿನ ಕಾಲದ ಜನ ನೋಡಿದರೂ ಒಂದು ಸಲ ನಿಂತ್ಕೊಂಡಾಗ ಜೋರಾಗಿ ಮಿಂಚು ಬರೋಕ್ಕೆ ಶುರು ಆಯಿತು, ಗುಡುಗು ಬರೋಕ್ಕೆ ಶುರು ಆಯಿತು, ಸಿಡ್ಲು ಬಂತು. ಅವ್ನು ಗಾಬರಿ ಆಗಿಬಿಟ್ಟ. ಮನುಷ್ಯ ಆಗಿದ್ದವನು, ಕಾಡಿನಲ್ಲಿದ್ದಂಥ ಮನುಷ್ಯ, ಇದೇನು ಬೆಳಕು ಕಾಣ್ತದೆ ಮೇಲಿಂದ ಇದನ್ನ ಅಂದ. ಆ ಸಿಡ್ಲು ಒಂದು ನೆಲಕ್ಕೆ ಹೊಡೆದು ಬೆಂಕಿ ಹತ್ಕೊಂಡ್ಬಿಡ್ತು, ಕಾಡಿಗೆ ಬೆಂಕಿ ಹತ್ಕೊಂಡ್ಬಿಡ್ತು. ನೋಡಿದ, ಕಾಡಿ ಬೆಂಕಿ ಹತ್ಕೊಂಡಾಗ ತನ್ನ ಪ್ರಾಣಿಗಳು ಸತ್ತು ಹೋಗೋದನ್ನು ನೋಡಿದ, ತನ್ನ ಜೊತೆಗಿರೋರು ಸತ್ತು ಹೋಗೋದನ್ನು ನೋಡಿದ. ಝಳ ಬಂತು, ಬೆಂಕಿ ಬಂದು ಓಡ್ದ, ಅಲ್ಲಿಂದ ಓಡ್ದ. ಗಾಬರಿ ಆಯಿತು. ಮಳೆ ಬರೋಕ್ಕೆ ಶುರು ಆಯಿತು. ಅವ್ನಿಗೆ ಇನ್ನೂ ಗಾಬರಿ. ಮೇಲಿನ ನೀರು ಸುರಿತಾ ಇದೆ, ಏನು ಬೀಳ್ತಾ ಇದೆ ಮೇಲಿಂದ ಅಂತ ಗೊತ್ತಿಲ್ಲ. ಮೊದಲನೇ ಮನುಷ್ಯ ಕಲ್ಪನೆ ಮಾಡ್ಕೊಳ್ಳಿ, ಮೊದಲನೇ ಸಲ ಮಳೆ ನೋಡಿದ ಅವನಿಗೆ ಎದೆ ಹೊಡೆದೋಯ್ತು. ಇದೇನು ಮಳೆ ಬಂತಿದ್ದು? ಮಳೆ ಬಂದರೆ ಏನೋದು ಕುಂಭದ್ರೋಣ. ಅದು ಮಳೆ ಬಂದು 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 ನೀರು ಬಂದು ಸಮುದ್ರ ನದಿ ಬಂದು ಕೊಚ್ಕೊಂಡು ಹೋಗ್ತಾಯಿತ್ತು, ದಡ ಕೊಚ್ಕೊಂಡು ಹೋಗ್ತಾಯಿತ್ತು. ಅಲ್ಲೂ ಕೂಡ ಜನ ಸಾಯೋದನ್ನು ನೋಡಿದ, ಕೊಚ್ಕೊಂಡು ಹೋಗೋದು. ಗಾಬರಿ ಆಗಿಬಿಟ್ಟ. ಫಸ್ಟ್ ರಿಯಾಕ್ಷನ್ ಈಸ್ ಫಿಯರ್. ಅವನು ಗಾಬರಿ ಬಂತು. ಏನಾಯ್ತಪ್ಪ ಇದು? ಏನು ಮಿಂಚು ಬರ್ತದೆ, ಗುಡುಗು ಬರ್ತದೆ, ಬೆಳಕು ಬರ್ತದೆ, ಬೆಂಕಿ ಬಂತು, ಮಳೆ ಬಂತು, ಅದರಿಂದ ನೀರು ಬಂತು, ಸುರಿತು ಮಳೆ. ಒಂದು 3-4 ತಿಂಗಳು ಸತತವಾಗಿ ಮಳೆ ಬಂತು. ನಿಧಾನಕ್ಕೆ ಮಳೆ ನಿಂತು ಹೋಯ್ತು. ಪಾರಾದೆ ಅಂದ್ಕೊಂಡ. ಆನಂತರ ಮತ್ತೊಂದು ಕಾಲ ಚಳಿಗಾಲ ಶುರು ಆಯಿತು. ವಿಪರೀತ ಚಳಿ ಶುರು ಆಯಿತು. ಮೊದಲು ಇರಲಿಲ್ಲ. ಇದೇನು ತೊಂದರೆ ಅಂದ, ಚಳಿಗೆ ಸತ್ತೋದ್ರೆ ಎಷ್ಟೋ ಜನ, ಬಟ್ಟೆ ಇಲ್ಲ ಸರಿಯಾಗವಾಗ. ಅವನು ನೋಡ್ಕೊಂಡ, ಗಾಬರಿ ಆದ, ಇದೊಂದೇನೋ ಬಂತು ಅಂತ. ಸ್ವಲ್ಪ ದಿವಸಕ್ಕೆ ಅದು ಚಳಿಯೂ ಕಮ್ಮಿ ಆಯಿತು, ಬೇಸಿಗೆ ಬರೋಕ್ಕೆ ಶುರು ಆಯಿತು. ತುಂಬ ಶೆಕೆ, ಒದ್ದಾಡುವಷ್ಟು ಬಿಸಿಲು, ಹುಲ್ಲೆಲ್ಲ ಒಣಗೋಯ್ತು, ನೀರಿಲ್ಲ, ಓಡಾಡೋಕ್ಕೆ ಶುರು ಮಾಡಿದ. ಇದನ್ನೆಲ್ಲ ಕಂಡುಕೊಂಡ. ಪ್ರಪಂಚದಲ್ಲಿ 2 ಥರದ ಜನ ಇರ್ತಾರೆ. ಕೆಲವರು ನೋಟಕರು ಅಂತ, ಕೆಲವರು ಚಿಂತಕರು ಅಂತ. ಕೆಲವರು ನೋಟಕರು ಬೇರೆ ನೋಡ್ತಾರೆ, ಅಯ್ಯೋ ಮಳೆ ಬಂತು ಅಂತ ಓಡಿ ಹೋಗೋದು, ಬಿಸಿಲು ಬಂತು ಅಂತ ಓಡಿ ಹೋಗೋದು, ಚಳಿ ಬಂತು ಅಂತ ಓಡಿ ಹೋಗೋದು, ಇದೆಲ್ಲ ಮಾಡಿದರು. ಕೆಲವರು ಮಾತ್ರ ಚಿಂತಕರು ವಿಚಾರ ಮಾಡಿದರು. ನೋಡಿ, ಆ ಮಳೆ ನಿಂತು ಸ್ವಲ್ಪ ದಿವಸಕ್ಕೆ ಚಳಿ ಬರೋಕ್ಕೆ ಶುರು ಆಯಿತು. ಆ ಚಳಿ ಬರೋದು ನಿಂತ ಮೇಲೆ ಸ್ವಲ್ಪ ದಿವಸಕ್ಕೆ ಬೇಸಿಗೆ ಬರೋಕ್ಕೆ ಶುರು ಆಯಿತು. ಅವನು ಗಮನ ಇಟ್ಟು ನೋಡೋಕ್ಕೆ ಶುರು ಮಾಡಿದ. ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ, ಯಾವಾಗ ಚಳಿ ಬರುತ್ತೆ ಅಂತ ನೋಡೋಕ್ಕೆ ಶುರು ಮಾಡಿದ. ಅವನಿಗೊಂದು ಪೀರಿಯಾಡಿಸಿಟಿ ಕಾಣಿಸ್ತು, ಒಂದು ನಿಯತತೆ ಕಾಣಿಸ್ತು. ನಿಸರ್ಗದಲ್ಲಿ ಬೇಕಾದಾಗ ಆಗೋಲ್ಲ ಅದು. ಒಂದಿಷ್ಟು ಕಾಲ ಮಳೆಗಾಲ ಬರುತ್ತೆ, ಅದಾದ್ಮೇಲೆ ಚಳಿಗಾಲ ಬರುತ್ತೆ, ಅದಾದ್ಮೇಲೆ ಬೇಸಿಗೆ ಕಾಲ ಬರುತ್ತೆ. ಆ ಕಾಲಕ್ಕೆ ಬದಲಾಗೋದನ್ನು ಗಮನಿಸಿದ ಆತ ದಾಖಲೆ ಇಟ್ಕೊಳ್ಳೋಕೆ ಶುರು ಮಾಡಿದ. ಓಹೋ, ಇನ್ನೊಂದು ತಿಂಗಳಿಗೆ ಮಳೆ ಬರೋಕ್ಕೆ ಶುರು ಆಗುತ್ತೆ, ಇನ್ನು 15 ದಿವಸಕ್ಕೆ ಮಳೆ ಬರೋಕ್ಕೆ ಶುರು ಆಗುತ್ತೆ ಅಂತ ಹೇಳಿ ಆ ನಿಯತತೆಯಲ್ಲಿ, ಪ್ರಕೃತಿಯ ನಿಯತತೆಯನ್ನು ಗಮನಿಸಿ ಆತ ಅಂದ, ಈ ಸಮಯಕ್ಕೆ ಮಳೆ ಬರ್ತಿರ್ಬೇಕಾದ್ರೆ ಮಳೆಯಿಂದ ಒಳ್ಳೇದಾಗತ್ತೆ, ನನಗೆ ನೀರು ಬಂತು, ನನ್ನ ಹಸುಗಳಿಗೆ ಆಹಾರ ಆಯಿತು, ಅದ್ರ ಜೊತೆ ಬೆಳೆ ಬೆಳೆಯೋಕ್ಕೆ ಶುರು ಆಯಿತು. ಅವನು ಅಂದ್ಕೊಂಡು ಯಾರೋ ದೇವತೆಗಳನ್ನ ಮೇಲೆ ಕೃಪೆ ಮಾಡಿದ್ದಾರೆ, ನೀರು ಕಳಿಸ್ತಾರೆ ಮೇಲಿಂದ ಮಳೆ, ಅದಕ್ಕೆ ವರುಣ ದೇವರು ಅಂತ ಹೆಸರಿಟ್ಟ. ಬೆಂಕಿ ಬಂತು. ಮೊದಲು ಬೆಂಕಿಯಿಂದ ಹೆದರಿ ಓಡಿದಂಥ ಮನುಷ್ಯ ಅದೇ ಬೆಂಕಿಯಿಂದ ಬೇಯಿಸ್ಕೊಳ್ಳೋಕೆ ಅನುಕೂಲ ಆಗ್ತದೆ ಅಂತ ಗೊತ್ತಾಯಿತು, ಮನೇಲಿ ದೀಪ ಹಚ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಗೊತ್ತಾಯಿತು. ಇದು ಆದದ್ದು ಶತಮಾನಗಳ ಕಾಲದಲ್ಲಾಗಿರಬೇಕು. ಶತಮಾನಗಳ ಕಾಲ ಮನುಷ್ಯ ಅದನ್ನು ನೋಡಿ ನೋಡಿ ದಾಖಲೆ ಮಾಡಿಕೊಂಡು ಹೇಳ್ತಾನೆ, ಯಾವ ಮನುಷ್ಯ ಚಿಂತಕನಾಗಿದ್ದವನು ಆ ನಿಯತತೆಯನ್ನು ಗುರುತಿಸೋಕೆ ಶುರು ಮಾಡಿದ್ನೋ ಅದ್ರ ಜೊತೆಗೆ ಇನ್ನೊಂದು ಭಾವನೆ ಬರೋಕ್ಕೆ ಶುರು ಆಯಿತು. ಇದೇನು ಆಗ್ತದೆ, ನಮ್ಮ ಒಳ್ಳೆಯದಕ್ಕೆ ಆಗ್ತಿದೆ, ಇದು ಬೇಸಿಗೆ ಬರೋದು ಒಳ್ಳೆಯದಕ್ಕೆ, ಮಳೆಗಾಲ ಬರೋದು ಒಳ್ಳೆಯದಕ್ಕೆ, ಚಳಿಗಾಲ ಬರೋದು ಒಳ್ಳೆಯದಕ್ಕೆ ಅಂತ ಹೇಳಿಕೊಂಡು ಅವ್ರನ್ನೆಲ್ಲ ದೇವತೆಗಳು ಅಂತ ಕರೆಯೋಕ್ಕೆ ಶುರು ಮಾಡಿದ. ಯಾರು ದೇವತೆಗಳು? ನಮಗೆ ಯಾರು ಒಳ್ಳೆಯದನ್ನು ಮಾಡ್ತಾರೋ, ನಮ್ಮ ಜೀವನವನ್ನು ಸುಖಿಯಾಗಿ ಮಾಡ್ತಾರೋ ಅವರೆಲ್ಲ ದೇವತೆಗಳು ಅಂತ ಹೇಳಿ ಅವ್ರನ್ನ ಹೊಗಳೋದಕ್ಕೆ ಶುರು ಮಾಡಿದ. ಅವ್ರನ್ನ ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದ, ಅವ್ರನ್ನ ಪೂಜೆ ಮಾಡೋಕ್ಕೆ ಶುರು ಮಾಡಿದ. ಆದ್ದರಿಂದ ಈ ನಿಸರ್ಗದಲ್ಲಿ ಕಂಡಂಥ, ಆಗಿನ ಕಾಲ ಕಂಡಂಥ ಬೆಂಕಿಯನ್ನಾಗಲಿ, ನೀರನ್ನಾಗಲಿ,
ಸೂರ್ಯನನ್ನಾಗಲಿ, ಜಗತ್ತು ಸೂರ್ಯ ಇಲ್ಲದೆ ಬದುಕೋದಿಲ್ಲ ಅಂತ ಗೊತ್ತಾಯ್ತು ಅವನಿಗೆ. ಸೂರ್ಯ ಬಂದಾಗಲೇ ಜೀವ ಚೈತನ್ಯ ಹುಟ್ಟೋದು. ಆದ್ದರಿಂದ ಸೂರ್ಯ ಒಬ್ಬ ದೇವರಾದ. ನಮಗೆ ತಂಪನ್ನು ಕೊಡುವಂಥ, ಇಂಬನ್ನು ಕೊಡುವಂಥ, ಸಂತೋಷ ಕೊಡುವಂಥ ಚಂದ್ರ ಕೂಡ ಒಬ್ಬ ದೇವರಾದ. ಹಾಗೆ ಅವರೆಲ್ಲರನ್ನ ದೇವತೆಗಳನ್ನು ಮಾಡಿ ಸ್ತೋತ್ರ ಮಾಡೋಕ್ಕೆ ಶುರು ಮಾಡಿದರು. ಯಾವ ನಿಯತತೆಯನ್ನು, ಅದ್ಭುತವನ್ನು ಕಂಡು ಮನುಷ್ಯ ಚಿಂತಕರಾಗಿದ್ದಂಥ, ದಾರ್ಶನಿಕನಾಗಿದ್ದಂಥ ಆಗಿನ ಮಂದಿ ಅವ್ರನ್ನ ದೇವತೆಗಳು ಅಂತ ಭಾವಿಸಿ ಪ್ರಶಂಸೆ ಮಾಡಿ ಸ್ತೋತ್ರಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಈ ಸ್ತೋತ್ರ ಪ್ರಶಂಸೆಗಳೇ ಸಂಹಿತೆಗಳು. ಸಂಹಿತೆಗಳು ಅಂದರೆ ಯಾರನ್ನು ದೇವತೆಗಳು ಅಂತ ಗುರುತಿಸಿ ಅವರ ಪ್ರಾರ್ಥನೆಗೋಸ್ಕರ ನೀವು ಸ್ತೋತ್ರಗಳನ್ನು ಮಾಡ್ತೀರೋ ಆ ಸ್ತೋತ್ರಗಳೇ ಸಂಹಿತೆಗಳು. ಇಲ್ಲಿ ಯಾವುದೂ ನೋಡಿದ ಮನುಷ್ಯ ಸತ್ತೋದ, ಸ್ನೇಹಿತ ಸತ್ತೋದ, ಹತ್ತಿರದ ಸತ್ತೋದ್ರು. ಒಂದು ರೀತಿ ಅನ್ನಿಸ್ತು ಅದು ಒಂದು ರೀತಿ ದೇವತೆನೇ. ಯಮ ಕೂಡ ದೇವತೆ ಆದ. ಆಮೇಲೆ ವಿಚಾರ ಮಾಡಿದರು, ಇಷ್ಟೆಲ್ಲ ದೇವತೆಗಳಿದ್ದಾರಲ್ಲ, ಅಗ್ನಿ, ವರುಣ, ಯಮ ಇವೆಲ್ಲ ಇದ್ದಾರಲ್ಲ, ಇವ್ರಿಗೊಬ್ಬ ನಾಯಕನೂ ಇರಬೇಕಲ್ಲ. ಹೇಗೆ ತನಗೆ ಮನುಷ್ಯ ಹೇಳ್ತಾನೆ, ಭಾಳ ಚಂದ ಹೇಳ್ತಾನೆ, ನಮಗೆ ಹೇಗೆ ಸಂಘ ಸಂಸ್ಥೆಗಳನ್ನು ಕಟ್ಕೊಂಡಿದ್ದೀವೋ ಹಾಗೆ ಭಗವಂತನಲ್ಲಿ ಇದೆ ಅಂತ ಆರೋಪ ಮಾಡುವಂಥದ್ದು. ನಮಗೆ ಹೇಗೆ ಒಬ್ಬ ನಾಯಕರಿದ್ದಾರೋ ಹಾಗೆ ದೇವತೆಗಳೊಬ್ಬ ನಾಯಕ ಇದ್ದಿರಬೇಕಲ್ಲ, ಅವನ ಹೆಸರು ಇಂದ್ರ ಅಂತ ಕರೆದ್ವಿ. ಅವ್ರನ್ನೆಲ್ಲ ಭಾವಿಸಿ ಅವರ ಸ್ತೋತ್ರಗಳನ್ನು, ಪ್ರಶಂಸೆಗಳನ್ನು ಮಾಡಿದ್ದು ಸಂಹಿತೆಯ ಭಾಗ. ಸೊ ಸಂಹಿತೆ ಅಂದರೆ ನಾನು ಯಾರನ್ನು ದೇವತೆಗಳು ಎಂದು ಭಾವಿಸಿ ಅವರ ಪ್ರೀತಿಗೋಸ್ಕರ ಸ್ತೋತ್ರಗಳನ್ನು, ಪ್ರಶಂಸೆಗಳನ್ನು ಮಾಡಿದ್ದೇನೋ ಅದು ಸಂಹಿತೆ ಆಯಿತು. ಎರಡನೇ ಭಾಗ ಮುಖ್ಯ ವಾಂಗ್ಮಯದ ಭಾಗ ಅಂದರೆ ಬ್ರಾಹ್ಮಣ ಅಂತ. ಈ ಬ್ರಾಹ್ಮಣ ಅಂದರೆ ಈ ದೇವತೆಗಳನ್ನು ಪೂಜೆ ಮಾಡ್ತಾರಲ್ಲ, ಪೂಜೆ ಮಾಡುವಾಗ ದೇವತೆಗಳನ್ನು ಆವಾಹನೆ ಮಾಡಬೇಕು. ನಮ್ಮಲ್ಲಿ ಬನ್ನಿ ಅಂತ ಕರಿಬೇಕು ಅವ್ರನ್ನ. ಈ ಕಲ್ಪನೆ ಮಾಡ್ಕೊಳ್ಳಿ, ತುಂಬ ನಿಮಗೆ ಬೇಕಾದವರು, ತುಂಬ ನಿಮ್ಮ ಗೌರವಕ್ಕೆ ಪಾತ್ರರಾದವರು ಒಂದು ದಿವಸ ನಿಮ್ಮ ಮನೆಗೆ ಬಂದರು ಅಥವಾ ಬರ್ತೀನಿ ಅಂತ ಹೇಳಿದ್ದಾರೆ. ನಾಳೆ ನಿಮ್ಮ ಮನೆಗೆ ಬರ್ತೀನಿ 4 ಗಂಟೆಗೆ ಸಾಯಂಕಾಲ ಅಂತ ಹೇಳಿದ್ದಾರೆ. ನಾವೇನೇನು ಮಾಡ್ತೀವಿ ಅವಾಗ? ಬಂದರೆ ಬರಲಿ ಬಿಡು, ಬಂದು ಕೂತು ಹೋಗ್ತಾರೆ ಅಂತ ಅನ್ನೋಲ್ಲ ನಾವು. ತುಂಬ ದೊಡ್ಡವರು ನಮ್ಮ ಮನೆಗೆ ಬರೋದೇ ಅಪರೂಪ. ಅವ್ರು ಬಂದಿದ್ದಾರೆ ಅಂದಾಗ ಹಿಂದಿನ ದಿವಸದಿಂದಲೇ ಪ್ರಿಪರೇಷನ್ ಶುರು ಮಾಡ್ತೀರಿ. ಅವ್ರು ಎಲ್ಲಿ ಕೂಡಿಸ್ಬೇಕು, ಅವ್ರು ತಿಂಡಿ ಬರ್ತಾರೆ, ಯಾವ ಟೈಮಿಗೆ ಬರ್ತಾರೆ, ಬೆಳಗ್ಗೆ ಬಂದರೆ ಬ್ರೇಕ್ಫಾಸ್ಟ್ ಮಾಡಬೇಕಾ, ಮಧ್ಯಾಹ್ನ ಬಂದರೆ ಊಟಕ್ಕೆ ಇಡಬೇಕಾ, ಹೇಗೆ ಅದು ಏನು ಮಾಡಬೇಕು ಎಲ್ಲ ಚಿಂತೆ ಮಾಡಿ, ಊಟ ಬರೋದಾದರೆ ಏನು ಅಡುಗೆ ಮಾಡಬೇಕು, ಅವ್ರಿಗೆ ಪ್ರಿಯವಾದದ್ದು ಯಾವುದು ನೋಡಿ, ಇದು ಸಿಂಪಲ್ ನಮ್ಮ ಮನೆಗೆ ಆಗುವಂಥದ್ದು, ಇದು ಅವ್ರಿಗೆ ಪ್ರಿಯವಾಗುವಂಥದ್ದು ಯಾವುದು ಅಂತ ಎಲ್ಲವನ್ನು ಯೋಜನೆ ಮಾಡ್ತೀವಲ್ಲ, ವಿಧಿವಿಧಾನಗಳನ್ನು ಮಾಡ್ತೀವಲ್ಲ, ಅದು ಬ್ರಾಹ್ಮಣ. ಇಲ್ಲಿ ಹಾಗೇನೆ ಸಂಹಿತೆಯಲ್ಲಿ ಯಾರನ್ನು ದೇವತೆಗಳು ಅಂತ ಹೊಗಳಿ ಪೂಜೆ ಮಾಡ್ತಿದ್ವೋ ಅವರನ್ನು ಆವಾಹನೆ ಮಾಡಿ ನಮ್ಮಲ್ಲಿ ಬನ್ನಿ, ನಮ್ಮ ಜಗತ್ತಿಗೆ ಬನ್ನಿ ಅಂತ ಅವ್ರನ್ನ ಪ್ರಾರ್ಥನೆ ಮಾಡಿಕೊಂಡಾಗ ಅವರ ಪ್ರೀತಿಗೋಸ್ಕರ, ಅವರ ಗೌರವಕ್ಕೋಸ್ಕರ ನಾವು ಮಾಡುವಂಥ ಪೂಜೆ ಪುನಸ್ಕಾರಗಳು, ವಿಧಿವಿಧಾನಗಳನ್ನು ಬ್ರಾಹ್ಮಣಗಳು ಅಂತ ಕರೀತಾರೆ. ಇದರೊಳಗೆ ಆ ಪೂಜೆ ಮಾಡಬೇಕಾದ್ರೆ ಆ ವೇದಿಕೆ ಹೇಗೆ ಇರಬೇಕು, ವೇದಿಕೆ ಎತ್ತರ ಎಷ್ಟು ಇರಬೇಕು, ಎಷ್ಟು ಅಗಲ ಇರಬೇಕು ಅನ್ನೋದಾಗಲಿ, ಅಥವಾ ಯಜ್ಞ ಮಾಡುವಂಥ ವಿಧಾನ ಯಾವುದು, ಯಾಗ ಮಾಡುವಂಥ ವಿಧಾನ ಯಾವುದು, ಈ ಯಜ್ಞ ಯಾಗ ಮಾಡೋದಕ್ಕೆ ಸಾಮಾನುಗಳು ಬೇಕಲ್ಲ, ಆ ಸಾಮಾನುಗಳ ಸಿದ್ಧತೆ ಮಾಡೋದು ಹೇಗೆ, ಮಂಟಪ ರಚಿಸೋದು ಹೇಗೆ, ಅದ್ರ ಮೇಲೆ ಚಿತ್ರ ತೆಗೆಯೋದು ಹೇಗೆ, ಇದೆಲ್ಲವೂ ಒಂದು ಅಲಂಕಾರಿಕವಾಗಿ ನಮ್ಮ ಸೃಜನಶೀಲತೆ ಬೆಳೆದಿದ್ದೇ ಅಲ್ಲಿ. ಬರೀ ಒಂದು ಯಾವುದೋ ಕಟ್ಟೆ ಇಟ್ಟು ಹೋಮ ಮಾಡೋದಲ್ಲ, ಅದನ್ನು ಅಲಂಕಾರ ಮಾಡೋದಿದೆಯಲ್ಲ, ಅಲ್ಲಿ ಸೃಜನಶೀಲತೆ ಬಂತು ಮನುಷ್ಯಂದು. ಅದನ್ನು ಮಾಡಿ ಆ ಪೂಜೆ ಮಾಡುವಂಥದ್ದು. ಆಮೇಲೆ ಬಳಸಬೇಕಾದಂಥ ಮಂತ್ರಗಳು, ಆ ಮಂತ್ರಗಳ ಉಚ್ಚಾರಣೆ ಹೇಗಿರಬೇಕು, ಸ್ಪಷ್ಟತೆ ಹೇಗಿರಬೇಕು, ಇದೆಲ್ಲವೂ ಬರೋದು ಈ ಬ್ರಾಹ್ಮಣಗಳಲ್ಲಿ. ಸಂಹಿತೆ ಅಂದರೆ ಸ್ತೋತ್ರ ಪ್ರಶಂಸೆ. ಆದರೆ ಆ ದೇವತೆಗಳನ್ನು ಒಲಿಸಿಕೊಳ್ಳೋದಕ್ಕೆ ಮಾಡುವಂಥ ಯಜ್ಞ ಯಾಗಾದಿಗಳ ಕ್ರಿಯೆಗಳೇನಿದ್ದಾವೆ ಆ ಕ್ರಿಯೆಗಳನ್ನು ಮಾಡಬೇಕಾದಂಥ ವ್ಯವಸ್ಥೆಯನ್ನು ಬ್ರಾಹ್ಮಣ ಅಂತ ಕರೆದ್ವಿ. ಇದಾದ್ಮೇಲೆ ಮೂರನೇದ್ದು ಬಹಳ ಮುಖ್ಯವಾಗಿ ಉಪನಿಷತ್ತು ಅಂತ. ಈ ತಾವು ಏನು ದೇವತೆಗಳು ಅಂತ ಭಾವಿಸಿದ್ದಾರೋ ಇಷ್ಟೊಂದು ಜನ ದೇವತೆಗಳಿದ್ದಾರಲ್ಲ, ಒಂದು ಸಲ ಇನ್ನೂ ಚಿಂತೆ ಮಾಡ್ತಾ ಹೋದ ಮನುಷ್ಯನಾಗಿರೋದು ಅದು ಚಿಂತನೆಯಿಂದಾನೆ. ಪ್ರಾಣಿಗಳಿಗೆ ಆ ಚಿಂತನೆ ಇಲ್ಲ ಅಂತ ಹೇಳ್ತಾರೆ. ಮನುಷ್ಯ ಚಿಂತನೆ ಮಾಡಿದ ಇಷ್ಟೊಂದು ಜನ ದೇವತೆಗಳಿದ್ದಾರೆ ಅಂತ ಹೇಳಿದ್ವಿ ನಾವು. ಹಾಗಾದರೆ ದೇವತೆಗಳನ್ನು ಯಾರೋ ಸೃಷ್ಟಿ ಮಾಡಿರಬೇಕಲ್ಲ, ಅವ್ರನ್ನ ಯಾರೋ ಸೃಷ್ಟಿ ಮಾಡಿರಬೇಕಲ್ಲ, ಅವ್ರ ಹಿಂದೆ ಒಂದು ದೊಡ್ಡ ತತ್ವ ಇರಬೇಕಲ್ಲ ಅಂತ ಚಿಂತೆ ಮಾಡೋಕ್ಕೆ ಶುರು ಮಾಡಿದ ಮನುಷ್ಯ. ಈ ದೇವತೆಗಳ ಹಿಂದಿರುವಂಥ ಮಹಾಸತ್ವ ಇರಬೇಕು ಅಂತ ಸಿದ್ಧಾಂತ ಮಾಡಿಕೊಂಡು ಆ ಮಹಾಸತ್ವನೇ ಜಗತ್ತಿನ ಮೂಲ ಆಗಿರಬೇಕು ಅಂತ. ಈ ದೇವತೆಗಳೇ ಎಂದಿಂದಾನೂ ಇದ್ದಾರೆ. ಈ ದೇವತೆಗಳ ಸೃಷ್ಟಿ ಆಗೋದಕ್ಕೊಂದು ಮೂಲ ಸತ್ವ ಇದೆ ಅಂತ ಅನ್ನೋದಾದರೆ ಅದು ಯಾವತ್ತಿಗೂ ಇರಬೇಕಲ್ಲ, ಅದು ಅನಾದಿಯಾಗಿರಬೇಕು. ಮತ್ತು ಎಷ್ಟು ವರ್ಷ ಇರುವಂಥದ್ದು? ಪ್ರಪಂಚ ಇರೋ ತನಕ ಇರುವಂಥದ್ದು. ಆದ್ದರಿಂದ ಅದು ಅನಂತ ಅಂದ್ಕೊಂಡು, ಅದಕ್ಕೆ ಆರಂಭ ಇಲ್ಲ, ಅದಕ್ಕೆ ಅಂತ್ಯ ಇಲ್ಲ, ಅನಾದಿ ಅನಂತ ಅಂದ್ಕೊಂಡು ವಿಶ್ವವ್ಯಾಪಿಯಾಗಿರುವಂಥದ್ದು ಅಂತೆಲ್ಲ ಭಾವಿಸಿ ಆ ಶಕ್ತಿ ಇದೆಯಲ್ಲ, ದೊಡ್ಡ ಮಹಾಸತ್ವ, ಯಾವ ಶಕ್ತಿ ದೇವತೆಗಳ ಹಿಂದಿರುವಂಥ ಮೂಲ ಸತ್ವ ಇದೆಯೋ ಅದಕ್ಕೂ ನನಗೂ ಏನಾದರೂ ಸಂಬಂಧ ಇದೆಯಾ? ಎಷ್ಟು ಚಂದದ ಮಾತು ಸ್ವಾಮಿ ಇದು. ಮನುಷ್ಯ ಎತ್ತರಕ್ಕೆ ಹೋಗುವಂಥ ಬಗೆ ನೋಡಿ. ತಾನು ನಿಸರ್ಗದಲ್ಲಿ ಕಂಡಂಥದ್ದನ್ನು ದೇವತೆ ಅಂತ ನಂಬಿ ಅದನ್ನು ಪೂಜೆ ಮಾಡಿ
ಅದಕ್ಕೂ ಹಿಂದೊಂದು ಸತ್ವ ಇರಬೇಕು ಅಂತ ಭಾವಿಸಿ, ಅಷ್ಟೇ ಭಾವಿಸೋದಷ್ಟೇ ಅಲ್ಲ, ಅದಕ್ಕೂ ನನಗೇನಾದರೂ ಸಂಬಂಧ ಇದೆಯಾ ಅಂತ ಹೋಲಿಸೋದಿದೆಯಲ್ಲ, ತನಗೂ ಮತ್ತು ಆ ತತ್ವಕ್ಕೂ ಇರುವಂಥ ಸಂಬಂಧವನ್ನು ಕಲ್ಪಿಸುವಂಥದ್ದು ಚಿಂತನೆಯೇ ಉಪನಿಷತ್ತು. ಇದು ಒಂದು ಬಹಳ ಇಂಟ್ರೆಸ್ಟಿಂಗ್ ಹೇಳಬೇಕು. ನಾನು ಇದ್ದಾನೆ ಅಂತ ಗೊತ್ತಿಲ್ಲ, ನಮಗೆ ಭಗವಂತ ಇದ್ದಾನೆ ಅಂತ ಗೊತ್ತಿಲ್ಲ, ಇದ್ದಾನೆ ಅಂತ ನಂಬಿಕೊಂಡಿದ್ದೀವಿ ನಾವು. ಐಸಾಕ್ ನ್ಯೂಟನ್ಗೊಂದಾಗಿತ್ತು, ಅದು ಹೇಳಿದ್ದೆ ಅನ್ಸ್ಕೊಂಡಿದ್ದೀನಿ ನಾನು. ಐಸಾಕ್ ನ್ಯೂಟನ್ ದೇವರಿದ್ದಾನೆ ಅಂತ ನಂಬಿದವನು. ಅವನು ಮೊಟ್ಟ ಮೊದಲನೇ ವಿಜ್ಞಾನಿ. ಈ ಪ್ಲಾನೆಟರಿ ಸಿಸ್ಟಮ್ ಅಂತೇನಿದೆ ನಮ್ಮದು, ಸೂರ್ಯನ ಸುತ್ತಲೂ ನಮ್ಮ ಗ್ರಹಗಳ ಸುತ್ತುವಂಥದ್ದೇನೋ ಚಿತ್ರ ಇದೆ, ಅದರ ಮೊದಲನೇ ಮಾಡೆಲ್ ಮಾಡಿದವನು ಐಸಾಕ್ ನ್ಯೂಟನ್. ಮಾಡೆಲ್ ಮಾಡಿ ಒಂದು ದೊಡ್ಡ ಕೋಣೆಯಲ್ಲಿ ಇಟ್ಟಿದ್ದಂತೆ. ಹಿಂಗೆ ತಿರುಗಿಸಿದಾಗ ಸೂರ್ಯನ ಸುತ್ತಲೂ ಎಲ್ಲ ಗ್ರಹಗಳು ತಿರುಗ್ತಾ ಇತ್ತು, ಸರಿಯಾದ ವೇಗದಲ್ಲಿ ತಿರುಗ್ತಾ ಇತ್ತು. ಅದುವರೆಗೂ ಯಾರೂ ಮಾಡಿರಲಿಲ್ಲ. ಬರೀ ಆಕಾಶದಲ್ಲಿ ಕೆಲವು ನೋಡ್ತಾ ಇದ್ರು, ಕೆಲವನ್ನ ಕಾಣಿಸೋದಿರಲಿಲ್ಲ, ಹೇಳಿದ್ದು ನಂಬ್ಕೊಂಡಿದ್ರು. ಈ ಮಾಡೆಲ್ ಮಾಡಿದಾಗ ಅದನ್ನು ನೋಡೋದಕ್ಕೆ ಅಂತ ಪ್ರಪಂಚದ ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ರಂತೆ, ಬರ್ದಿದ್ರಂತೆ. ಮುಂದೆ ರೂಮಿನ ಮುಂದೆ ಐಸಾಕ್ ನ್ಯೂಟನ್ಸ್ ಮಾಡೆಲ್ ಆಫ್ ದಿ ಪ್ಲಾನೆಟರಿ ಸಿಸ್ಟಮ್ ಅಂತ ಬರ್ದಿದ್ರು. ಖಗೋಳ ಮಾಡೆಲ್ ಇದು ಅಂತ ಮಾಡಿದರು. ಒಬ್ಬ ರಷ್ಯನ್ ವಿಜ್ಞಾನಿ ಬಂದಂತೆ, ಅವನಿಗೆ ದೇವರಲ್ಲಿ ನಂಬಿಕೆ ಇಲ್ಲ. ಅವನು ಬಂದು ಮಾಡೆಲ್ ನೋಡ್ದ, ಚೆನ್ನಾಗಿ ಅನ್ನಿಸ್ತು, ತಿರುಗಿಸಿ ನೋಡ್ದ, ಹೌದು ಅದೇ ವೇಗದಲ್ಲೇ ತಿರುಗ್ತವೆ, ನಿಜವಾಗ ಭೂಮಿ ಹೇಗೆ ತಿರುಗ್ತದೋ ಅದೇ ಥರ ಈ ಮಾಡೆಲಲ್ಲೂ ಭೂಮಿ ತಿರುಗ್ತದೆ ಅಂತೆಲ್ಲ ನೋಡ್ಕೊಂಡ. ಸಂತೋಷ ಆಯಿತು. ನ್ಯೂಟನ್ ಕಡೆ ಬಂದು ಹೇಳಿದಂತೆ, ನ್ಯೂಟನ್ ಏನು ಅದ್ಭುತ ಕೆಲಸ ಮಾಡಿದ್ಯಪ್ಪ, ಭಾಳ ಚೆನ್ನಾಗಿ ಮಾಡಿದ್ಯಾ ಇದು. ನಾನು ಏನು ಅಂತ ಕೇಳ್ದ ನ್ಯೂಟನ್. ಆ ಮಾಡೆಲ್ ಮಾಡಿದೆಯಲ್ಲ, ಇದುವರೆಗೆ ಯಾರೂ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿದೆ ಮಾಡೆಲ್ಲು ಅಂತ. ನ್ಯೂಟನ್ ಏನು ಹೇಳಬೇಕು ಅವಾಗ? ನಾನು ಮಾಡಿಲ್ಲ ಇದನ್ನು ಅಂದ. ನಾನು ಮಾಡಿಲ್ಲ. ನೀನು ಮಾಡಿಲ್ಲ, ಮತ್ತು ಬರೆದಿದ್ದಾರಲ್ಲೇ ನ್ಯೂಟನ್ ಮಾಡಿದ್ದು ಅಂತ. ಬರೆದಿದ್ದಾರೆ, ಬಂದು ನಾನು ಮಾತ್ರ ಮಾಡಿಲ್ಲ. ಮತ್ತು ಯಾರು ಮಾಡಿದರು? ಯಾರೂ ಮಾಡಿಲ್ಲ ಅಂದ. ಅವನಂದ, ನ್ಯೂಟನ್ ತಲೆ ಸರಿ ಇದೆಯಾ? ಅಲ್ಲಿ ಮಾಡೆಲ್ ಇದೆ, ತಿರುಗತ್ತೆ ಅದು, ಅದ್ರ ಪ್ರಕಾರ ಎಲ್ಲ ಗ್ರಹಗಳು ತಿರುಗ್ತಾವೆ ಸೂರ್ಯನ ಸುತ್ತ. ಮತ್ತು ನೀ ಮಾಡಿದ್ದಲ್ಲ ಅಂತ ಇನ್ಯಾರೂ ಮಾಡಿರ್ಬೇಕಲ್ಲ. ಅವನು ಹೇಳ್ದ, ಯಾರೂ ಮಾಡಿಲ್ಲ, ತಾನೇ ಕೂತಿದೆ ಅದು ಅಂದ. ಅವನ ತಮಾಷೆ ಮಾಡಬೇಡ ಕಣಪ್ಪ. ಅವ್ನು ಹೇಳ್ದ, ಒಂದು ಮಾಡೆಲ್ ಇರ್ಬೇಕಾದ್ರೆ ಯಾರೋ ಸೃಷ್ಟಿ ಮಾಡಬೇಕಲ್ಲ, ಯಾರೋ ಸೃಷ್ಟಿ ಮಾಡಿದ್ರೆ ಅದರಲ್ಲಿ ಇರ್ತದೆ ಹೇಗದು ಅಂತ ಜೋರಾಗಿ ಕೇಳ್ದ. ಅದಕ್ಕೆ ಅವನು ಹೇಳಿದಂತೆ, ನೋಡಪ್ಪ, ಇದು ಒರಿಜಿನಲ್ ಅಲ್ಲ, ಇದು ಕಾಪಿ. ಒರಿಜಿನಲ್ ಅಲ್ಲಿದೆ ಮೇಲೆ. ಈ ಕಾಪಿ ಮಾಡೋದಕ್ಕೆ ಒಬ್ಬ ಇರಬೇಕು ಅಂತ ನಿನ್ನ ಸಿದ್ಧಾಂತ ಆದರೆ, ಒರಿಜಿನಲ್ ಮಾಡೋದೊಬ್ಬ ಇರಬೇಕಲ್ಲ ಅನ್ನೋದು ನನ್ನ ಸಿದ್ಧಾಂತ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಕಾಪಿ ಮಾಡೋದಕ್ಕೆ ಒಬ್ಬ ಮನುಷ್ಯ ಇರಬೇಕು ಅಂತ ನಿನ್ನ ಸಿದ್ಧಾಂತ ಆದರೆ, ಒರಿಜಿನಲ್ ಮಾಡೋದನ್ನೊಬ್ಬ ಇರಬೇಕಲ್ಲ, ಅವನೇ ನಾನು ದೇವರು ಅಂತ ಕರಿತೀನಿ ಅಂತ. ಕಾಣಿಸೋಲ್ಲ ನನಗೆ, ಬಟ್ ಇರಬೇಕು. ಇಲ್ಲದೆ ಹೋದ್ರೆ ಆಗತ್ತೆ ಹೇಗದು? ಈ ನೀ ಹೇಳ್ತೀಯಪ್ಪ, ಒಬ್ರು ಯಾರೋ ಮಾಡದೆ ಹೋದರೆ ಮಾಡೆಲ್ ಎಲ್ಲಿದ್ದು ಬರುತ್ತೆ ಅಂತ ನೀ ಕೇಳ್ತೀಯಲ್ಲ, ಹಾಗೆ ನಾನು ಕೇಳೋದು, ಆ ಮಾಡೆಲ್ ಬಂದದ್ದು ಎಲ್ಲಿಂದ? ಅದನ್ನು ಯಾವನೋ ಮಾಡಿರಬೇಕು, ನಿನ್ನ ಕಣ್ಣಿಗೆ ಕಾಣಿಸಿಲ್ಲ ಅಷ್ಟೇ. ಆದ್ದರಿಂದ ಭಗವಂತ ಇದ್ದಾನೆ ಅಂತ ನಂಬುವಂಥದ್ದು ಐಸಾಕ್ ನ್ಯೂಟನ್ ಕಲಿಸಿದ್ದು ನಮಗೆ. ಇದ್ದಾನೆ, ಬಟ್ ಕಣ್ಣಿಗೆ ಕಾಣಿಸಲ್ಲ, ಇದ್ದಾನೆ ನಂಬ್ಕೊಂಡಿದ್ದೀವಿ ನಾವು ಅಂತ ಹೇಳಿ, ಆ ವೇದ ಭಾಗವನ್ನು, ಯಾವುದು ತನಗೂ ಮತ್ತು ಆ ಪರಸತ್ವಕ್ಕೂ ಸಂಬಂಧವನ್ನು ಕಲ್ಪಿಸುವಂತಹ ಭಾಗ ಏನಿದೆ ವೇದ ಭಾಗ, ಅದನ್ನು ಉಪನಿಷತ್ತು ಅಂತ ಕರೀತೇವೆ. ಇದು ವೇದದ ಕೊನೆ, ಎಂಡ್ ಆಫ್ ವೇದಾಸ್ ಅಂತ. ಅದಕ್ಕೆ ವೇದಾಂತ ಅಂತ ಕರೆಯೋದು ಇದನ್ನು. ವೇದದ ಕೊನೆ ಮಾತು, ಫೈನಲ್ ವರ್ಡ್, ದ ಲಾಸ್ಟ್ ವರ್ಡ್ ಆಫ್ ವೇದಾಸ್. ಅಂದರೆ ಮನುಷ್ಯನ ಚಿಂತನೆಗೆ ಒಂದು ತುತ್ತ ತುದಿ ಅಂತ. ಯಾರನ್ನೋ ದೇವತೆಗಳನ್ಕೊಂಡು ಆರಾಧನೆ ಮಾಡಿ ಒರೆಸಿಕೊಂಡು ಪೂಜೆ ಮಾಡಿ, ಕೊನೆಗೆ ದೇವತೆಗಳ ಹಿಂದೆ ಒಂದು ಮಹಾಸತ್ವ ಇರಬೇಕಲ್ಲ ಅಂತ. ವ್ಯಕ್ತಿ ಅನ್ನಲಿಲ್ಲ, ಅಲ್ಲಿ ದೊಡ್ಡ ಸತ್ವ ಇರಬೇಕು ಅಂದ್ಕೊಂಡು, ಆ ಸತ್ವ ಅವಿನಾಶಿಯಾದದ್ದು, ಅನಂತವಾದದ್ದು, ಅದಕ್ಕೂ ನನಗೇನಾದರೂ ಸಂಬಂಧ ಇರಬೇಕಲ್ಲ ಅಂತ ಕಲ್ಪಿಸಿಕೊಳ್ಳೋದಿದೆಯಲ್ಲ, ಇದು ಚಿಂತನೆಯ ಕೊನೆ ಅಂತ ಹೇಳಿ ಅದನ್ನು ವೇದಾಂತ, ವೇದದ ಕಡೆಯ ಮಾತು ಅಥವಾ ವೇದದ ಫಲಿತಾರ್ಥ ಅಂತ ಕರೀತಾರೆ. ಈ ವೇದದ ರಾಶಿ ಎಷ್ಟು ದೊಡ್ಡದಾಗಿತ್ತು ಅಂದರೆ, ಯಾಕಂದರೆ ಹೇಳಿದ್ನಲ್ಲ, ಇದು ಅಪೌರುಷೇಯ, ಯಾರೊಬ್ಬರು ಬರೆದದ್ದಲ್ಲ, ಸಮಗ್ರ ಚಿಂತನೆಯ ಸಾರ ಫಲ ಅದು. ತಮಗೇನು ತೋಚಿತ್ತು ಎಲ್ಲರೂ ಬರೆದು ಹಾಕಿದ್ರು. ಅದು ಎಷ್ಟು ದೊಡ್ಡ ರಾಶಿಯಾಗಿತ್ತು ಅಂದರೆ, ಕಾಡಿನ ಹಾಗೆ ಆಗಿತ್ತು ಅಂತ ಹೇಳ್ತಾರೆ. ದೊಡ್ಡ ಮಹಾ ಕಾಡಿದ್ದ ಹಾಗೆ, ಯಾರು ಎಲ್ಲಿ ಹೋಗ್ತೀವಿ ಅಂತ ಗೊತ್ತಾಗ್ತಿರ್ಲಿಲ್ಲಂತೆ. ಆಗ ಕೃಷ್ಣ ದ್ವೈಪಾಯನರು ಬಂದು ಅದನ್ನು ಸರಿಯಾಗಿ ವಿಭಜನೆ ಮಾಡಿ, ಆ ಕಾಡಿದ್ದನ್ನು ಸರಿಯಾಗಿ ಕತ್ತರಿಸಿ, ಬೇಡಾದದ್ದನ್ನು ತೆಗೆದುಹಾಕಿ, ಇರೋದನ್ನು ಚೆನ್ನಾಗಿ ಬೆಳೆಸಿ ಒಂದು ಸುಂದರವಾದ ತೋಟವನ್ನಾಗಿ ಮಾಡಿದರು. ಅವರು ವೇದಗಳನ್ನು ಭಾಗ ಮಾಡಿದ್ದರಿಂದ ಅವರಿಗೆ ವೇದವ್ಯಾಸ ಅಂತ ಹೆಸರು ಬಂತು ಅಂತ ಹೇಳ್ತೀವಿ. ವೇದವ್ಯಾಸರು ಮಾಡಿದಂಥ ಬಹುದೊಡ್ಡ ಕೆಲಸ ಅಂದರೆ, ನಮಗೆ ಅಪಾರ ಜಲರಾಶಿ ಹಾಗೆ ಇದ್ದಂಥ, ಕಾಡಿನ ಹಾಗೆ ಇದ್ದಂಥ ಜ್ಞಾನದ ಸಮೂಹವನ್ನು ಸರಿಯಾಗಿ ವಿಭಜನೆ ಮಾಡಿ ಒಂದು ಹಂತಕ್ಕೆ ತಂದು, ಅದೊಂದು ಓದೋದಕ್ಕೆ ಅನುಕೂಲ ಆಗುವ ಹಾಗೆ, ಚಿಂತನೆಗೆ ನೆಲುಕುವ ಹಾಗೆ, ಬೇಡಾದದ್ದನ್ನು ತೆಗೆದು ಹಾಕಿ ಮಾಡಿದ್ರಲ್ಲ, ಅದಕ್ಕೆ ವೇದವ್ಯಾಸರು ಆದರು ಅಂತ. ನನಗೆ ಇತ್ತೀಚೆಗೊಂದು ವಿಶೇಷ ಅನುಭವ ಆಯಿತು. ನಮ್ಮ ಮನೆಯಲ್ಲಿ ಪೇಂಟ್ ಮಾಡಿಸ್ತಾ ಇದ್ದೆ ಮನೆಗೆ.
ನಿಮಗೆಲ್ಲ ಅನುಭವ ಇದೆ. ಮನೆಯಲ್ಲಿ ಇದ್ಕೊಂಡೇ ಪೇಂಟ್ ಮಾಡಿಸುವಷ್ಟು ಕಷ್ಟದ ಕೆಲಸ ಇನ್ಯಾವುದೂ ಇಲ್ಲ. ಹೊಸ ಮನೆಗೆ ಪೇಂಟ್ ಮಾಡಿಸ್ಬೋದು. ಅಲ್ಲೇ ಇದ್ಕೊಂಡು ಅಂದರೆ ನಿರ್ವಾಸಿತರಿದ್ದಂಗೆ ಇರಬೇಕು. ಇಲ್ಲಿ ಕಿತ್ಕೊಂಡೋಗಿ ಅಲ್ಲಿ ಇಡೋದು, ಅಲ್ಲಿ ಪೇಂಟೋಗಿ ಎತ್ಕೊಂಡು ಇಲ್ಲಿ ಬರೋದು, ಈ ಥರ ನಡೀತಾ ಇತ್ತು. ನನ್ನ ಕೋಣೆ ಮಾಡೋಕ್ಕೆ ಬಂದಾಗ ಸ್ವಲ್ಪ ಇನ್ನೂ ಕಷ್ಟದ ಪರಿಸ್ಥಿತಿ. ಸ್ವಲ್ಪ ಪುಸ್ತಕ ಇದೆ. ನಮ್ಮ ಎಷ್ಟು ಕಡೆ ಇರೋದೇ ಒಂದು ಪುಸ್ತಕ ಅಲ್ವಾ. ಒಂದು 4-5 ಸಾವಿರ ಪುಸ್ತಕ ಇದೆ ನನ್ನ ಮನೇಲಿ. ಅದನ್ನು ಅವ್ರೇನು ಮಾಡಿದ್ರು, ಪೇಂಟ್ ಹಚ್ಚೋ ಎಲ್ಲ ತೆಗೆದು ಪಾಪ ಪ್ರೀತಿಯಿಂದ ಅವ್ರೇನು ಬಿಸಾಕಲಿಲ್ಲ, ತೆಗೆದು ತೆಳಗಡೆ ಒಂದು ಚಾಪಿ ಹಾಸಿ ಎಲ್ಲ ಪುಸ್ತಕ ಇಟ್ಟು ಮೇಲೆ ಒಂದು ಬಟ್ಟೆ ಹೊಚ್ಚಿ ಪೇಂಟ್ ಹತ್ತಬಾರ್ದು ಅಂತ ಮುಚ್ಚಿಟ್ಬಿಟ್ರು. ಗುಡ್ಡದ ಥರ ಆಗಿತ್ತದು. ಅವರೇನೋ ಪೇಂಟ್ ಮಾಡಿ ಹೋಗ್ಬಿಟ್ರು. ಅದನ್ನು ವಾಪಸ್ ಹಚ್ಚಬೇಕಲ್ಲ. ನನಗೆ ಯಾಕಾದ್ರೂ ಪುಸ್ತಕ ತಂದು ಅನ್ನೋಂಗೆ ಆಗ್ಬಿಟ್ಟು. ಅಷ್ಟು ಪುಸ್ತಕ ಇದೆ. ಒಂದು ಪುಸ್ತಕ ಕನ್ನಡ ಸಿಗುತ್ತೆ, ಇನ್ನೊಂದು ಯಾವುದೋ ಪುಸ್ತಕ ಬೇರೆ ಸಿಗುತ್ತೆ, ಒಂದು ಸೈನ್ಸ್ ಸಿಗುತ್ತೆ, ಒಂದು ಫಿಸಿಕ್ಸ್ ಸಿಗ್ತದೆ. ಅದು ಎಲ್ಲಿಡೋದಪ್ಪ, ಜೋಡಿಸೋದು ಹೇಗೆ? ನಾನು ಹೆಂಡತಿ ಸುಮಾರು 3 ದಿವಸ ಬೆನ್ನು ಮುರ್ಕೊಂಡಿದ್ದೀವಿ ಅದಕ್ಕೋಸ್ಕರ. ಅದು ತಂದು ಇಲ್ಲಿಡಬೇಕಲ್ಲ, ಕರೆಕ್ಟ್ ನನಗೆ ಸಿಗಬೇಕಲ್ಲ. ನನಗೆ ಸಿಗದಿದ್ದರೆ ಪ್ರಯೋಜನ ಏನು ಮುಂದೆ? ಬುಕ್ ಶೆಲ್ಫ್ ಅಂತ ಇರ್ತದೆ. ಕೆಲವರು ಮನೇಲಿ ನೋಡ್ಬೇಕು ಪುಸ್ತಕ, ಬೇಕಾದಾಗ ಸಿಗೋದೇ ಇಲ್ಲ. ಅವು ಬೇಡದಾಗ ಅಲ್ಲೇ ಬಿದ್ದಿರ್ತಾರೆ. ಅಯ್ಯೋ ಇಲ್ಲೇ ಇದೆಯಲ್ಲ ಪುಸ್ತಕ ಇದು ಅಂತ, ಬೇಕಾದಾಗ ಸಿಕ್ಕಿರಲ್ಲ. ಅದು ಹಂಗೆ ಆಗಬಾರ್ದು. ನನಗೆ ಸಿಗಬೇಕು ಅಂತ ಒಂದು ಭಾಗ ಮಾಡ್ಕೊಂಡಿದ್ದೀನಿ. ಸೈನ್ಸ್ ಇಲ್ಲಿರಬೇಕು, ಫಿಲಾಸಫಿಲಿ ಇರಬೇಕು, ಕನ್ನಡ ಇರಬೇಕು, ಇಂಗ್ಲೀಷ್ ಇರಬೇಕು ಅಂತ. ಅವನು ಎತ್ತಿ ಜೋಡಿಸೋದ್ರಾಗ ವೇದವ್ಯಾಸರ ಕಷ್ಟ ಏನು ಅಂತ ಅರ್ಥ ಆಯಿತು. ನನಗೊಂದು 3-4 ಸಾವಿರ ಪುಸ್ತಕ ಜೋಡಿಸೋದೇ ಎಷ್ಟು ಕಷ್ಟ ಆಗಿರಬೇಕಾದ್ರೆ ವೇದವ್ಯಾಸರಿಗೆ ಆ ಜ್ಞಾನದ ನಿಧಿಯನ್ನು ಭಾಗ ಮಾಡಬೇಕಾದ್ರೆ ಏನು ಕಷ್ಟ ಆಗಿರಬೇಕು ಅಂತ ಅನ್ನಿಸ್ತು. ನಮಗೆಲ್ಲ ಅನುಭವ ಆಗಿರ್ತದೆ. ಎಷ್ಟು ದೊಡ್ಡ ಜ್ಞಾನ ವೇದವ್ಯಾಸರದು ಅಂದರೆ ಕವಿಗಳು ಸೋತು ಹೋಗ್ತಾರೆ ಅವ್ರ ಮಾತನ್ನು ವರ್ಣನೆ ಮಾಡಬೇಕಾದ್ರೆ, ಅವ್ರ ಶಕ್ತಿಯನ್ನು ವರ್ಣನೆ ಮಾಡಬೇಕಾದ್ರೆ. ಒಂದೇ ಒಂದು ಮಾತು ಹೇಳಿಬಿಡ್ತಾನೆ ಕವಿ ಕೊನೆಗೆ, ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ. ಅದಕ್ಕೇನು ದೊಡ್ಡ ಮಾತಿಲ್ಲ. ಎಷ್ಟು ದೊಡ್ಡವರು ಅಂದರೆ ವಿಶಾಲ ಬುದ್ಧೆ. ಅದನ್ನೇ ಇನ್ಫಿನಿಟ್ ಅಂತ ಮಕ್ಕಳು ಆಟ ಆಡ್ಬೇಕಾದ್ರೆ ಆಡ್ತಿರ್ತಾರೆ. 10, 50, 100, 120 ಆ ಕಾಂಪಿಟೇಷನ್, ಹೆಚ್ಚಿಗೆ ನಂಬರ್ ಯಾವ್ದು ಹೇಳೋದು ಅಂತ. ಕೊನೆಗೆ ಹೇಳ್ತಾನೆ, ನೀ ಏನು ಹೇಳ್ತೀಯೋ ಅದಕ್ಕೆ 100 ಅಂತ. ನೀ ಏನು ಹೇಳಿದ್ರು ಕಡೆಗೆ 100. ಅದು ಲಿಮಿಟೇ ಇಲ್ಲ. ನೀ ಏನು ಬೇಕಾದ್ರೆ 100 ಸೇರ್ಕೊಂಡು ಹೋಗ್ತದೆ. ಹಾಗೆ ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೆ ಫುಲ್ಲಾರವಿಂದಾಯ ತಪತ್ರ ನೇತ್ರ ಏನತ್ವಯ ಭಾರತ ತೈಲಪೂರ್ಣ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ಈ ಪ್ರದೀಪ ಅನ್ನೋ ಪದ ನನ್ನ ಮನಸ್ಸಲ್ಲಿ ಬಹಳ ಕೊರೆದು ಬಿಟ್ಟಿತ್ತು. ಜ್ಞಾನಮಯ ಪ್ರದೀಪ, ಯಾವಾಗಲೂ ಪ್ರಕಾಶಮಾನ ಉರಿಯುವಂಥ ಜ್ಞಾನಮಯ ಪ್ರದೀಪ. ಅದು ಮಕ್ಕಳಿಗೆ ಪ್ರದೀಪ ಅಂತ ಹೆಸರಿಟ್ಬಿಡ್ತೀವಿ, ಚೆನ್ನಾಗಿದೆ ಅಂತ. ಆದರೆ ಪ್ರದೀಪದ ಅರ್ಥ ಎಷ್ಟು ಚಂದ ಅಂದರೆ, ಪ್ರದೀಪ ಅಂದರೆ ದೀಪ ಅಲ್ಲ. ಬರೀ ದೀಪ ಆಗಿದ್ರೆ ಪ್ರದೀಪ ಅಂತ ಯಾಕೆ ಹೆಸರಿಡ್ತಿದ್ರು? ಯಾವುದು ಸೆಲ್ಫ್ ಇಲ್ಯುಮಿನೇಟಿಂಗ್, ತನ್ನ ಸ್ವಶಕ್ತಿಯಿಂದ ಪ್ರಖರವಾಗಿ ಉರಿತದೋ ಮತ್ತು ಯಾವಾಗಲೂ ಉರಿತಾ ಇರ್ತದೋ ಆ ದೀಪವನ್ನು ಪ್ರದೀಪ ಅಂತ ಕರೀತಾರೆ. ಯಾವುದು ತನ್ನ ಸ್ವಶಕ್ತಿಯಿಂದ ಸದಾಕಾಲ ಉರಿಯುವಂಥ ದೀಪ ಅದು ಪ್ರದೀಪ. ಅದರ ಮೂಲಕ ಬೇರೆ ದೀಪಗಳನ್ನು ಹಚ್ಕೋಬೇಕು. ಬೇರೆ ದೀಪಗಳಿಗೆ ಒಂದು ಸೋರ್ಸ್ ಇದೆ, ಇದು ಸೆಲ್ಫ್ ಸೋರ್ಸ್. ಇದು ತನ್ನಷ್ಟಕ್ಕೆ ತಾನೇ ತನ್ನ ಸ್ವಶಕ್ತಿಯಿಂದ ಉರಿಯುವಂಥದ್ದು. ಅದಕ್ಕೆ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ಅಂತಹ ಪ್ರದೀಪರಾದಂಥವರು ವೇದವ್ಯಾಸರು. ಆನಂತರ ಬಂದಂಥ ಜ್ಞಾನಿಗಳೇನು ಮಾಡಿದರು ಅಂದರೆ, ಈ ಉಪನಿಷತ್ತುಗಳಿದ್ದಾವಲ್ಲ, ಈ ಉಪನಿಷತ್ತುಗಳನ್ನು ಅರ್ಥೈಸ್ಕೊಳ್ಳೋಕೆ ಹೋದರು. ತಮ್ಮ ತಮ್ಮ ಶಕ್ತಿ ಹಾಗೆ, ತಮ್ಮ ತಮ್ಮ ತಿಳುವಳಿಕೆ ಹಾಗೆ ಮಾಡ್ಕೊಂಡು ಹೋದರು. ಈ ಮಾಡುವಾಗ ಕೆಲವು ವ್ಯತ್ಯಾಸಗಳಾಗ್ತದೆ. ನಮ್ಮ ಶಕ್ತಿ ಹಾಗೆ, ನಾನು ನೋಡಿರುವ ಹಾಗೆ ಅಲ್ಲಿ ಭಾಗಗಳು ಬಂದು ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ, ಬೇರೆ ಬೇರೆ 108 ಬಗೆಗಳು ಬಂದು. ಎಲ್ಲಕ್ಕೂ ಮೂಲ ಉಪನಿಷತ್ತೇ. ಆ ಉಪನಿಷತ್ತುಗಳನ್ನು ನೋಡುವಂಥ ರೀತಿಯಲ್ಲಿ ಬದಲಾವಣೆ ಆಗಿರೋದ್ರಿಂದ ಬೇರೆ ಬೇರೆ ಭಾಗಗಳು ಬಂತು. ಇನ್ನೊಂದು ಅಂದರೆ ಸಂಸ್ಕೃತ ಭಾಷೆ ಹಾಗೆ, ಒಂದು ಪದಕ್ಕೆ 4 ರೀತಿ ನೀವು ಅರ್ಥ ಮಾಡ್ಕೊಳ್ಬಹುದು. ಇಟ್ಸ್ ಎಬಿಲಿಟಿ ಟು ಇಂಟರ್ಪ್ರಿಟ್ ಇನ್ ಮೆನಿ ವೇಸ್ ಇರೋದರಿಂದ ಬೇರೆ ಬೇರೆ ರೀತಿ ವಿಚಾರ ಮಾಡೋಕ್ಕೂ ಸಾಧ್ಯ ಆಯಿತು. ಇನ್ನೊಂದು ಭಾಗ ವೇದ ವಾಂಗ್ಮಯದ ಒಂದು ಭಾಗ ಅಂದರೆ ಅರಣ್ಯಕಗಳು ಅಂತ. ಇದು ಬಹಳ ಮುಖ್ಯವಾದಂಥದ್ದು, ಅರಣ್ಯಕಗಳು ಅಂತ. ಅದನ್ನು ಕೊನೆಗೆ ಇಟ್ಕೊಂಡಿದ್ದೀನಿ ನಾನು. ಸಾಮಾನ್ಯ ನಡು ಹೇಳ್ತಾರೆ, ನಾನು ಕೊನೆಗೆ ಇಟ್ಕೊಂಡಿದ್ದೀನಿ. ಈ ಬ್ರಾಹ್ಮಣ ಅಂತ ವೇದ ಭಾಗ ಇದೆಯಲ್ಲ, ಈ ಪೂಜೆ ಮಾಡುವಂಥದ್ದು, ಪುನಸ್ಕಾರ ಮಾಡುವಂಥದ್ದು, ಯಜ್ಞ ಯಾಗಗಳನ್ನು ಮಾಡುವಂಥ ಭಾಗ ಏನಿದೆ, ಇದು ಬ್ರಾಹ್ಮಣ ವೇದ ಭಾಗಕ್ಕೆ ಮತ್ತು ಉಪನಿಷತ್ತು ಕೊನೆಗೆ ಬರುವಂಥದ್ದು ವೇದಾಂತ. ಅದು ಇವೆರಡಕ್ಕೂ ನಡುವೆ ಸೇತುವೆ ಆಗಿರುವಂಥದ್ದು ಅರಣ್ಯಕ. ಇದು ಬಹಳ ಮುಖ್ಯ. ಸಂಹಿತೆಯಲ್ಲಿ ಹೇಳಿದ ಹಾಗೆ ಪ್ರಾರ್ಥನೆಗಳನ್ನು ಮಾಡ್ತೀವಿ, ಬ್ರಾಹ್ಮಣಗಳಲ್ಲಿ ಪೂಜೆಗಳನ್ನು ಮಾಡ್ತೀವಿ. ಸಂಹಿತೆಗಳ ಸ್ತೋತ್ರಗಳು. ಬ್ರಾಹ್ಮಣದಲ್ಲಿನ ಪೂಜೆ ಪುನಸ್ಕಾರ ಯಾಗಗಳನ್ನು ಮಾಡಿದಾಗ ನಾವು ಅಂದ್ಕೊಳ್ಳೋದು ಅದರಿಂದ ಒಳ್ಳೆಯದಾಗ್ತದೆ ನಮಗೆ ಅಂತ. ನಾವೆಲ್ಲ ಯಾವಾಗಲೂ ಪೂಜೆ ಮಾಡಿದಾಗ ಕೊನೆಗೆ ಫಲಶ್ರುತಿ ಜಾಸ್ತಿ ಕೇಳಿಸ್ಕೊತೀವಿ. ಹರಿಕತೆ ಹೇಳಿದ್ಮೇಲೆ, ಪೂಜೆ ಮಾಡಿದ್ಮೇಲೆ ಇದಾಗೋದ್ರಿಂದ ದೀರ್ಘಾಯುಷ್ಯ ಆಗುತ್ತೆ, ಧನ ಕನಕ ಸಂಪತ್ತಿ ಆಗ್ತದೆ, ನಿಮ್ಮ ಎಲ್ಲ ಅದು ಒಳ್ಳೆಯದಾಗ್ತದೆ ಅಂತ ಅದನ್ನು ಭಾಳ ಭಕ್ತಿಯಿಂದ ಕೇಳಿಸ್ಕೊತೀವಿ ನಾವು. ಅದು ನಮಗೆ ನಂಬಿಕೆ ಇದೆ.
ಇಹಲೋಕದಲ್ಲಿ ಲೌಕಿಕ ಜಗತ್ತಲ್ಲಿ ಈ ಪೂಜೆ ಪುನಸ್ಕಾರ ಮಾಡಿದ್ರೆ ನಮ್ಗೆ ಒಳ್ಳೆಯದಾಗ್ತದೆ ಅಂತ ನಂಬ್ಕೊಂಡಿದ್ದೀವಿ, ತಪ್ಪೇನಿಲ್ಲ. ನಮ್ಮ ಮನುಷ್ಯನಿಗೆ ಎಲ್ಲ ಭೋಗ ಭಾಗ್ಯಗಳು ಬೇಕು. ಆದರೆ ಒಂದು ಗಮನಿಸಿ ಎಷ್ಟು ಚೆನ್ನಾಗಿರ್ತದೆ ಅಂತ ನಮಗೆಲ್ಲರಿಗೂ ಅನುಭವ ಆಗಿರುವಂಥದ್ದು. ಒಂದು ಹಂತಕ್ಕೆ ಭೋಗ ಭಾಗ್ಯಗಳು ಭಾಳ ಮುಖ್ಯ ಅನ್ನಿಸ್ಬಿಡುತ್ತೆ ಮನುಷ್ಯನಿಗೆ. ಆದರೆ ಅದೇ ಮನುಷ್ಯನಿಗೆ ಸ್ವಲ್ಪ ವಯಸ್ಸಾದ ಮೇಲೆ ಒಂದು ಹಂತ ಬಂದಾಗ ಇದಕ್ಕೇನು ಅರ್ಥ, ಬಿಡೋ ಮಾರಾಯ ಸಾಕು. ನಾನು ಕಂಡಿದ್ದೀನಿ, ಕೆಲವು ಸೊಗಸುಗಾರ ಶಾಮಿ ಇದ್ದಂಗೆ ಇರ್ತಾರೆ, ಇವತ್ತು ಹಾಕ್ಕೊಂಡು ಬಟ್ಟೆ ನಾಳೆ ಹಾಕ್ಕೊಳ್ಳಲ್ಲ. ಅಷ್ಟು ನೀಟಾಗಿರುವಂಥವ್ರು 70 ವರ್ಷ ಬಂದು ಯಾವ್ದು ಹಾಕ್ಕೊಂಡ್ರೆ ಏನಿದೆ ಇಲ್ಲ, ನಾವು ನೋಡಿದ್ದೀವಿ ಅದನ್ನು. ಯಾಕೆ ಅನಿಸ್ತದೆ ಅಂದರೆ ಒಂದು ಹಂತಕ್ಕೆ ಬಂದಾಗ ಇದಕ್ಕೇನು ಅರ್ಥ ಇಲ್ಲ ಅನಿಸ್ಬಿಡುತ್ತೆ. ಇದನ್ನು ದಾಟಿದ್ದು ಇನ್ನೇನೋ ಒಂದು ಏನೇಪ್ಪ ಅದನ್ನು ತೊಗೊಳ್ಳೋಣ, ಇದೇನು ಮಾಡೋದು ಒದ್ದಾಡೋದು ಅಂತ. ನಮ್ಮ ಅಜ್ಜ ಭಾಳ ಬಡತನದಲ್ಲಿ ಬೆಳೆದವನು, ವಿಪರೀತ ಬಡತನದಲ್ಲಿ ಬೆಳೆದವನು. ಅವ್ರ ತಂದೆ ಈ ಔಷಧಿ ಕೊಡೋದು ಸ್ವಲ್ಪ ಜ್ಯೋತಿಷ್ಯ ಏನೋ ಮಾಡ್ತಿದ್ರಂತೆ. ಬಹಳ ಬಡತನ. ಎಷ್ಟು ಬಡತನ ಅಂತಂದರೆ ಕೃಷ್ಣಾ ನದಿ ತೀರ ಗಲಗಲಿ ಅಂತ ಊರು, ಅಲ್ಲಿದ್ದವ್ರು ನಾವು. ಬೇಸಿಗೆಯಲ್ಲಿ ನೀರು ಇಂಗಿ ಹೋದಾಗ ಆ ಬಂಡೆ ಮೇಲೆ ಬಂದುಬಿಡ್ತಾವಲ್ಲ, ಸಿಕ್ಕಾಪಟ್ಟೆ ಕಾದು ಬಿಡ್ತದೆ ಬಂಡೆಗಲ್ಲು. ಇವರಿಗೆ ಅನ್ನ ತಿನ್ನಬೇಕು ಅಂತ ಅನ್ನಿಸಿದಾಗ ಶರ್ಟ್ ಕಳೆದು ಬೋರ್ಲಾಗಿ ಮಲ್ಕೊಂಡ್ಬಿಡ್ಬೇಕಂತ ಕಲ್ ಮೇಲೆ. ಮೈ ಎಲ್ಲ ಚೂರು ಚೂರು ಸುಡಬೇಕು. ಹಾಗೆ ಬೇಗ ಓಡಿ ಹೋಗ್ಬೇಕು ಮನೆಗೆ, ಅಮ್ಮ ಜ್ವರ ಬಂದಿದೆ ನನಗೆ ಅಂತ. ಮೈ ಮುಟ್ಟಿ, ಹೌದಲ್ಲೋ ಮೈ ಬಿಸಿಯಾಗಿದೆ, ಅನ್ನ ಮಾಡ್ತೀನಿ ಇರು. ಅಷ್ಟು ಬಡತನದಲ್ಲಿದ್ದಂಥ ನಮ್ಮ ಅಜ್ಜ ಮುಂದೆ ಒಳ್ಳೆ ಕೆಲಸ ಮಾಡಿದ, ಭಾಳ ಒಳ್ಳೆ ಹೆಸರು ಪಡ್ಕೊಂಡ, ಮೇಷ್ಟ್ರಾದ. ಆಗ ನಮ್ಮ ತಂದೆ ಒಬ್ಬರೇ ಮಗನನ್ನು ಹಠದಿಂದ ಬೆಳೆಸಿದ ನಮ್ಮ ಅಜ್ಜ. ನನ್ನ ಮಗನಿಗೆ ಯಾವುದೂ ಕೊರತೆ ಆಗಬಾರ್ದು. ನಮಗೆಲ್ಲರೂ ಒಂದು ಪ್ರಾಬ್ಲಮ್ ಇರೋದೇ ಇದು, ನಾವೆಷ್ಟು ಕಷ್ಟಪಟ್ಟಿದ್ದೀವಲ್ಲ ನಮ್ಮ ಮಕ್ಕಳಿಗೆ ಬಡೋದು ಬೇಡ. ಇವತ್ತಿನ ತಂದೆ ತಾಯಿ ನಾನು ಭಾಳ ಹೇಳ್ತೀನಿ, ನರ್ಸರಿ ಕ್ಲಾಸಿಗೆ ಹೋದಾಗ ಪೇರೆಂಟ್ಸ್ ವರ್ಕ್ಶಾಪ್ ಮಾಡಿದಾಗ ಹೇಳ್ತೀನಿ ಅವ್ರಿಗೆ, ಅಪ್ಪ ಏನಾಗಿದೆ ಪರಿಸ್ಥಿತಿ ಅಂದರೆ ಮಗು ಒಂದು ಬೇಕು ಅಂದರೆ 4 ತಂದು ಕೊಡ್ತೀವಿ ನಾವೀಗ. ನಮ್ಮ ಮನೇಲಿ ನೋಡಬೇಕು ಮಕ್ಕಳಿಗೆ ಬಟ್ಟೆ ಎಷ್ಟಿರುತ್ತೆ ಅಂತಂದರೆ ಇನ್ನೊಂದು ಸಲ ಹಾಕ್ಕೊಳ್ಳಿದ್ರೆ ಮಗು ದೊಡ್ಡದಾಗಿಬಿಟ್ಟಿರುತ್ತೆ. ನೋಡಿ ಹೊಸದು 2 ಸಲ ಹಾಕ್ಕೊಳ್ಳಿಲ್ಲ ಮಗು, ಹಾಕೋಕೆ ಅವಕಾಶ ಇದ್ದರೆ ತಾನೇ. ಅಪ್ಪ ಹೋದಲ್ಲಿ ಒಂದು ಶರ್ಟ್ ತೊಗೊಂಬರೋದು, ಮಗು ಹೋದಲ್ಲಿ ಒಂದು ಬಟ್ಟೆ ತೊಗೊಂಬರೋದು, ರಾಶಿ ಮನೆಯಲ್ಲಿ. ಆಟಿಕೆ ಸಾಮಾನು ಎಷ್ಟಿದೆ ಮನೇಲಿ, ಆದರೆ ಮಗುವಿಗೆ ಆಸಕ್ತಿ ಕಮ್ಮಿಯಾಗಿ ಹೋಯ್ತು ಅದ್ರ ಮೇಲೆ. ಯಾಕಂದರೆ ಬೇಕಾದಷ್ಟು ಇದೆಯಲ್ಲ ಮನೇಲಿ. ನಾವು ಸಣ್ಣವರಿದ್ದಾಗ ಒಂದು ಟೆನ್ನಿಸ್ ಬಾಲ್ ಕೊಟ್ಟರೆ 6 ತಿಂಗಳು ಸಂಭ್ರಮ ಪಟ್ಟಿರಬೇಕು, ಟೆನ್ನಿಸ್ ಬಾಲ್ ಇದೆ ನನ್ನ ಕಡೆ ಅಂತ. ಯಾಕಂದರೆ ನಮಗೆ ಬೇಕಾದ ಮಾತ್ರ ಕಷ್ಟಪಟ್ಟರೆ ಸಿಗ್ತಿತ್ತು, ಈಗ ಬೇಕಾಗದೇನೆ ಸಿಗುತ್ತಲ್ಲ, ಹೀಗಾಗ್ಬಿಡುತ್ತೆ. ಆ ವಯಸ್ಸಲ್ಲಿ ಭೋಗ ಭಾಗ್ಯಗಳು ಬೇಕು 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 ಅನಿಸಿದಾಗ ಒಂದು ಹಂತಕ್ಕೆ ಹೋದಾಗ ನಮ್ಮ ಅಜ್ಜ ನಮ್ಮ ಅಪ್ಪನ ಬೆಳೆಸಿದ ಹಾಗೇನೆ, ಬೇಡ ಅಂದ್ರೆ ತಂದು ಕೊಡೋದು, ಚೆನ್ನಾಗಿ ಬೆಳೆಸ್ಬಿಟ್ರು. ಹಿಂಗಾಗಿ ನಮ್ಮ ತಂದೆ ಕೊನೆವರೆಗೂ ದುಡ್ಡಿನ ಬೆಲೆ ಗೊತ್ತಾಗಲಿಲ್ಲ, ಯಾಕಂದರೆ ದುಡ್ಡಿನ ಕಷ್ಟಪಡಲಿಲ್ಲಲ್ಲ. ಆದರೆ ಅಜ್ಜ ಅಷ್ಟು ಚೆನ್ನಾಗಿ ಬೆಳೆಸಿದವನು, ನಮ್ಮ ತಂದೆಯನ್ನು ಬೆಳೆಸಿದಂಥವನು. ಅವಾಗ ಹೇಳ್ತಿದ್ದಂತೆ, ನನ್ನ ಮಗನೇ ಖಸ್ ಸೋಪೇ ಆಗಬೇಕು. ಆಗಿನ ಕಾಲದಲ್ಲಿ ಖಸ್ ಸೋಪ್ ಅಂದರೆ ಭಾರಿ ಫೇಮಸ್ಸು. ಆ ಖಸ್ ಸೋಪ್ ತರಬೇಕು, ಅದನ್ನು ಆ ಥರ ಬಟ್ಟೆ ತರಬೇಕು, ಇದೆಲ್ಲ ಮಾಡಬೇಕು. ಆದರೆ ನಮ್ಮ ಅಜ್ಜ ವಯಸ್ಸಾದಮೇಲೆ ಶರ್ಟ್ ಹರಿದದ್ದು ಗೊತ್ತೇ ಆಗ್ತಿರ್ಲಿಲ್ಲ. ಅರಳುಮರಳು ಅಂತಲ್ಲ ಅದು, ನಾವು ಕನ್ಕೊಂಡ್ಬಿಟ್ಟು ಭ್ರಮೆ ಇದೆ, ನಮಗೆ ಭ್ರಮೆ ಅದು. ಅರಳುಮರಳಾಗಿದೆ ನಮ್ಮ ಅಪ್ಪನಿಗೆ ಅಂತ. ಅರಳುಮರಳು ಅವ್ರಿಗಾಗಿಲ್ಲ, ನಮಗಾಗಿದೆ. ಅವ್ರಿಗೆ ಗೊತ್ತಾಗಿದೆ ಅರ್ಥ ಇಲ್ಲ ಬಟ್ಟೆಗೆ ಅಂತ ಅರ್ಥ ಆಗಿದೆ. ನಮ್ಮ ತಂದೆ ಸ್ವಲ್ಪ ಸಿಟ್ಟು ಮಾಡ್ಕೋತಾ ಇದ್ರು. ಒಂದೊಂದು ಸಲ ಅಂತೂ ತುಂಬ ಕೋಪ ಬಂದ್ಬಿಡೋದು ನಮ್ಮ ತಂದೆಗೆ. ಅವರು ಶರ್ಟ್ ತಂದು, ನಮ್ಮ ತಂದೆ ಒಳ್ಳೆ ಸ್ಥಾನದಲ್ಲಿದ್ದರು, ಡೈರೆಕ್ಟರ್ ಆಗಿದ್ದರು ಡಿಪಾರ್ಟ್ಮೆಂಟಿಗೆ. ನಾವು ಬಡವರಾಗದಿದ್ದರು, ಶ್ರೀಮಂತರಾಗದಿದ್ದರು, ಬಡವರಂತೂ ಆಗಿರಲಿಲ್ಲ. ಹೋಟೆಲೆಲ್ಲ ಬಟ್ಟೆ ಶರ್ಟ್ ತಂದು ಕೊಡ್ಬೇಕು ನಮ್ಮ ಅಜ್ಜನಿಗೆ. ನಿಮ್ಮ ಮನೇಲೂ ದಯವಿಟ್ಟು ನೋಡಿ, ಹಿರಿಯರಿದ್ದರೆ ಹಂಗೆ ಇರ್ತದೆ. ನೀವು ಏನು ತಂದು ಕೊಟ್ಟರು ಟ್ರಂಕಲ್ಲಿ ಇಡ್ತಾರೆ, ಕಪಾಟಲ್ಲಿ ಇಡ್ತಾರೆ, ಹಾಕ್ಕೊಳ್ಳೋದಿಲ್ಲ. ನೀವು ಹಾಕೋದನ್ನು ಎಷ್ಟು ಹಾಕ್ಕೊಳ್ಳೋದು, ಸಾಕಲ್ಲ, ಯಾಕೆ ತರ್ತೀವಿ ತಿರ್ಗಾ ಮುರ್ಗ. ನಮ್ಮ ತಾಯಿಗಿದ್ದಾಳೆ, ಸೀರೆ ತಂದು ಯಾಕೆ ತರ್ತೀವಿ, ಸೀರೆ ನನಗೆ ಬೇಕಿಲ್ಲ, 2 ಸಾಕು ನನಗೆ, ಅದು ಸಾಕು ಅನಿಸ್ಬಿಡುತ್ತೆ. ಒಂದು ಸಲ ಅಂತೂ ಅದು ಮಿತಿ ಮೀರಿಬಿಡ್ತು. ಫುಲ್ ಶರ್ಟ್ ಹಾಕೋಬೇಕು ನಮ್ಮ ಅಜ್ಜ. ಏನೋ ಮಳೆಗೆ ಸಿಕ್ಕಿಲ್ಲ, ಹರಿದೋಯ್ತು, ಈ ಮೊಳಕೈ ಎತ್ತರ ಹರಿದೋಯ್ತು. ನಮ್ಮ ಅಜ್ಜ ಏನು ಮಾಡಬೇಕು, ಕತ್ತರಿ ತೊಗೊಂಡು ಕತ್ತರಿಸಿ ಹಾಫ್ ಶರ್ಟ್ ಮಾಡ್ಕೊಂಡ. ಅದನ್ನೇ ಹೊಲಿಗಿಲ್ಲ, ಒತ್ತರಿಸ್ಬಿಟ್ಟು ಮಾಡ್ದ. ನಮ್ಮ ತಂದೆಗೆ ಬಲಕು, ಯಾಕೆ ಹಿಂಗೆ ಮಾಡ್ತೀಯ ನೀನು, ಅಸಹ್ಯ ಅಲ್ವಾ, ಶರ್ಟ್ ಇಲ್ವಾ, 10 ಶರ್ಟ್ ಇದೆಯಲ್ಲ ಒಳಗಡೆ ಅಂತ. ನನಗೆ ಎದಕ್ಕೆ ಬೇಕು, ಮದುವೆಗೆ ಹೋಗ್ತೇನೆ ನಾನು, ಬೇಡ ಅಂದರೆ. ಇದು ನನಗೆ ವಿಚಿತ್ರ ಅನಿಸಿದ್ದು, ನಾನು ಕಣ್ಣು ಮುಂದೆ ನೋಡಿದ್ದು. ನನ್ನ ದೊಡ್ಡಪ್ಪ ಚಿಕ್ಕಪ್ಪ ಒಬ್ಬರಿದ್ದರು, ಭಾರಿ ದೊಡ್ಡ ಕಮಿಷನರ್ ಆಗಿದ್ದರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ, ತುಂಬ ಚೆನ್ನಾಗಿ ಬೆಳೆದವರು. ಅವ್ರು ಯಾವಾಗ ನೋಡಿದಾಗ 3 ಪೀಸ್ ಸೂಟ್, ಅದು ಭರ್ಜರಿ ಇರೋ. ರಿಟೈರ್ ಆದ್ಮೇಲೆ ಏನಾಯಿತು ಏನೋ, ಒಂದು ಪಂಚೆ ಶರ್ಟು ಸಾಕಪ್ಪ, ಹಾಗೆ ಹೋಗ್ತಿದ್ರು ವಾಕಿಂಗ್. ಚಪ್ಪಲಿ ಹಾಕ್ಕೊಂಡು ಹೋಗ್ತಿರೋದು. ಒಂದು ಸಲ, ಕಾಕ ಚಪ್ಪಲಿ ಹಾಕ್ಕೊಂಡಿಲ್ಲ ಅಂದರೆ, ಇರಲಿ ಬಿಡೋ ನಡೀತದೆ. ನನಗನ್ನಿಸ್ತು, ನಾವೆಲ್ಲ ಹರಳುಮರಳು ಅಂತೀವಲ್ಲ, ಹರಳುಮರಳು ಅಲ್ಲ ಅದು, ನಿಜವಾದ ಜೀವನ ಅರ್ಥ ಆವಾಗಿದೆ ಅವರಿಗೆ. ಇದೆಲ್ಲ ಬೇಕಿಲ್ಲ ಅನ್ನಿಸ್ತು, ಆಗ ಬೇಕಿತ್ತು. ಈಗ ಭೋಗ ಭಾಗ್ಯಗಳು ನಮ್ಮ ಲೌಕಿಕ ಜೀವನಕ್ಕೆ ಬೇಕು, ಆದರೆ ಒಂದು ಹಂತದಲ್ಲಿ ಬಂದಾಗ ಇದು ಯಾವುದೂ ಬೇಡ ಅನಿಸ್ಬಿಡುತ್ತೆ, ಯಾವುದು ಮುಖ್ಯ ಅಲ್ಲ ಅನಿಸ್ಬಿಡುತ್ತೆ. ಆಗ ಬಟ್ಟೆ ಮುಖ್ಯ ಆಗಿತ್ತು. ಆಗ ಒಂದು ಮನಸ್ಸು ಶಾಂತ ರೂಪದ ಸುಖವನ್ನು ಬಯಸೋಕೆ ಶುರು ಮಾಡ್ತದೆ. ಸಾಕಪ್ಪ ಶಾಂತವಾಗಿರೋ, ನೀನು ಬೇಡ ಇನ್ನು
ನಮ್ಮ ಊರಿಗೆ ಹೋಗಿ ಶಾಂತವಾಗಿದ್ದು ಬಿಡೋಣ, ಯಾವುದೂ ಗದ್ದಲ ಬೇಡ, ನನಗೇನು ಬೇಕೋ ಅದು ಓದ್ಕೊಂಡು ಸಂಗೀತ ಕೇಳಿಕೊಂಡು ನನ್ನ ಜೀವನಕ್ಕೆ ಬಂದಾಗಿದ್ದು ಬಿಡೋಣ ಅಂತ ಅನ್ಸುತ್ತಲ್ಲ, ಅದು ಕೊನೆಗೆ ಮೋಕ್ಷದ ಆಸೆ ಅಂತ ಹೇಳ್ತಾರೆ. ಸಾಕು, ಪ್ರಪಂಚ ಸಾಕೇನ. ತಾವು ಗಮನಿಸ್ತಿರಬೇಕು, ಕೆಲವರು ವಯಸ್ಸಾದ್ಮೇಲೆ ಹೇಳ್ತಾರೆ, ನನಗೆ ಕೊರಗಿಲ್ಲಪ್ಪ ಭಗವಂತ, ಸಾಕು, ನಿದ್ದೆ ಒಲು ಸಾವು ಪಡೆ ಮಂಕುತಿಮ್ಮ, ಸಾಕು ಒಂದು ದಿವಸ ಮುಗಿಸ್ಬಿಡು ಅಂತ ಕೇಳ್ಕೊಳ್ಳೋ ಅಂಥದ್ದು. ಯಾಕೆ ಅನಿಸುತ್ತೆ? ಹಣ್ಣು ಪೂರ್ತಿ ಹಣ್ಣಾದ ತಕ್ಷಣ ತೊಟ್ಟು ಕಚ್ಚಿ ತಪ್ಪಂತ ಕೆಳಗೆ ಬಂದುಬಿಡ್ತದೆ. ಅದು ಬಿಡಿಸ್ಕೊಂಡ್ಬಿಡುತ್ತೆ, ತಾನೇ ಬಿಡಿಸ್ಕೊಳುತ್ತೆ, ಮರ ಏನು ನೂಕಲ್ಲ ಅದನ್ನು. ಹಾಗೆ ಜೀವ ಕೂಡ ಒಂದು ಹಂತದಲ್ಲಿ ಪಕ್ವ ಆದ ತಕ್ಷಣ ಸಾಕು ಅಂತ ಬಂದ್ಬಿಡುತ್ತದೆ, ಮನಸ್ಸಿಗೆ ಬಂದ್ಬಿಡುತ್ತೆ. ಅದು ಮೋಕ್ಷದ ಆಸೆ ಅಂತ, ಮೋಕ್ಷ ಬೇಕು ಅಂತ ಅನಿಸುತ್ತೆ. ಆಗ ಈ ಕರ್ಮಕಾಂಡದ ಸಂಬಂಧವನ್ನು ನಿಧಾನವಾಗಿ ಕಳಿಸ್ಕೊಂಡು ನಿಧಾನವಾಗಿ ಬಿಡಿಸ್ಕೊಂಡು ಜ್ಞಾನ ಮಾರ್ಗದ ಕಡೆ ಹೋಗೋಕ್ಕೆ ಶುರು ಆಗ್ತದೆ, ಜ್ಞಾನಕಾಂಡದ ಕಡೆ ಹೋಗೋಕ್ಕೆ ಶುರು ಆಗ್ತದೆ. ಈ ಸ್ಥಿತಿಯನ್ನು ವಾನಪ್ರಸ್ಥ ಅಂತ ಕರೀತಾರೆ. ಆ ಹಿಂದಿನ ಕಾಲದಲ್ಲಿ ಮಾಡ್ತಿದ್ರು ಜನ. ಒಂದು ಹಂತ ಆದಮೇಲೆ ತಮ್ಮ ಮಕ್ಕಳಿಗೆ ಎಲ್ಲ ಜವಾಬ್ದಾರಿ ಒಪ್ಪಿಸ್ಬಿಟ್ಟು ನಾನು ಕಾಡಿಗೆ ಹೋಗ್ತೇನೆ, ನಾನು ತಪಸ್ಸಿಗೆ ಹೋಗ್ತೀನಿ ಅಂತ. ಆ ಸ್ಥಿತಿ ಇದು ವಾನಪ್ರಸ್ಥ ಅನ್ನೋದು. ಅಲ್ಲಿಗೆ ಹೋದಾಗ ಏನು ಮಾಡ್ತಾರೆ? ಅರಣ್ಯದಲ್ಲೇ ಕೂತ್ಕೊಂಡು ಧ್ಯಾನ ಮಾಡಬೇಕಲ್ಲ, ಆ ಧ್ಯಾನ ಮಾಡುವುದನ್ನು ಕಲ್ಪಿಸಿಕೊಡೋದೇ ಅರಣ್ಯಕದ ಮುಖ್ಯ ಭಾಗ. ಒಬ್ಬ ವ್ಯಕ್ತಿ ವಾನಪ್ರಸ್ಥಾಶ್ರಮಕ್ಕೆ ಹೋದಾಗ ಯಾವ ರೀತಿ ಮನಸ್ಸನ್ನು ಏಕಾಗ್ರ ಮಾಡ್ಕೊಳ್ಬೇಕು, ಯಾವ ರೀತಿ ಮನಸ್ಸನ್ನು ಧ್ಯಾನಕ್ಕೆ ರೆಡಿ ಮಾಡ್ಕೋಬೇಕು, ಉಪನಿಷತ್ತನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮನಸ್ಸನ್ನು ಸಿದ್ಧಪಡಿಸ್ಕೊಳ್ಳೋದು ಹೇಗೆ ಅಂತ ಕಲಿಸಿಕೊಡೋದು ಅರಣ್ಯಕದ ಭಾಗ. ಎಷ್ಟು ಚೆಂದ ಸೈಂಟಿಫಿಕ್ ಆಗಿದೆ ನೋಡ್ರಿ ಇದನ್ನು. ಮೊದಲು ಪ್ರಾರ್ಥನೆ ಮಾಡೋದು, ಆಮೇಲೆ ಪೂಜೆ ಮಾಡುವಂಥದ್ದು, ಆನಂತರ ಅತ್ಯಂತಿಕವಾದ ಸತ್ಯವನ್ನು ಬೆನ್ನು ಹತ್ತಿ ಹೋಗೋದು. ಆ ಸತ್ಯವನ್ನು ಬೆನ್ನು ಹತ್ತಿ ಹೋಗುವಾಗ ಮನಸ್ಸನ್ನು ಸರಿಯಾಗಿ ಸಿದ್ಧ ಮಾಡಿಕೊಳ್ಳುವಂಥದ್ದು. ಇದು ಅರಣ್ಯಕದ ಭಾಗ. ಅದಕ್ಕೆ ಹೇಳ್ತಾರೆ ಅರಣ್ಯಕವನ್ನು ಉಪನಿಷತ್ತಿನ ಮಹಾದ್ವಾರ ಅಂತ ಕರೀತಾರೆ. ಉಪನಿಷತ್ತಿನ ಮಹಾದ್ವಾರ. ಉಪನಿಷತ್ತನ್ನು ಪ್ರವೇಶಿಸಬೇಕಾದರೆ ಮೊದಲು ಅರಣ್ಯಕಕ್ಕೆ ಹೋಗಬೇಕು ಅಂತ. ಮೊನ್ನೆ ಯಾರೊಬ್ಬರು ಬಹಳ ಚೆಂದ ಕೇಳಿದರು ನನಗೆ, ಈಗ ಎಲ್ಲಿ ಹೋಗೋದು ಸರ್ ವಾನಪ್ರಸ್ಥಕ್ಕೆ? ಅವಾಗೆಲ್ಲ ವಾನಪ್ರಸ್ಥಾಶ್ರಮ ಅಂತು, ಈಗ ವನಗಳೇ ಇಲ್ಲ. ಬೆಂಗಳೂರು ಮಧ್ಯದಲ್ಲಿದ್ದಂಥ ವನಗಳಿಗೂ ಮೆಟ್ರೋ ಹಾವಳಿ ಆಗಿಬಿಡುತ್ತೆ, ಅವು ಕೂಡ ಹೋಗ್ಬಿಡ್ತಾವೆ ಈಗ. ಹಾಗಿದ್ದಾಗ ನಾವು ಎಲ್ಲಿ ವನಕ್ಕೆ ಹೋಗೋದು, ವಾನಪ್ರಸ್ಥಾಶ್ರಮಕ್ಕೆ ಹೋಗೋದು ಹೇಗೆ ಅಂತ. ಅದಕ್ಕೊಬ್ಬರು ಬಹಳ ಚೆಂದ ಒಬ್ಬರು ಸನ್ಯಾಸಿಗಳು ಹೇಳಿದ್ದಾರೆ, ನನಗೆ ಭಾಳ ಇಷ್ಟವಾದದ್ದು, ಹಂಚ್ಕೋತೀನಿ ನಿಮ್ಮ ಜೊತೆಗೆ. ಅವ್ರು ಕೇಳಿದ್ರು, ಇವತ್ತು 21ನೇ ಶತಮಾನದಲ್ಲಿ ನಾವು ಬೆಂಗಳೂರಂಥ ನಗರದಲ್ಲಿದ್ದೇವೆ, ವಾನಪ್ರಸ್ಥಾಶ್ರಮಕ್ಕೆ ಎಲ್ಲಿ ಹೋಗೋಣ ನಾವು? ವಾನಪ್ರಸ್ಥಾಶ್ರಮ ಸಾಧ್ಯ ಇದೆಯಾ ಅಂತ. ಆ ಗುರುಗಳು ಹೇಳಿದರು, ಸಾಧ್ಯ ಇದೆಯಪ್ಪ, ವಾನಪ್ರಸ್ಥಾಶ್ರಮ ಸಾಧ್ಯ ಇದೆ. ಹೇಗಿರಬೇಕು ವಾನಪ್ರಸ್ಥಾಶ್ರಮ ಅಂತ ಅವ್ರು ಹೇಳಿದ ಮಾತು, ಮನೆಯಲ್ಲೇ ವಾನಪ್ರಸ್ಥಾಶ್ರಮ ಮಾಡಬೇಕು. ಅಂದರೆ ಹೇಗೆ ಬದುಕಬೇಕು ಅಂದರೆ ಒಂದೇ ಮಾತು ಹೇಳಿದರು ಅವರು, ನಿಮ್ಮ ಮನೆಯಲ್ಲೇ ನೀವು ಅತಿಥಿ ಹಾಗೆ ಬದುಕಿ, ಅದು ವಾನಪ್ರಸ್ಥಾಶ್ರಮ ಅಂತ. ಎಷ್ಟು ಚಂದದ ಮಾತು ಅನಿಸ್ಬಿಡುತ್ತೆ ನನಗೆ. ನಿಮ್ಮ ಮನೆಯಲ್ಲೇ ನೀವು ಅತಿಥಿ ಹಾಗೆ ಇರಬೇಕು. ನಾವು ಕೆಲವು ದರ್ಪ ಬಿಡೋದೇ ಇಲ್ಲ. ನಾನು ಮನೇಲಿ ಯಜಮಾನ, ನಾನು ಹೇಳ್ದಂಗೆ ಕೇಳ್ಕೊಂಡಿರು, 80 ವರ್ಷ ಆಗಿದೆ, ಹಿಡ್ಕೊಳ್ಳೋಕೆ 3 ಜನ ಬೇಕು, ಆದರೆ ನನ್ನ ದರ್ಪ ಕಮ್ಮಿ ಆಗಲಿಲ್ಲ. ಅದು ಬೇಡ ಬೇಡ. ನಿಮ್ಮ ಮನೆಯಲ್ಲಿ ಅತಿಥಿ ಆಗಿರಬೇಕು ಅಂದರೆ ಏನು ಅರ್ಥ ನೋಡಿ? ನಾವು ಯಾರ್ದೋ ಮನೆಗೆ ಹೋಗಿರ್ತೀವಿ, ಯಾರ್ದೋ ಮನೆಗೆ ಹೋದಾಗ ಅಡುಗೆ ಬಡಿಸ್ತಾರೆ, ಹೇಗಿದೆ ಸಾರು ಅಂತಾರೆ, ನಿಮಗೇನು ಇಷ್ಟ ಆಗಿಲ್ಲ, ಅದು ಏನು ಮಾಡ್ತೀರ ಅವಾಗ? ಏನು ರೀ ಸಾರ ಇದು ಅಂತೀರಾ ನೀವು? ಅನ್ನಲ್ಲ. ಮತ್ತೊಬ್ಬರ ಮನೆ ಇದು ಚೆನ್ನಾಗಿದೆ 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 ಅಂದ್ಕೊಂಡು ನೀವೇ ಬೇಕಾದ್ರೆ ಉಪ್ಪು ಹಾಕೋತೀರ ತಾಟಲ್ಲಿ ಸ್ವಲ್ಪ. ಯಾಕೆ ಹೇಳ್ತೀರ ಹಾಗೆ? ಪಾಪ ಅವ್ರು ಬೇಜಾರಾಗತ್ತಲ್ಲ. ನಾವು ಹೋದವ್ರು 1-2 ದಿವಸ ಗಂಭೀರವಾಗಿ ಅವ್ರ ಮನಸ್ಸಿಗೆ ನೋವಾಗಲಾರ್ದಾಗ ಬದುಕಬೇಕು. ಇದು ಅತಿಥಿಗಳ ಕೆಲಸ. ನಮ್ಮ ಮನೆಯಲ್ಲೂ ಹಾಗೆ ಮಾಡೋಕ್ಕಾಗಲ್ವ? ನಾವು ಸುಮ್ಮನೆ ಮೂಗು ತೋರಿಸ್ತೀವಿ ಪ್ರತಿಯೊಂದರಲ್ಲಿ. ಆ ಸೊಸೆ ಏನೋ ಮಾಡ್ತಿರ್ತಾಳೆ, ಏನು ಮಾಡಿದೆ, ನಿನಗೇನು ಮಾಡೋದು ತೊಗೊಂಡು? ಅತಿಥಿಗಳ ಕೆಲಸ ಅಲ್ಲ. ಅತಿಥಿಗಳ ಕೆಲಸ ಸುಮ್ಮನೆ ಕೂತಿರಬೇಕು. ಆಕೆ ಬಂದು ಕೇಳಿ ಇದನ್ನು ಮಾಡ್ಲಾತೆ ಅಂತ ಕೇಳಿದರೆ ಅದನ್ನು ಮಾಡ್ತೇವೆ, ಮಾಡಮ್ಮ ಚೆನ್ನಾಗಿದೆ, ಮಾಡಿ ಅನ್ಬೇಕು. ನಿಮ್ಮ ಮನಸ್ಸಿಗೆ ಒಪ್ಪಲ್ಲ ಅದು. 50 ವರ್ಷ ದರ್ಪ ಮಾಡಿ ಬೆಳಕಿದ್ದೀನಿ, ಅಡುಗೆ ಮನೆ ಸಾಮ್ರಾಜ್ಞಿ ನಾನು, ಈಕೆ ಬಂದು ಕೇಳೋದು ಅಂತ ಅಂದಾಗ ತಕರಾರು ಬರುತ್ತೆ, ಜಗಳ ಬರೋದಲ್ಲಿ. ಆದರೆ ನಾನು ವಾನಪ್ರಸ್ಥಾಶ್ರಮ ಯಾವತ್ತು ಮಾಡ್ತೀನಿ ಅಂತ ತೀರ್ಮಾನ ಮಾಡಿಕೊಂಡ್ರೆ, ಅತಿಥಿ ಹಾಗೆ ಬದುಕೋಕೆ ಶುರು ಮಾಡಿದರೆ ಎಷ್ಟು ಚೆಂದ ಆಗತ್ತೆ ಅಂದರೆ, ಅವ್ರು ಹೇಳ್ತಾರೆ ಮೊದಲಿನಕ್ಕಿಂತ ಹೆಚ್ಚಿಗೆ ಮರ್ಯಾದೆ ಸಿಗುತ್ತೆ ನಿಮಗೆ. ಯಾಕಂದರೆ ನೀವು ಯಾವುದ್ರಲ್ಲೂ ತಲೆ ತೋರಿಸಲ್ಲ. ನಮ್ಮ ತಂದೆ ಹೇಳ್ತಿದ್ರು ನನಗೆ, ಕಿವಿ ಕೇಳಿಸೋದು ಕಮ್ಮಿ ಆಗಿತ್ತು. ಆಗತ್ತೆ 80 ವರ್ಷ ಆದಮೇಲೆ. ಅವ್ರು ಎಲ್ಲೂ ಮಾತುಕತೆಯಲ್ಲಿ ಭಾಗವಹಿಸ್ತಿರಲಿಲ್ಲ. ನಮ್ಮ ಕೆಲವರು ತಮಾಷೆನೂ ಮಾಡ್ತಿದ್ರು, ಅವ್ರಿಗೆ ಕೇಳಿಸಲ್ಲ ಅಂತ. ಅವ್ರು ತಲೆ ಹಚ್ಕೋತಾನೆ ಇರಲಿಲ್ಲ. ಒಂದು ಸಲ ನನಗೆ ಸ್ವಲ್ಪ ಬೇಜಾರು ಅನ್ನಿಸ್ತು, ಮಾತುಕತೆಯಲ್ಲಿ ಭಾಗವಹಿಸಲ್ಲ, ಸುಮ್ಮನೆ ಕೂತಿರ್ತಾರೆ ಅಂಥೇಳಿ. ಅಣ್ಣ ಕಿವಿ ಕೇಳಿಸೋದಿಲ್ಲ ಅಂತ ಬೇಜಾರಾಗ್ತದ? ಕಿವಿಗೆ ಮಷೀನು ತಂದು ಕೊಟ್ಟಿದ್ದೆ, ಹೀರಿಂಗ್ ಏಡ್ ಹಾಕ್ಕೊಟ್ಟಿದ್ದೆ. ಇದೇನೋ ಬಹು ಒಂದು ಚಪ್ಪಳ ಬರುತ್ತೆ, ಬೇಡ ಅಂತ ಕಿತ್ತು ಹಾಕ್ಬಿಟ್ರು. ಅದನ್ನು ಹಾಕ್ಬಿಟ್ರು, ಅದು ಕಿವಿಗೆ ಚುಚ್ಚಿದಂಗೆ ಆಗ್ತದೆ, ಬೇಡ ಅಂದ್ಬಿಟ್ಬಿಟ್ರು. ಬಿಡು ಅಂತ ಹೇಳಿದ್ರು. ಅವ್ನು ನನಗೆ ಕೆಟ್ಟ ಅನಿಸಿದ್ದು, ಪಾಪ ಮಾತುಕತೆಯಲ್ಲಿ ಭಾಗವಹಿಸಲ್ಲ ಅವರು, ಬೇಜಾರಾಗ್ತಿರ್ಬೇಕು ಅಂತ. ಅಣ್ಣ ಬೇಜಾರಾಗ್ತದ ಕೇಳಿಸಲ್ಲ ಅಂಥೇಳಿ ಅಂತ. ಏನು ಬೇಜಾರಿಲ್ಲೋ
ಅಂದರು. ಪ್ರಾಕ್ಟಿಕಲ್ ಫಿಲಾಸಫರ್ ಅವರು. ಏನು ಅಂತ ಕೇಳಿದ್ರೆ, ಇಲ್ಲೋಡು ನನಗೆ ಯಾಕೆ ಕೇಳಿಸ್ಕೋಬೇಕು, ಈ ಕಿವಿ ಎಷ್ಟು ಕೇಳಿಬಿಟ್ಟಿದ್ದಾವೆ 80 ವರ್ಷ, ಇನ್ಯಾಕೆ ಕೇಳಿಸ್ಕೋಬೇಕು, ಸಾಕಿನ. ಅದಕ್ಕೆ ಭಗವಂತ ಸಿಸ್ಟಮ್ ಮಾಡಿಟ್ಟಿದ್ದಾನೆ, ಪ್ರೋಗ್ರಾಮ್ಡ್. ಅವ್ರು ಇಂಗ್ಲೀಷ್ ಭಾಳ ಚೆನ್ನಾಗಿತ್ತು ನಮ್ಮ ತಂದೆದು ಹೇಳೋರು. ಇಟ್ಸ್ ಅ ಪ್ರೋಗ್ರಾಮ್ಡ್ ಸ್ಕ್ರಿಪ್ಟ್ ಐಸೆ ಅನ್ನೋರು. ಮಾಡಿಟ್ಟಿದ್ದಾನೆ ಭಗವಂತ. ಈಗ ಒಂದು ಕಾಲ ಅದನ್ನು ನಿಂತ್ಕೋಬೇಕದು. ಎಷ್ಟು ಅಂತ ಕೇಳಿಸ್ಕೋತೀನಿ ನೀನು, ಸಾಕು. ಈ ಅಲಾರಾಮ್ ಇಡಲ್ವ ನೀವು, ಬೆಳಗ್ಗೆ 5 ಗಂಟೆ ಟರ್ರ ಅಂತ ಅಲಾರಾಮ್ ಆಗುತ್ತೆ, ಸಾಕಿನ ಹೇಳು ಅಂತ. ಅದು ಹಾಗೇನೆ, ಕೇಳಿ ಕೇಳಿ ಸಾಕಾಗಿದೆ ಬಿಡು. ಅಕಸ್ಮಾತ್ ನನಗೆ ಕೇಳಿಸ್ಲೇಬೇಕು ಅಂತಿದ್ರೆ ನೀನು ಜೋರಾಗಿ ಕೂಗಿ ಆದರೂ ಹೇಳ್ತೀಯ ನನಗೆ, ಅಲ್ವಾ? ನನಗೆ ಕೇಳಿಸ್ಲೇಬೇಕು, ನೀನು ಹೇಳ್ತೀಯ. ನನಗೆ ಸಂಬಂಧ ಇಲ್ಲ ಅಂದರೆ ಯಾಕೆ ಕೇಳಬೇಕು ಅದನ್ನು ನಾನು? ಬಿಟ್ರಾಯ್ತು. ಇಷ್ಟು ಚಂದ ಮಾತದು. ಅವ್ರು ಹೇಳೋದು, ನಿಧಾನ ಕಿವಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ. ಯಾಕೆ ನೋಡಿದೆಯಲ್ಲ, ಬೇಕಾದಷ್ಟು ನೋಡಿದೆಯಲ್ಲೋ ಮರ, ಸಾಕು. ಸಾಕೇನು, ಎಷ್ಟು ಟೈಮ್ ಕೊಡ್ತೇವೆ ಕಣ್ಣಿಗೆ, ಅದಕ್ಕೆ ಸಾಕು. ವಾರಂಟಿ ಪೀರಿಯಡ್ ಮುಗಿದಿದೆ, ಮೇಂಟೈನ್ ಮಾಡ್ಕೊಂಡಿರ್ಬೇಕಷ್ಟೇ. ಅಂದರೆ ಎಷ್ಟು ಸಿಂಪಲ್ಲಾಗಿ ಹೇಳೋದಂದರೆ, ವಾನಪ್ರಸ್ಥಾಶ್ರಮದಲ್ಲಿ ಇದ್ದಾಗ ಯಾವುದನ್ನು ಅತಿರೇಕ ಮಾಡದೇನೆ ಮತ್ತೊಬ್ಬರ ಮನೆಯಲ್ಲಿ ಅತಿಥಿ ಇದ್ದ ಹಾಗೆ ಇರಬೇಕು ಅಂತ ನನಗೆ ಭಾಳ ಇಷ್ಟವಾದದ್ದು ಮಾತಿತ್ತು. ನಾನು ಹುಡುಕ್ತಾ ಇದ್ದೀನಿ ಅರ್ಲಿ ಆ್ಯಸ್ ಪಾಸಿಬಲ್ ಅಂತ. ಗೆಸ್ಟ್ ಆಗಿ ಮನೆಯಲ್ಲಿ ಅತಿಥಿ ಹಂಗಿರೋದು ಎಷ್ಟು ಚಂದ ಅಲ್ವಾ? ಅದು ಮರ್ಯಾದೆ ಕೊಡ್ತಾರೆ ರೀ ನಿಮಗೆ. ಅತಿಥಿ ಅಂತಿದ್ರೆ ಅಲ್ಲೇ ಜಾಗ ಹುಡ್ಕೊಂಡು ಮಲ್ಕೊಡ್ರಿ ಅಂತ ಯಾರೂ ಅನ್ನಲ್ಲ ನಿಮಗೆ. ಬನ್ನಿ ಸರ್, ಈ ಜಾಗ ನಿಮ್ಮದು, ಮಲ್ಕೊಳ್ಳಿ, ಹಾಸಿಗೆ ಕೊಡ್ತಾರೆ. ಯಾವಾಗ ಅತಿಥಿ ಆಗಿದ್ದರೆ. ನಾನು ಮನೆಯಲ್ಲಿ ಅತಿಥಿ ಇದ್ದರೆ ಮನೆಯಲ್ಲಿ ನನ್ನ ಬೆಲೆನೂ ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದು, ಬೇಡಾದ ಚಿಂತನೆ ನನಗೆ ಯಾಕೆ ಬೇಕು? ಮುಖ್ಯವಾಗಿ ಬರೋದು ವಾನಪ್ರಸ್ಥಾಶ್ರಮದಲ್ಲದು. ಮನೆ ಬಿಟ್ಟು ಯಾಕೆ ಕಾಡಿಗೆ ಹೋಗ್ತಾ ಇದ್ರು ಅಂದರೆ, ಮನೆ ಸಾಕು, ಜಂಜಾಟ. 50 ವರ್ಷ 60 ವರ್ಷ 70 ವರ್ಷ ಬದುಕಿದ್ದೀನಿ, ಜಂಜಾಟದಲ್ಲೇ ಬದುಕಿದ್ದೀನಿ, ಸಾಕೇನು, ಹೊರಗೆ ಹೋಗೋಣ, ಬೇರೆ ವಿಚಾರ ಮಾಡೋಣ. ನಮಗೆ ಬೇರೆ ವಿಚಾರ ಮಾಡೋಕ್ಕೆ ಚಿಂತೆ ಟೈಮ್ ಎಲ್ಲಿದೆ ಈಗ? ನಾನು ಅತಿಥಿ ಆದಾಗ ಮನೆ ವ್ಯವಹಾರಕ್ಕೆ ತಲೆ ಹಾಕೋಲ್ಲ. ಅವರಾಗೆ ಕೇಳಿದಾಗ ಅವರ ಮನಸ್ಸಿಗೆ ನೋವಾಗದ ಹಾಗೆ 1-2 ಮಾತನ್ನು ಹೇಳಿ, ನಾನು ಹೇಳಿದ್ದೆ ಸರಿ ಅಂತಲ್ಲ, ನೋಡಪ್ಪ ಹಿಂಗೆ ಅನಿಸುತ್ತೆ, ವಿಚಾರ ಮಾಡಿ ನೋಡು, ಹೇಗೆ ಅನಿಸುತ್ತೆ ಮಾಡು ಅಂದಾಗ ಹುಡ್ಕೊಂಡ್ಬರ್ತಾರೆ ನಿಮ್ಮ ಕಡೆ. ಅಪ್ಪ ಏನು ಮಾಡಬೇಕು ಅಂತ ಕೇಳ್ತಾರೆ. ಅವ್ರು ಕೇಳಿದೆ ನನ್ನ ಅಭಿಪ್ರಾಯ ಕೊಡೋಕೋದ್ರೆ ಮಾತು ಬಂದ್ರಪ್ಪ ಇವರು ಮತ್ತೆ ಹೇಳ್ತಾರೆ ನೋಡು ಅಂಥೇಳಿ ಬಿಕಮ್ ಎನ್ ಇಂಟರ್ಫರೆನ್ಸ್. ಅದಕ್ಕೆ ಆ ಋಷಿಗಳು, ನಮ್ಮ ಸಾಧುಗಳು ಹೇಳಿದ್ದು ಭಾಳ ಮುಖ್ಯ ಅನ್ನಿಸ್ತು ನನಗೆ. 21ನೇ ಶತಮಾನದ ವಾನಪ್ರಸ್ಥಾಶ್ರಮ ಅಂದರೆ ನಮ್ಮ ಮನೆಯಲ್ಲಿ ನಾನು ಅತಿಥಿ ಹಾಗೆ ಬದುಕೋದು ವಾನಪ್ರಸ್ಥಾಶ್ರಮದ ಲಕ್ಷಣ ಅಂತ. ಆಗ ನನಗೆ ಬೇಕಾದಷ್ಟು ಟೈಮ್ ಇರುತ್ತೆ. ಟೈಮ್ ಇದ್ದಾಗ ಬೇರೆ ಚಿಂತನೆ ಮಾಡೋಕ್ಕೆ ಅವಕಾಶ ಇದೆ. ಆಗ ನನಗೂ ಮತ್ತು ಅದಕ್ಕೆ ಏನಾದರೂ ಸಂಬಂಧ ಇದೆಯಾ ಅಂತ ಚಿಂತನೆ ಶುರು ಆದಾಗ ನಾನು ಉಪನಿಷತ್ತಿನ ಹಾದಿಯಲ್ಲಿದ್ದೇನೆ, ಮಹಾದ್ವಾರದಲ್ಲಿದ್ದೇನೆ, ಅರಣ್ಯಕ ನನಗೆ ಬೇಕಾಗ್ತದೆ ಅವಾಗ ಅಂತ. ಈ ಹೇಳಿದಂಥ 4 ಭಾಗಗಳು ಅಂತ ಏನು ಹೇಳಿದೆ, ಸಂಹಿತೆ, ಬ್ರಾಹ್ಮಣ, ಉಪನಿಷತ್ತು ಹಾಗೂ ಅರಣ್ಯಕಗಳು, ಅವು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ಸ್ ಅಲ್ಲ. ಒಂದಕ್ಕೊಂದು ಸಂಬಂಧ ಇಲ್ಲ ಅಂತಲ್ಲ, ಒಂದಕ್ಕೊಂದು ಹೊರೆ ಇಲ್ಲೇ ಇಲ್ಲ. ಅದಕ್ಕೆ ನಿಧಾನವಾಗಿ ಎಷ್ಟೋ ಸಲ ಬ್ರಾಹ್ಮಣದ ಮಾತು ಸಂಹಿತೆಯಲ್ಲಿ ಬರ್ತದೆ, ಸಂಹಿತೆಯ ಮಾತು ಉಪನಿಷತ್ತಲ್ಲಿ ಬರ್ತದೆ. ಆದ್ದರಿಂದ ಅವು ಸಾಕಾಗಿ ಹೋಗುವಂಥದ್ದು. ಅವು ಗೆರೆ ಹಾಕಿ ಇಲ್ಲಿ ಬ್ರಾಹ್ಮಣ ಮುಗಿತು, ಇಲ್ಲಿ ಸಂಹಿತೆ ಶುರು ಆಯಿತು ಅಂತ ಇಲ್ಲ. ಅದನ್ನು ನಾವು ಅನಿಸ್ಕೋಬೇಕಾದದ್ದನ್ನು. ಆದರೆ ಪರಸ್ಪರ ಒಂದರಲ್ಲಿ ಒಂದಿರೋದು ಅಪರೂಪ ಏನಲ್ಲ ಅಂತ. ಹಾಗಾದ್ರೆ ಉಪನಿಷತ್ತಿಗೆ ಯಾಕೆ ಜಾಸ್ತಿ ಬೆಲೆ ಬಂತು ಈಗ ಅಂತ? ಮನುಷ್ಯನ ಜೀವನ ಧರ್ಮಕ್ಕೆ ಬೇಸಿಕ್ ಆದಂಥ, ಆಧಾರವಾದಂಥ ಈ ತ್ರಿಕೂಟ ರಹಸ್ಯ ಅಂತ ಹೇಳಿದ್ನಲ್ಲ ಮೊದಲು, ಇದನ್ನು ತಿಳ್ಕೊಳ್ಳೋಕ್ಕೆ ಅತ್ಯಂತ ಸಹಕಾರಿಯಾಗಿರುವಂಥದ್ದು ವೇದದ ಕೊನೆಯ ಭಾಗ ಆಗಿರುವಂಥ ಉಪನಿಷತ್ತಾದ್ದರಿಂದ ಅದರ ಬಗ್ಗೆ ಹೆಚ್ಚು ಚರ್ಚೆ ನಡೀತಾ ಇತ್ತು, ಹೆಚ್ಚು ಚಿಂತನೆ ಬಂದಂಥದ್ದು. ಅದಕ್ಕೆ ಲೋಕದ ಆದರಣೆ ಕೂಡ ತುಂಬ ಹೆಚ್ಚಾಯಿತು. ಅದಕ್ಕೆ ಪ್ರಪಂಚದ ದೊಡ್ಡ ದೊಡ್ಡ ಮಹಾಜ್ಞಾನಿಗಳು ತಮಗೆ ಸರಿಯಾದ ಹಾಗೆ ಭಾಷ್ಯಗಳನ್ನು ಬರೆದಿದ್ದಾರೆ. ಅದಕ್ಕೆ ಬೇರೆ ಬೇರೆ ಭಾಷ್ಯಗಳಿದ್ದಾವೆ. ಮಹಾಜ್ಞಾನಿಗಳು ಬೇರೆ ಬರೆದಿದ್ದಾರೆ. ತಪ್ಪು ಬರೆದದ್ದು ಅಂತಲ್ಲ ಅದು. ಅವರವರ ತಿಳುವಳಿಕೆ ಹಾಗೆ, ಅವರವರ ನಂಬಿಕೆ ಹಾಗೆ, ಅವರು ಅರ್ಥೈಸಿಕೊಂಡ ಹಾಗೆ ಬರೆದಿದ್ದರಿಂದ ವಿಭಜನೆಗಳು ಬಂತೆ ವಿನಃ ಉಪನಿಷತ್ತಲ್ಲಿ ಬೇರೆ ಇಲ್ಲ. ಉಪನಿಷತ್ತುಗಳ ಮೂಲ ಅದರ ಮೇಲೆ ನಾನು ತಿಳ್ಕೊಂಡ ಹಾಗೆ. ನಾವು ಕೆಲವೊಂದು ಸಲ ಆಕಾಶ ನೋಡಿದಾಗ ಮೋಡಗಳು ಕಾಣಿಸ್ತವೆ. ನೋಡಿ, ಅದು ಆನೆ ಕಣ್ಣಂಗೆ ಕಾಣಿಸುತ್ತೆ ಅಂತ ನಾನು ಹೇಳ್ತೀನಿ. ಇನ್ನೊಬ್ಬರಿಗೆ ಆನೆ ಕಾಣಿಸಲ್ಲ, ಹುಲಿ ಥರ ಕಾಣಿಸುತ್ತೆ. ಅದು ಅವನ ದೃಷ್ಟಿ. ಅದು ಆ ದೃಕ್ಕೋಣ ಅಂತ ಹೇಳಿದ್ನಲ್ಲ DVG ಹೇಳಿದ ಹಾಗೆ, ಆ ದೃಷ್ಟಿಕೋನದ ಹಾಗೆ ನನಗೆ ಬೇರೆ ಬೇರೆ ಕಾಣಿಸೋದ್ರಿಂದ ಬೇರೆ ಬೇರೆ ಭಾಷ್ಯಗಳು ಬಂದಿದ್ದಾವೆ. DVG ಒಂದು ಕಡೆ ಬಹಳ ಚಂದ ಬರೀತಾರೆ. ಉಪನಿಷತ್ತು ಅಂದರೆ ಹೇಗೆಂದರೆ, ಒಬ್ಬ ಅತ್ಯಂತ ಪ್ರತಿಭಾಶಾಲಿಯಾದ ಶಿಕ್ಷಕ ಅಥವಾ ಅತ್ಯಂತ ಪ್ರಭಾವಶಾಲಿಯಾದ ಭಾಷಣಕಾರ ಟಿಪ್ಪಣಿ ಮಾಡ್ಕೊಂಡಿರ್ತಾನೆ. ಭಾಷಣಕ್ಕೆ ಹೋಗಬೇಕಾದ್ರೆ, ಕ್ಲಾಸಿಗೆ ಹೋಗಬೇಕಾದ್ರೆ ಆ ಟಿಪ್ಪಣಿ ಇದ್ದಂಗೆ ಇರ್ತದೆ ಅಂತ. ಎಷ್ಟು ಚಂದದ ಮಾತು, ಎಷ್ಟು ಸುಲಭ ಹೇಳುವಂಥದ್ದು. ನಿಜವಾಗಲೂ ಒಳ್ಳೆ ಮೇಷ್ಟ್ರು ಇಡೀ ಲೆಕ್ಚರ್ ಬರ್ಕೊಂಡು ಹೋಗಲ್ಲ. ಅದನ್ನು ಕಾನ್ವೊಕೇಶನ್ ಅಡ್ರೆಸ್ಸಲ್ಲಿ ಮಾತ್ರ ಕೆಲವರು ಮಾಡ್ತಾರೆ, ಇಡೀ ಭಾಷಣ ಓದುವಂಥದ್ದು. ನಿಜವಾದ ಶಿಕ್ಷಕ ಇದ್ದವನು ಕೆಲವು ಪಾಯಿಂಟ್ಸ್ ಹಾಕ್ಕೊಂಡಿರ್ತಾನೆ ಸಣ್ಣ ಚೀಟಿಯಲ್ಲಿ. ಮೊದಲನೇ ಪಾಯಿಂಟು, 2ನೇ ಪಾಯಿಂಟು, 3ನೇ ಪಾಯಿಂಟು, 4ನೇ ಪಾಯಿಂಟು. ತಾವು ನೋಡ್ತೀರಿ ಪ್ರಭಾವಶಾಲಿಯಾದಂಥ ಭಾಷಣಕಾರರು ಏನು ಮಾಡ್ತಾರೆ,
ಇಡೀ ಭಾಷಣ ಬರ್ಕೊಂಡಿರಲ್ಲ, ಬರೀ ಒಂದು ಪದ ಇರ್ಬೋದು, ಒಂದು ಶಬ್ದ ಇರುತ್ತೆ, ಅದೊಂದು ಶಬ್ದ, ನೆಕ್ಸ್ಟ್ 2ನೇ ಪಾಯಿಂಟು 3ನೇ ಪಾಯಿಂಟು ಒಂದು ಸಾಲು ಏನೋ ಇರ್ತದೆ, ಅದು ನೋಡ್ಕೊಂಡ್ಬಿಡ್ತಾರೆ. ಅದು ನೋಡ್ಕೊಂಡಾಗ 10 ನಿಮಿಷ ಏನು ಹೇಳಬೇಕು ಅಂತ ಗೊತ್ತಿರುತ್ತೆ, ಪೂರ್ತಿ ವಿಸ್ತಾರ ಮಾಡ್ತಾರೆ. ಅಲ್ಲಿಂದ 2ನೇ ಪಾಯಿಂಟಿಗೆ ಹೋಗ್ತಾರೆ. ಅಲ್ಲಿ ಬರೆದಿರೋಲ್ಲ ಮೊದಲನೇ ಪಾಯಿಂಟಿಗೆ 2ನೇ ಪಾಯಿಂಟಿಗೆ ಹೋಗೋದು ಹೇಗೆ ಅಂತ ಏನೂ ಬರೆಯಲ್ಲ ಅಲ್ಲಿ. ಅವ್ರಿಗೆ ಗೊತ್ತಿರುತ್ತೆ ಅದನ್ನು ಕನೆಕ್ಟ್ ಮಾಡೋದು ಹೇಗೆ ಅಂತ. ಈಗ ನಮ್ಮ ತಮಾಷೆ ಅದ್ರಿಗೇನು ಹೊಸ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಪವರ್ ಪಾಯಿಂಟ್ ಬಂದುಬಿಟ್ಟಿದೆ ಎಲ್ಲಾಗಿರ್. ನಾವು ಪ್ರೆಸೆಂಟೇಷನ್ ಮಾಡಿದಾಗ ಪವರ್ ಪಾಯಿಂಟ್ ಅಂತ ಹುಚ್ಚದು ಜನಕ್ಕೆ, ವಿಪರೀತ ಹುಚ್ಚು. ನಾನು ಎಲ್ಲೋ ಉಪನ್ಯಾಸಕ್ಕೆ ಹೋದಾಗ ಪವರ್ ಪಾಯಿಂಟ್ ಯೂಸ್ ಮಾಡಿದ ತಕ್ಷಣ, ಸರ್ ಪವರ್ ಪಾಯಿಂಟ್ ಕೊಡ್ತೀರಾ ಅಂತ, ತೊಗೊಳ್ಳಿ ಏನು ಕೊಟ್ಬಿಡ್ತೀನಿ ನಾನು. ಜನ ಹಂಗೆ ಕೊಡಬಾರ್ದು ಸರ್ ಅಂದರು. ಯಾಕೆ ಅಂತ ಕೇಳಿದೆ, ನೀವು ಮಾಡಿದವ್ರು ಕೊಟ್ಬಿಟ್ರಲ್ಲ ಅಂತ. ಏನು ತೊಂದರೆ ಇಲ್ಲ ಅಂದೆ. ಒಂದು ಸ್ಕ್ರೀನಲ್ಲಿ 5 ಪಾಯಿಂಟ್ ಇದೆ. ಆ 5 ಪಾಯಿಂಟ್ ಹಿಂದಿರುವಂಥ ಶಕ್ತಿ ಏನು, ಚಿಂತನೆ ಏನು ಅಂತ ನನ್ನ ತಲೆಯಲ್ಲಿದೆ ಅಲ್ವಾ. ಪಾಯಿಂಟ್ ತೊಗೊಂಡು ಹೋಗಲಿ, ಅವ್ರು ತಿಳ್ಕೊಂಡಂಗೆ ಬರ್ಕೊಳ್ಳಿ, ಅದ್ರ ಮೇಲೆ ಏನು ತೊಂದರೆ ಇಲ್ಲ ಅಲ್ವಾ. ಪವರ್ ಪಾಯಿಂಟ್ ಇರುವಂಥ ಪಾಯಿಂಟ್ ಮಾತ್ರ ಅಲ್ಲಿದೆ, ಆದರೆ ಹಿಂದೆ ಪವರ್ ತಲೆಯಲ್ಲಿದೆ. ಇದು ಭಾಳ ಮುಖ್ಯ. ಅದು ಪಾಯಿಂಟ್ ತೊಗೊಂಡು ಹೋಗಿದ್ದಾರೆ, ಪವರ್ ಇಲ್ಲ ಅಲ್ಲಿ. ಅದಕ್ಕೆ ಕೆಲವು ಹೇಳ್ತಾರೆ, ನಿಮ್ಮ ಪವರ್ ಪಾಯಿಂಟ್ ಕಳಿಸ್ಕೊಟ್ರಿ ಸರ್, ಅರ್ಥನೇ ಆಗಲಿಲ್ಲ ಸರ್ ನನಗೆ. ಅದೇ ಅದು ಪಾಯಿಂಟ್ ಅಷ್ಟೇ, ಪವರ್ ಇಲ್ಲ ಅಲ್ಲಿ. ಈ ಭಾಷಣಕಾರ ಪ್ರಭಾವಶಾಲಿ ಭಾಷಣ ನೋಡಿರಬೇಕು. ಮೊನ್ನೆ ದಿವಸ ನಮ್ಮ ಪ್ರೈಮ್ ಮಿನಿಸ್ಟರ್ ಮಾತಾಡಬೇಕಾದ್ರೆ ಒಂದು ಸಣ್ಣ ಕಾಗದ ಇಟ್ಕೊಂಡಿದ್ರು, 45 ನಿಮಿಷ ಮಾತಾಡಿದರು. ಆ ಕಾಗದಲ್ಲಿ ಬರ್ಕೊಂಡು 45 ನಿಮಿಷ ಬರ್ಕೊಂಡು ಹೋಗೋಕ್ಕಾಗಲ್ಲ. ಒಂದು ಪಾಯಿಂಟ್ ಇರ್ತದೆ, ಅಲ್ಲಿಂದ 2ನೇ ಪಾಯಿಂಟ್, ಅಲ್ಲ 3ನೇ ಪಾಯಿಂಟು, 5 ಪಾಯಿಂಟ್ ಬರ್ಕೊಂಡು ಹೋಗಿರ್ತಾರೆ ಮಾತಾಡಬೇಕು ಅಂತ. ಆ ಪಾಯಿಂಟಲ್ಲಿ ಏನು ವಿಸ್ತಾರವಾಗಿ ಹೇಳಬೇಕು ಅಂತ ಅವ್ರಿಗೆ ಗೊತ್ತಿದೆ, 2ನೇ ಪಾಯಿಂಟ್ ಸೇರಿಸ್ಕೋಬೇಕು ಹೇಗೋ ಅಂತ ಗೊತ್ತಿದೆ. ಕಲ್ಪನೆ ಮಾಡ್ಕೊಳ್ಳಿ, ಅಂಥ ಪ್ರಭಾವಶಾಲಿ ಭಾಷಣಕಾರರೊಬ್ಬರು ತಮ್ಮ ಭಾಷಣ ಆದಮೇಲೆ ಆ ಪಾಯಿಂಟ್ ಬರ್ಕೊಂಡಿದ್ರಲ್ಲ ಕಾಗದ ಮೇಲೆ, ಅಲ್ಲೇ ಇಟ್ಕೋಬಿಡ್ತಾರೆ ಟೇಬಲ್ ಮೇಲೆ. ಯಾರೋ ಅಂದರು, ಸಿಕ್ತು ನೋಡಿ ಭಾಷಣ ನನಗೆ ಅಂದರು. ಪಾಯಿಂಟ್ ಸಿಕ್ತು, ಆದರೆ ಹಿಂದೆ ಪವರ್ ಸಿಗಲಿಲ್ಲ. ನಮಗೆ ಗೊತ್ತೇ ಆಗಲ್ಲ. ಹೌದಲ್ಲ, ಈ ಮೊದಲೇ ಪಾಯಿಂಟ್ ಏನು ಹೇಳಿರ್ಬೇಕು ಅವರು, 2ನೇ ಪಾಯಿಂಟ್ ಏನದು, ಬರೀ ಒಂದು ಶಬ್ದ, ಒಂದು ಸಾಲಿದೆ, ಈ ಸಾಲು ಅರ್ಥ ಏನು, ಈ ಮೊದಲೇದಿಗೆ 2 ಸಂಬಂಧ ಹೇಗೆ ಅಂತ ಗೊತ್ತಾಗಬೇಕಾದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಉಪನಿಷತ್ತು ಅಂದರೆ ಅತ್ಯಂತ ಪ್ರಭಾವಶಾಲಿಯಾದಂಥ ಒಬ್ಬ ಭಾಷಣಕಾರ ಅಥವಾ ಅತ್ಯಂತ ಪ್ರತಿಭಾಶಾಲಿಯಾದಂಥ ಒಬ್ಬ ಶಿಕ್ಷಕ ಮಾಡಿಕೊಂಡಂಥ ಟಿಪ್ಪಣಿ ಇದ್ದ ಹಾಗೆ. 8 ಪಾಯಿಂಟ್ಸ್ ಇದ್ದಾವೆ. ಆದರೆ ಅದನ್ನು ನಂತರ ಸಿಕ್ಕೊಂಡು ನಮಗೆ ಸಿಕ್ಕಿದೆಯಲ್ಲ, ಈಗ ಉಪನಿಷತ್ ಸಿಕ್ಬಿಟ್ಟಿದೆ, ಹಾಗಾದ್ರೆ ಮೊದಲನೇ ಪಾಯಿಂಟ್ ನಿಜವಾದ ಅರ್ಥ ಏನು ಅನ್ನೋದನ್ನು ಭಾಷ್ಯಕಾರರು ಮಾಡ್ತಾರೆ. ಈ ಭಾಷ್ಯಕಾರರು ಮೊದಲನೇ ಪಾಯಿಂಟಿನ ಅರ್ಥ ಇದು, 2ನೇದಿದು, 3ನೇದಿದು ಅಂತ ಹೇಳಿ ಒಂದಕ್ಕೊಂದು ಸೇರಿಸ್ತಾರೆ. ಅಷ್ಟೇ ಅಲ್ಲ, ಈ ಮೊದಲನೇ ಪಾಯಿಂಟಿಂದ 2ನೇ ಪಾಯಿಂಟಿಗೆ ಹೇಗೆ ಬರಬೇಕು, 2ನೇ ಪಾಯಿಂಟಿಂದ 3ನೇದಕ್ಕೆ ಹೇಗೆ ಅನ್ವಯ ಮಾಡಬೇಕು ಅನ್ನೋದನ್ನು ಅವರು ತಮ್ಮ ದೂರದರ್ಶಿತ್ವದಿಂದ, ತಮ್ಮ ಅಧ್ಯಯನದಿಂದ, ತಮ್ಮ ತಿಳುವಳಿಕೆಯಿಂದ, ತಮ್ಮ ಭಾಷಾ ಶಕ್ತಿಯಿಂದ ವಿವರಣೆ ಮಾಡ್ತಾ ಬರೀತಾರೆ. ಅದಕ್ಕೆ ಉಪನಿಷತ್ತುಗಳಿಗೆ ಅಷ್ಟೊಂದು ರೀತಿಯ ಭಾಷೆಗಳು ಬಂದದ್ದು. ಪಾಯಿಂಟ್ಸ್ ಇದ್ದಾವೆ, ಅಲ್ಲಿ ಪಾಯಿಂಟ್ಸ್ ಇದ್ದಾವೆ, ಆದರೆ ಪಾಯಿಂಟ್ಸನ್ನು ಜೋಡಿಸೋದು ಹೇಗೆ, ವಿಸ್ತರಣೆ ಮಾಡೋದು ಹೇಗೆ ಅನ್ನೋದನ್ನು ಆ ವ್ಯತ್ಯಾಸಗಳಲ್ಲಿ ಬರ್ತದೆ. ಇನ್ನೊಂದು ಭಾಳ ಮುಖ್ಯವಾದ ವಿಷಯ, ಉಪನಿಷತ್ತು ಒಂದು ರೀತಿಯಲ್ಲಿ ಕಾವ್ಯ ಇದ್ದ ಹಾಗೆ. ಎಷ್ಟು ಚಂದದ ಭಾಷೆ ಅದು, ಕಾವ್ಯ ಇದ್ದ ಹಾಗೆ. ಇನ್ನೊಂದು ದೃಷ್ಟಿಯಲ್ಲಿ ಶಾಸ್ತ್ರ ಇದ್ದ ಹಾಗೆ. ಒಂದು ದೃಷ್ಟಿಯಲ್ಲಿ ಕಾವ್ಯ, ಇನ್ನೊಂದು ದೃಷ್ಟಿಯಲ್ಲಿ ಶಾಸ್ತ್ರ. ಅದಕ್ಕೆ ಕಾವ್ಯದ ಧ್ವನಿ ಇದೆ, ಶಾಸ್ತ್ರದ ತರ್ಕ ಇದೆ. ಎರಡೂ ಸೇರಿಕೊಂಡು ಉಪನಿಷತ್ತು ಒಂದು ಅದ್ಭುತವಾದಂಥ ಸಾಹಿತ್ಯ ಆಗಿ ಕೂತ್ಕೊಂಡಿದೆ. ಉಪನಿಷತ್ತು ಆಗೋದಕ್ಕೆ ಅದು ಶಾಸ್ತ್ರವಂತೂ ಕರಿಬಹುದು, ಅದನ್ನು ಕಾವ್ಯ ಅಂತೂ ಕರಿಬಹುದು. ಅದರಿಂದ ಅದೊಂದು ಶಾಸ್ತ್ರ ಕಾವ್ಯ ಆದಂಥದ್ದು ಉಪನಿಷತ್ತು. ಈ ಉಪನಿಷತ್ತನ್ನು ಪದದ ಅರ್ಥ ಬೇಕಾದಷ್ಟು ಜನ ಬೇರೆ ಬೇರೆ ಥರ ಮಾಡಿದ್ದಾರೆ. ಆದರೆ ಮುಖ್ಯವಾಗಿ ಮಾಡಿರುವಂಥದ್ದು, ಸಾಮಾನ್ಯವಾಗಿರೋದು ಉಪನಿಷತ್ ಅಂತ ಕೆಲವರು ಅರ್ಥ ಮಾಡ್ತಾರೆ. ಇದರ ಅರ್ಥ ಅಂದರೆ ಸಮೀಪಕ್ಕೆ ಕರ್ಕೊಂಡು ಹೋಗಿ ಕೂಡಿಸುವಂಥದ್ದು, ಸಮೀಪಕ್ಕೆ ಕರೆದುಕೊಂಡು ಹೋಗಿ ಸೇರಿಸುವಂಥದ್ದು. ಯಾರ ಸಮೀಪಕ್ಕೆ ಯಾಕೆ ಕೂಡಿಸ್ಬೇಕು ಅಂತ ಮುಖ್ಯವಾಗಿರುವಂಥದ್ದಲ್ಲಿ ಜ್ಞಾನದ ಬಳಿಗೆ ಜಿಜ್ಞಾಸುವನ್ನು ಕರೆದುಕೊಂಡು ಹೋಗುವಂಥದ್ದು. ಯಾರು ಜಿಜ್ಞಾಸು ಆಗಿದ್ದಾರೋ, ಜ್ಞಾನ ಪಡ್ಕೊಳ್ಬೇಕು ಅಂತಿದ್ದಾರೋ ಅವ್ರನ್ನ ಕರ್ಕೊಂಡು ಹೋಗಿ ಜ್ಞಾನದ ಮುಖದಲ್ಲಿ ನಿಲ್ಲಿಸುವಂಥದ್ದು ಉಪನಿಷತ್ತಿದು. ಉಪನಿಷತ್ ಕರ್ಕೊಂಡು ಹೋಗುವಂಥದ್ದು ಅದೊಂದು ಸಾಧನ. ಅದನ್ನೇ ಬ್ರಹ್ಮವಿದ್ಯಾ ಅಂತ ಕೂಡ ಕರೆದರು. ಇನ್ನೊಂದು ಅರ್ಥ ಸಮೀಪದಲ್ಲಿ ನಿಷ್ಠೆಯಿಂದ ಕುಳಿತಿರುವಂತೆ ಮಾಡುವುದು. ಯಾರ ಸಮೀಪ ಯಾರು ಕೂತ್ಕೋಬೇಕು? ಒಬ್ಬ ಗುರುವಿನ ಹತ್ರ ಒಬ್ಬ ಶಿಷ್ಯ ನಿಷ್ಠೆಯಿಂದ ಕೂತ್ಕೊಂಡು ಕಲಿಬೇಕಾದದ್ದು. ಒಬ್ಬ ಗುರುವಿನ ಹತ್ರ ಶಿಷ್ಯ ನಿಷ್ಠೆಯಿಂದ ಪಕ್ಕದಲ್ಲಿ ಕೂತ್ಕೊಂಡು ಕಲಿಬೇಕಾದದ್ದು ಈ ಉಪನಿಷತ್ತು. ಆದ್ದರಿಂದ ಉಪನಿಷತ್ತು ಇದು ತದೇಕ ಚಿತ್ತದಿಂದ, ವಿನಯದಿಂದ, ಶ್ರದ್ಧೆಯಿಂದ ಶಿಷ್ಯ ಗುರುವಿನ ಮೂಲಕ ಕಲಿಯಬೇಕಾದಂಥದ್ದು ಎರಡನೇ ಅರ್ಥ. ಆದರೆ ನಾನೊಂದು ವಿಶೇಷವಾಗಿ ಇತ್ತೀಚೆಗೆ ಗಮನಿಸಿದ್ದು, ಅವ್ರ ಮಾತು ಕೇಳಿದ್ದು ತುಂಬ ಸ್ವಲ್ಪ ಪ್ರಭಾವಶಾಲಿನೂ ಆದದ್ದು ಭಾಷಣ. ಅದು ದಯಾನಂದ ಸರಸ್ವತಿಯವರ ಶಿಷ್ಯರೊಬ್ಬರು ಪರಮಾರ್ಥಾನಂದರು ಅಂತಿದ್ದಾರೆ. ಅದ್ಭುತ ಪ್ರವಚನ ಮಾಡ್ತಾರೆ. ಅವ್ರ ಮಾತನ್ನು ಕೇಳುವಂಥ ಅವಕಾಶ ನನಗೆ ಸಿಕ್ಕಿತ್ತು.
ಒಂದು 10 ಸಲ ಮದ್ರಾಸಲ್ಲಿ ಈಗಾದರೂ ಉಪನ್ಯಾಸ ಮಾಡ್ತಾರೆ ಅವರು. ಪುಣಿಗೆ ನನ್ನಂಥವನಿಗೆ ಅವ್ರು ಇಂಗ್ಲೀಷಲ್ಲಿ ಮಾಡ್ತಾರೆ, ಮೂಲ ತಮಿಳಲ್ಲಿ ಮಾಡ್ತಾರೆ, ನನಗೆ ಇಂಗ್ಲೀಷಲ್ಲಿ ಮಾಡ್ತಾರೆ. ಆ 1-2-3 ದಿವಸ ನಾನು ಕೂತ್ಕೊಂಡು ಅವ್ರ ಭಾಷಣ ಕೇಳಿದಾಗ ನಿಜವಾಗ್ಲೂ ಅದ್ಭುತ ಅನ್ನಿಸ್ತು. ಅವ್ರು ನೋಡುವಂಥ ದೃಷ್ಟಿನೇ ಬೇರೆ ಅನ್ನಿಸ್ತು. ಆ ದೃಷ್ಟಿಯನ್ನು ತಮ್ಮ ಹತ್ರ ಹಚ್ಕೋಬೇಕು ಅಂತ ಅನ್ನಿಸ್ತು ನನಗೆ ಇವತ್ತು. ಅವರು ಉಪನಿಷತ್ ಈ ಪದ ಬೇರೆ ಅರ್ಥ ಕೇಳಿರಲಿಲ್ಲ ಮೊದಲು, ಬೇರೆ ಕಡೆ ನಾನು ಅವ್ರ ಕಡೆ ಕೇಳಿದಾಗ ಅನಿಸಿದ್ದು. ಉಪನಿಷತ್ ಪದಕ್ಕೆ 2 ಅರ್ಥ ಅಂತ ಹೇಳ್ತಾರೆ. 2 ಅರ್ಥ, ಒಂದು ಪ್ರಧಾನ ಅರ್ಥ, ಇನ್ನೊಂದು ಉಪಪ್ರಧಾನವಾದಂಥ ಅರ್ಥ. ಒಂದು ಪ್ರೈಮರಿ ಮೀನಿಂಗ್, ಸೆಕೆಂಡರಿ ಮೀನಿಂಗ್ ಅಂತ 2. ಅದು ಎಷ್ಟು ಚೆಂದ ಇದೆ ಅಂದರೆ, ಪ್ರಧಾನ ಅರ್ಥ ಉಪನಿಷತ್ ಅಂದರೆ ಬ್ರಹ್ಮವಿದ್ಯಾ ಅಥವಾ ಆತ್ಮವಿದ್ಯಾ ಅಂತ. ಯಾಕಂದರೆ ಇದೊಂದು ಆಂತರಿಕ ಕ್ರಿಯೆ. ಈ ಬ್ರಹ್ಮವಿದ್ಯೆ ಆತ್ಮವಿದ್ಯೆ ಅನ್ನೋಂಥ ಹೊರಗಡೆ ಬರುವಂಥದ್ದಲ್ಲ, ಟೆಕ್ಸ್ಟ್ ಬುಕ್ ಓದಿ ಬರುವಂಥದ್ದಲ್ಲ. ಏನನ್ನೋ ಓದಿದಾಗ ಮನಸ್ಸಿನಲ್ಲಿ ಒಂದು ತಳಮಳ ಆಗಿ ಚಿಂತನೆ ಹುಟ್ಟಿ, ಓಹೋ ಹೀಗಾಯಿತು ಅಂತ ಬೆಳಕು ಕೊಡುವಂಥದ್ದು ಆಂತರಿಕವಾದಂಥ ಕ್ರಿಯೆ. ಯಾವ ತಿಳುವಳಿಕೆಯಿಂದ ಅಂತಃಕರಣದಲ್ಲಿ ಆತ್ಮವಿದ್ಯೆಯ ಸ್ಫುರಣ ಆಗ್ತದೋ ಅದನ್ನು ಉಪನಿಷತ್ತು ಅಂತ ಕರೆದರು. ಈ ಬ್ರಹ್ಮವಿದ್ಯೆಯನ್ನು ಉಪನಿಷತ್ತು ಅಂತ ಕರೆಯೋದಕ್ಕೆ ಆ ಪದ ಇದೆಯಲ್ಲ ಉಪನಿಷತ್ತು, ಅದು 2 ಸ್ತರಗಳಲ್ಲಿ ಕೆಲಸ ಮಾಡ್ತದಂತೆ, 2 ರೀತಿಯಲ್ಲಿ ಕೆಲಸ ಮಾಡ್ತದೆ. ಆ 2 ರೀತಿಯ ಕೆಲಸಗಳು ಮಾಡೋದ್ರಿಂದ ಉಪನಿಷತ್ತು ಅಂತ ಹೆಸರು ಬಂದದ್ದು. ಇದೊಂಥರ ವಿಶೇಷವಾದಂಥ ದೃಷ್ಟಿ ನೋಡಿದ್ದು. ಅವ್ರು ಹೇಳ್ತಾರೆ, ಉಪನಿಷತ್ ಅನ್ನುವಂಥ ಪದದ 2 ಭಾಗ ಮಾಡಬೇಕು. ಆ 2 ಭಾಗಗಳು 2 ಬೇರೆ ಕ್ರಿಯೆಗಳನ್ನು ಸೂಚಿಸ್ತವೆ ಅಂತ. ಒಂದು ಉಪನಿ ಅನ್ನೋದೊಂದು, ಷತ್ ಅಂತ ಒಂದು. ಉಪನಿ ಅನ್ನುವಂಥ ಪದ, ಉಪನಿ ಅಂದರೆ ಜೋಡಿಸುವಂಥದ್ದು, ಹೊಂದಿಸುವಂಥದ್ದು, ಕೂಡಿಸುವಂಥದ್ದು, ಕಂಬೈನರ್, ಜೋಡಿಸುವಂಥದ್ದು. ಉಪನಿ ಅಂದರೆ ಜೋಡಿಸುವಂಥದ್ದು. ಏನನ್ನು ಜೋಡಿಸ್ತದೆ ಅದು? ಯಾವ ವಿಷಯಗಳನ್ನು ಜೋಡಿಸ್ತದೆ? ಯಾವ ಚಿಂತನೆಗಳನ್ನು ಜೋಡಿಸ್ತದೆ ಅಂದರೆ, ಉಪನಿ ಜೀವಾತ್ಮ ಪರಮಾತ್ಮ 2ಗಳನ್ನು ಜೋಡಿಸುವಂಥದ್ದು. ಇವೆರಡನ್ನು ಜೋಡಿಸುವಂಥ ಕೆಲಸ ಮಾಡೋದ್ರಿಂದ ಅದು ಉಪನಿ. ಉಪನಿ ಅಂದರೆ ಜೋಡಿಸುವಂಥದ್ದು. ಈ ಕೆಲಸ ಮಾಡ್ತದೆ. ಅದಕ್ಕೆ ಅದನ್ನು ಸೆಲ್ಫ್ ನಾಲೆಡ್ಜ್, ಸ್ವಂತ ತಿಳುವಳಿಕೆ ಅಂತ ಅನ್ಕೋಬೇಕು, ಆತ್ಮಜ್ಞಾನ ಅಂತ ಅನ್ಕೋಬೇಕು. ಅವ್ರು ಹೇಳ್ತಾರೆ, ಈ ಉಪನಿಷತ್ ಅನ್ನೋ ಪದದಲ್ಲಿ ಮೊದಲಿನ ಭಾಗ ಉಪನಿ ಅಂತಿರುವಂಥದ್ದು ಜೋಡಿಸುವಂಥ ಕೆಲಸ, ಜೀವಾತ್ಮವನ್ನು ಪರಮಾತ್ಮನ ಜೋಡಿಸುವಂಥ ಕೆಲಸ. ಇಲ್ಲೊಂದು ಪ್ರಶ್ನೆ ಬರ್ತದೆ, ಜ್ಞಾನದಿಂದ ಹೊಂದಿಸೋಕೆ ಸಾಧ್ಯ ಇದೆಯಾ? ಹೊಂದಿಸುವಂಥ ಕೆಲಸ ಯಾವಾಗಲೂ ಕ್ರಿಯೆದು. ಇಲ್ಲಿ ಎತ್ತಿಡಬೇಕು ಅದನ್ನು ಟೇಬಲು, ಅದು ಕ್ರಿಯೆ ಆಗಬೇಕು. ಅದನ್ನು ಸರಿಸಬೇಕು, ಒಂದು ಕ್ರಿಯೆ ಆಗಬೇಕು. ಜ್ಞಾನದಿಂದ ಟೇಬಲ್ ಸರಿಸಿದೆ ಅಂತ ಅನ್ನೋಲ್ಲ ನಾನು. 2 ವಸ್ತುಗಳನ್ನು ಜ್ಞಾನದಿಂದ ಹೊಂದಿಸಿದೆ ಅನ್ನೋಲ್ಲ, ಕ್ರಿಯೆಯಿಂದ ಹೊಂದಿಸ್ತೀವಿ. ಹಾಗಾದರೆ ಜ್ಞಾನದಿಂದ ಹೊಂದಿಸೋಕೆ ಸಾಧ್ಯ ಇದೆಯಾ? ಈಗ ನನಗೆ ಕಾಫಿ ಬಗ್ಗೆ ಜ್ಞಾನ ಇದೆ ಅಂತ ಇಟ್ಕೊಳ್ಳೋಣ. ಸಕ್ಕರೆ, ಹಾಲು, ಡಿಕಾಕ್ಷನ್, ಈ 3ದ್ರ ಬಗ್ಗೆ ತುಂಬ ತಿಳುವಳಿಕೆ ಇದೆ, ನನಗೆ ಜ್ಞಾನ ಇದೆ. ಆದರೆ ಕಾಫಿ ಆಗೋದಿಲ್ಲ. ಅದನ್ನು ಮಾಡಬೇಕಾಗತ್ತೆ. ನನಗೆ ಕಾಫಿ ಬಗ್ಗೆ ಎಲ್ಲ ಭಾಗಗಳ ಬಗ್ಗೆ ಜ್ಞಾನ ಇದ್ದರೆ, ಅದು ಯಾರೋ ಹೇಳ್ತಾ ಇದ್ರು, ನಾನೀಗ ಸುಮಾರು ಈಸುವಿಕೆ ಬಗ್ಗೆ ಸುಮಾರು 25 ಪುಸ್ತಕ ಓದಿದ್ದೇನೆ. ಈಸೋದು ಹೇಗೆ ನೀರಲ್ಲಿ ಅಂತ 25 ಪುಸ್ತಕ ಓದಿದ್ದೇನೆ, ಜ್ಞಾನ ಇದೆ. ಅದು ಈಸೋಕೆ ಬರಲ್ಲ, ಯಾಕೆ ನೀರಲ್ಲಿ ಬಿದ್ದಿಲ್ಲ ಒಂದು ಸಲನೂ. ನೀರಲ್ಲಿ ಈಸೋದು ಒಂದು ಕ್ರಿಯೆ, ಅದು ಕ್ರಿಯೆಯಿಂದ ಜೋಡಿಸೋಕ್ಕಾಗತ್ತೆ ಹೊರತಾಗಿ ಜ್ಞಾನದಿಂದ ಜೋಡಿಸೋಕ್ಕಾಗಲ್ಲ. ಹಾಗಾದರೆ ಇದು ಏನನ್ನು ಜೋಡಿಸುತ್ತೆ? ಜ್ಞಾನದಿಂದ ಜೋಡಿಸೋದು ಹೇಗೆ ಅಂದರೆ, ಅದಕ್ಕೆ ಭಾಳ ಚೆಂದ ಉದಾಹರಣೆ ಕೊಡ್ತಾರೆ. ನೈಜ ಜೀವನದಲ್ಲಿ ಜೋಡಿಸೋಕ್ಕಾಗಲಿಕ್ಕಿಲ್ಲ, ಜ್ಞಾನದಿಂದ ಜೋಡಿಸೋಕ್ಕಾಗಲಿಕ್ಕಿಲ್ಲ. ಕ್ರಿಯೆಯನ್ನು ಜೋಡಿಸೋದಾಗ್ಬೋದು, ಆದರೆ ಅಧ್ಯಾತ್ಮದಲ್ಲಿ ಮಾತು ಬೇರೆ. ಅಧ್ಯಾತ್ಮದಲ್ಲಿ ಜ್ಞಾನದಿಂದನೂ ಜೋಡಿಸ್ಬೇಕು. ಯಾಕಂದರೆ ಜೀವಾತ್ಮ ಪರಮಾತ್ಮ ಅನ್ನುವಂಥ ಕಲ್ಪನೆ ಏನಿದೆಯೋ ಇದು ಕಾಲ್ಪನಿಕವಾದಂಥದ್ದು. ಜೀವಾತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, 2 ಒಂದೇ. ಆದ್ದರಿಂದ ಜೋಡಿಸೋದೇನು ಬಂತಲ್ಲಿ? ಜೋಡಿಸೋದೇನಿಲ್ಲ. ಆದ್ದರಿಂದ ಬರೀ ಕಲ್ಪನೆಯಿಂದ ಮಾತ್ರ ಆಗಿ ನಾನು 2 ಜೀವಾತ್ಮ ಪರಮಾತ್ಮ ಅಂತ 2 ಬೇರೆ ಬೇರೆ ಹೇಳ್ತಾ ಇದ್ದೀನಿ. 2 ಮೂಲತಃ ಒಂದೇ ಅಂತ ನನ್ನ ಕಲ್ಪನೆ ಆಗಬೇಕಲ್ಲ. ಅದು ಗೊತ್ತಾಗಿಲ್ಲ. ಯಾಕೆ? ನನಗೆ ಅಜ್ಞಾನ ಇದೆ ಅಂತ. ಅಜ್ಞಾನ ತೆಗಿಬೇಕಾದ್ರೆ ಕ್ರಿಯೆ ಬೇಕಾಗಿಲ್ಲ, ಜ್ಞಾನ ಬೇಕು. ಎಷ್ಟು ಚಂದ ಮಾತಿದೆ ನೋಡಿ. ಅದು ಕ್ರಿಯೆ ಮಾಡಬೇಕಾದ್ರೆ ಯಾವುದೋ ಕೆಲಸ ಆಗಬೇಕು, ಆದರೆ ಅಜ್ಞಾನ ತೆಗಿಬೇಕಾದ್ರೆ ಜ್ಞಾನನೇ ಬೇಕು. ಅದಕ್ಕೆ ಹೇಳ್ತಾರೆ, ನನಗೆ ಯಾವ ಜ್ಞಾನ ನನ್ನ ಮನಸ್ಸಲ್ಲಿರುವಂಥ ಅಜ್ಞಾನವನ್ನು ತೆಗೆದು ಹಾಕ್ತದೋ, 2 ನಡುವೆ ವ್ಯತ್ಯಾಸ ಇದೆ, ಅಂತರ ಇದೆ, ಅದು ದೂರ ಇದೆ ಅಂತ ಅಂದ್ಕೊಳ್ಳುವಂಥ ಅಜ್ಞಾತವನ್ನು ತೆಗೆದು ಹಾಕ್ತದೋ, ಆದ್ದರಿಂದ ಆ ಜ್ಞಾನ ನನಗೆ ಬಂದದ್ದು ಇದೊಂದು ಉಪನಿ ಬಂದದ್ದು. ಜ್ಞಾನದಿಂದ ಜಗತ್ತು ಮತ್ತು ಈಶ್ವರನ ನಡುವಿನ ಅಂತರವನ್ನು, ಭಿನ್ನತೆಯನ್ನು, ಭೇದವನ್ನು ಕಳೆದು ಜೋಡಿಸ್ತದೆ. ಆದ್ದರಿಂದ ಉಪನಿಯ ಕೆಲಸ ಅಂದರೆ ಜಗತ್ತು ಪರಮಾತ್ಮ 2 ನಡುವೆ ಸಂಬಂಧ ಕಲ್ಪಿಸುವಂಥದ್ದು, ಸಾಮೀಪ್ಯ ಕಲ್ಪಿಸುವಂಥದ್ದು. ಈ ಜ್ಞಾನದ ಈ 2ನೇ ಭಾಗ ಇದೆಯಲ್ಲ, 2ನೇ ಪದ ಷತ್ ಅಂತ, ಅದು ನಾನು ಕೇಳಿರಲಿಲ್ಲ ಇದುವರೆಗೂ ಆ ಥರದ ಅರ್ಥ.
ಅವ್ರು ಭಾಳ ಚಂದ ಹೇಳ್ತಾರೆ, ಶತ್ ಅನ್ನೋದು ಅರ್ಥ, ಇನ್ನೊಂದು ಅರ್ಥ ಅಂದರೆ ಯಾವುದು ನಾಶ ಮಾಡ್ತದೋ ಅದು ಅಂತ. ಒಂದು ಜೋಡಿಸುವಂಥದ್ದು, ಇನ್ನೊಂದು ನಾಶ ಮಾಡುವಂಥದ್ದು. ಉಪನಿ ಅನ್ನೋದು ಜೋಡಿಸುವುದಾದರೆ, ಶತ್ ಅನ್ನುವಂಥದ್ದು ಅದನ್ನು ನಾಶ ಮಾಡುವಂಥದ್ದು. ಏನು ನಾಶ ಮಾಡ್ತದೆ? ಈ ಕಲ್ಪನೆಯನ್ನು ನಾಶ ಮಾಡ್ತದೆ ಅದು? ಇಲ್ಲ, ಸಂಸಾರವನ್ನು ನಾಶ ಮಾಡ್ತದೆ ಅಂತ. ಈ ಸಂಸಾರ ಅನ್ನುವಂಥ ಕಷ್ಟ ಏನಿದೆಯೋ ಇದನ್ನು ನಾಶ ಮಾಡ್ತದೆ ಅಂದಾಗ ಮನಸ್ಸು ಜ್ಞಾನದ ಕಡೆಗೆ ಹೋಗ್ತದೆ ಅಂತ. ಉಪನಿ ಜ್ಞಾನವನ್ನು ಕೊಡೋದಾದರೆ, ಆತ್ಮ ಪರಮಾತ್ಮಗಳನ್ನು ಜೋಡಿಸೋದಾದರೆ, ಶತ್ ಅನ್ನುವಂಥದ್ದು ಸಂಸಾರ ಅನ್ನುವಂಥದ್ದನ್ನು ನಾಶ ಮಾಡಿ ಹಾಕುವಂಥದ್ದು. ಆದ್ದರಿಂದ ಉಪನಿಷತ್ ಅಂದರೆ ಜೋಡಿಸುವ ಹಾಗೂ ನಾಶ ಮಾಡುವ ಎರಡೂ ಕೆಲಸಗಳನ್ನು ಮಾಡೋದರಿಂದ ಅದು ಉಪನಿಷತ್ ಅಂತಾಯಿತು ಅಂತ. ನೋಡಿ, ಎರಡು ಕ್ರಿಯೆಗಳು, ಒಂದು ಜೋಡಿಸುವಂಥ ಕ್ರಿಯೆ, ಇನ್ನೊಂದು ನಾಶ ಮಾಡುವಂಥ ಕ್ರಿಯೆ, ಎರಡೂ ಒಂದರಿಂದಾನೇ ಆಗುವಂಥದ್ದು. ಎರಡೂ ಸಮಯ ಬೇಕಾಗ್ತದೆ ನಮಗೆ. ಕೆಲವೊಂದು ಸಲ ಮನೆ ಸ್ವಚ್ಛ ಮಾಡಬೇಕಾದ್ರೆ ಸಾಮಾನುಗಳನ್ನು ಜೋಡಿಸೋದ್ರ ಜೊತೆಗೆ ಬೇಡ ಅದನ್ನು ಹೊರಗೆ ಹೋಗಿಬೇಕಾಗ್ತದೆ. ಸಾಮಾನ್ಯ ನಮ್ಮಲ್ಲಿ ಅಟ್ಟ ಅಂತ ಒಂದುಂಟು. ನಮ್ಮ ಮಧ್ಯಮ ವರ್ಗದ ಮನೆಗಳಲ್ಲಿ ನಾವು ಅಟ್ಟ ಕಟ್ಟಿಸೇ ಮನೆ ಕಟ್ತೀವಿ. ಅಲ್ಲಿ ಸಾಮಾನು ಇಟ್ಟಿರ್ತೀವಿ ತೆಗೆದು 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 ತೆಗೆದು, ಯಾವಾಗಲೂ ಬೇಕಾಗ್ತದೆ ಅಂತ. ಬೇಕಾದಾಗ ಸಿಗಲ್ಲ ಅದು, ಅಲ್ಲಿ ಮೇಲೆ ಎಲ್ಲ ಕೂತಿರ್ತಾವೆ ಸಾಮಾನು. ಈ ಹಳೇ ಬನಿಯನ್ ಇರ್ತಾವೆ, 20 ವರ್ಷ ಬನಿಯನ್, ನೆಲ ಒರೆಸೋದು ಬೇಕು ಅಂತ ಇಟ್ಟಿರ್ತಾರೆ, ಇನ್ನು ಅಲ್ಲೇ ಇರ್ತವೆ. ಅದಕ್ಕೆ ನನ್ನ ಮಕ್ಕಳು ತಮಾಷೆ ಮಾಡ್ತಿರ್ತಾರೆ ನನ್ನ ಹೆಂಡತಿಗೆ, ಅಮ್ಮ ಹುಷಾರಾಗಿ ಹತ್ತು, ಡೈನೋಸರಸ್ ಬಂದುಬಿಡುತ್ತೆ ಹೊರಗಡೆ ಅಂತ. ಈ ಥರದ್ದು ನಮ್ಮಲ್ಲಿ ಇಟ್ಟಿರಲ್ವ ನಾವು. ಸ್ವಚ್ಛ ಮಾಡೋದಂದ್ರೆ ಏನರ್ಥ? ಯಾವತ್ತೂ ಒಂದು ದಿವಸ ತೆಗೆದು ಹಾಕಬೇಕು, ನಾಶ ಮಾಡಬೇಕು ಅದನ್ನು. ಅದರ ಜೊತೆಗೆ ಜೋಡಿಸೋ ಕೆಲಸನೂ ಆಗಬೇಕು. ಉಪನಿಷತ್ ಮಾಡುವಂಥ ಅದ್ಭುತ ಕೆಲಸ ಅಂದರೆ ಆತ್ಮ ಪರಮಾತ್ಮ ಕಲ್ಪನೆಯನ್ನು ಜೋಡಿಸುವುದು ಉಪನಿ ಆದರೆ, ಸಂಸಾರ ಅನ್ನುವಂಥ ಬೇಡಾದ್ದನ್ನು ತೆಗೆದು ಹಾಕುವಂಥದ್ದು, ನಾಶ ಮಾಡುವಂಥದ್ದು. ಇದು ಪ್ರಧಾನ ಅರ್ಥ. ಅದಕ್ಕೆ ಆತ್ಮವಿದ್ಯಾ ಅಂತ ಕರೆಯೋದು. ಯಾವುದು ನಾಶ ಮಾಡೋದು, ಜೋಡಿಸುವಂಥ ಕೆಲಸ ಮಾಡ್ತದೋ ಅದನ್ನು ಉಪನಿಷತ್ ಅಂತ. ಇದು ಪ್ರಧಾನ ಅರ್ಥ ಅಂತ ಹೇಳ್ತಾರೆ. ಅದಕ್ಕೊಂದು ಶ್ಲೋಕ ಇದೆ, ಬಹಳ ಚೆನ್ನಾಗಿರುವಂಥ ಶ್ಲೋಕ. ಉಪನೀಯೇಮಾತ್ಮಾನಂ ಕೃತ್ವ ಪಾಸ್ತದ್ವಯಂ ಪುನಃ ನಿಹಂತ್ಯ ವಿದ್ಯಾ ತತ್ಯಂಚ ತಸ್ಮಾದ್ ಉಪನಿಷನ್ಮತಃ ಅಂತ. ಯಾವುದು ಒಂದೇ ಕಾಲಕ್ಕೆ ಎರಡು ಕ್ರಿಯೆಗಳನ್ನು, ಪರಸ್ಪರ ವಿರುದ್ಧವಾದ ಕ್ರಿಯೆಗಳನ್ನು ಮಾಡ್ತದೋ ಅದು ಉಪನಿಷತ್ತು ಅಂತ. ಎರಡು ಉಪನಿಷತ್ ನೋಡಿ, ಒಂದು ಸೃಷ್ಟಿ ಮಾಡುವಂಥದ್ದು, ಜೋಡಿಸುವಂಥದ್ದು, ಇನ್ನೊಂದು ತೆಗೆದು ಹಾಕುವಂಥದ್ದು, ಎರಡೂ ಕೆಲಸವನ್ನು ಏಕಕಾಲದಲ್ಲಿ ಮಾಡುವಂಥದ್ದು ಉಪನಿಷತ್ತು. ಭಾಳ ಅಪರೂಪವಾದದ್ದು. ಇದೇ ಪದನೇ ಉಪನಯನ ಅನ್ನೋ ಪದದಲ್ಲೂ ಬಳಸ್ತೀವಿ ನಾವು. ಉಪನಯನ ಮಾಡುವಾಗ ಅದು ಜೋಡಿಸೋ ಕೆಲಸನೇ, ಗುರು ಶಿಷ್ಯರನ್ನ ಜೋಡಿಸುವಂಥ ಕೆಲಸ. ಅಹಂತ್ವ ಉಪನೀಷ್ಯೆ ಅಂತ ಗುರು ಮಾತನ್ನು ಹೇಳ್ತಾನೆ. ನಾನು ಒಪ್ಕೊಂಡಿದ್ದೀನಿ, ನಾನು ನನ್ನ ಪಕ್ಕದಲ್ಲಿ ಸೇರಿಸ್ಕೊಂಡಿದ್ದೀನಿ, ನನ್ನ ಜೊತೆಗೆ ಸೇರಿಸ್ಕೊಂಡಿದ್ದೀನಿ ಅಂತ ಹೇಳುವಂಥದ್ದು. ಇನ್ನೊಂದು ಪ್ರಧಾನವಾದ, ಉಪಪ್ರಧಾನವಾದಂಥ ಅರ್ಥ ಉಪನಿಷತ್ ಪದದ್ದು ಅಂದರೆ ಶಾಸ್ತ್ರಗಳು ಅಂತ. ಉಪನಿಷತ್ ಗ್ರಂಥಗಳು, ಶಾಸ್ತ್ರಗಳು ಅಂತ. ಮೊದಲನೇ ಪ್ರಾಥಮಿಕ ಅರ್ಥ ಇತ್ತಲ್ಲ, ಮೊದಲನೇ ಪ್ರೈಮರಿ ಮೀನಿಂಗ್ ಅಂತ ಏನಿತ್ತೋ ಅದು ಆಂತರಿಕ ಕ್ರಿಯೆ, ಅಂತಃಕರಣದಲ್ಲಿ ಸೃಷ್ಟಿಯಾಗುವಂಥ ಜ್ಞಾನ. ಆದರೆ ಎರಡನೇದು ಪುಸ್ತಕ ಓದಿ ತಿಳಿಯುವಂಥದ್ದು. ಎಷ್ಟೋ ಜನ ನಾವು ಪುಸ್ತಕ ಓದಿ ತಿಳ್ಕೊಳ್ಳುವಂಥದ್ದು, ಉಪನಿಷತ್ ಪುಸ್ತಕ ಓದಬೇಕು. ಆಗಲೇ ಬರಬೇಕಾದ್ರೆ ಮಾತಾಡ್ತಿದ್ವಿ, ಸ್ವಾಮಿ ಆದಿದೇವಾನಂದರು ಅವತ್ತಿನ ಕಾಲಕ್ಕೆ ಮಾಡಿಟ್ರು. ಉಪನಿಷತ್ತಿನ ಪ್ರತಿಯೊಂದು ಶ್ಲೋಕಕ್ಕೆ, ಮಂತ್ರಗಳಿಗೆ ಪದಶಃ ಅರ್ಥ ಬರೆದಿಟ್ರು. ಅದನ್ನು ಓದಿ ತಿಳ್ಕೊಳ್ಳುವಂಥವ್ರು ಕೆಲವರು ಇರ್ತಾರೆ. ಶಾಸ್ತ್ರ ಅಂತ, ಉಪನಿಷತ್ತು ಅಂದರೆ ಶಾಸ್ತ್ರಗಳನ್ನು ತಿಳ್ಕೊಳ್ಬೇಕು ಅಂತ, ಓದಿ ತಿಳಿಯುವಂಥದ್ದು, ಮಂತ್ರಗಳನ್ನು ಪಾಠಗಳನ್ನು ಓದಿ ಕಲ್ಕೊಳ್ಳುವಂಥದ್ದು. ಈ ಗ್ರಂಥಗಳೇ ಹೇಗೆ ಸಂಸಾರ ತೆಗೆದು ಹಾಕ್ತವೆ ಅಂತ. ಗ್ರಂಥಗಳೇ ತೆಗೆದು ಹಾಕುವಂಗಿದ್ರೆ ಸಂಸಾರ ಇರ್ತಾನೆ ಇರಲಿಲ್ಲ. ಅಷ್ಟೊಂದು ಗ್ರಂಥಗಳಿದ್ದಾವೆ ನಮ್ಮಲ್ಲಿ. ಗ್ರಂಥಗಳನ್ನು ಓದಿದರೆ ಸಂಸಾರ ಹೋಗ್ತದೆ ಅಂತಲ್ಲ. ಹಾಗಾದರೆ ಎರಡನೇ ಅರ್ಥ, ಸೆಕೆಂಡ್ರಿ ಮೀನಿಂಗ್ ಅಂತ ಹೇಳ್ತೀವಿ ಉಪನಿಷತ್ತದ್ದು, ಶಾಸ್ತ್ರಗಳು ಅಂದರೆ ಶಾಸ್ತ್ರಗಳು ಸಂಸಾರವನ್ನು ತೆಗೆದು ಹೆಂಗೆ ಹಾಕ್ತವೆ, ಹಾಕಿ ನಾಶ ಮಾಡ್ತವೆ ಅಂತ ಅನ್ನೋದಾದರೆ, ಗ್ರಂಥದ ಮಂತ್ರಗಳು ನೇರವಾಗಿ ನಮ್ಮ ಸಂಸಾರ ತೆಗೆದು ಹಾಕೋದಿಲ್ಲ. ಆದರೆ ಆ ಮಂತ್ರಗಳು ನಮಗೆ ನೀಡುವಂಥ ಜ್ಞಾನ ಸಂಸಾರದ ತಾತ್ಪೂರ್ತಿಕತೆಯನ್ನು ತಿಳಿಸ್ಕೊಡ್ತವೆ ಅಂತ. ಒಂದು ಉದಾಹರಣೆ ಹೇಳ್ತಾರೆ. ಮೊನ್ನೆ ರಾಮನಗರ ಗುಡ್ಡಕ್ಕೆ ಹೋಗಿದ್ವಿ. ಗುಡ್ಡ ಎಲ್ಲ ಟ್ರೆಕ್ಕಿಂಗ್ ಅಂತ ಹೋಗ್ತಾರೆ ಬಹಳ ಜನ. ಈಗ ಟ್ರೆಕ್ಕಿಂಗ್ ವಾಸ್ ಸೋ ನೈಸ್, ಯು ಆರ್ ಸೋ ಹ್ಯಾಪಿ ಅಬೌಟ್ ಟ್ರೆಕ್ಕಿಂಗ್ ಅಂತ. ಟ್ರೆಕ್ಕಿಂಗ್ ಹೋದಾಗ ತುಂಬ ಸಂತೋಷ ಆಯ್ತು ನನಗೆ. ಗುಡ್ಡ ಹತ್ತು ಬಂದ್ವಿ. ಮೌಂಟ್ ಎವರೆಸ್ಟ್ ಹತ್ತಿರ ಹೋಗಿದ್ವಿ. ಮೌಂಟ್ ಎವರೆಸ್ಟ್ ಹತ್ತಲಿಕ್ಕಿಲ್ಲ, ಆದರೆ ಹಿಮಾಲಯಕ್ಕೆ ಹೋಗಿದ್ವಿ. ಹಿಮಾಲಯ ಟ್ರೆಕ್ಕಿಂಗ್ ಭಾಳ ಚೆನ್ನಾಗಿತ್ತು, ಮನಸ್ಸು ತುಂಬ ಸಂತೋಷ ಆಯಿತು. ದಯವಿಟ್ಟು ನೋಡಿ ಹೇಗಿದೆ. ಟ್ರೆಕ್ಕಿಂಗ್ ಮಾಡೋದು ಯಾವುದು? ಕಾಲು. ಸಂತೋಷ ಆದದ್ದು ಮನಸ್ಸು. ಮನಸ್ಸು ಅಡ್ಡಾಡೇ ಇಲ್ಲ, ನೆಲದ ಮೇಲೆ ಕಾಲೇ ಊರಿಲ್ಲ. ಅದು ಅಡ್ಡಾಡಿದ್ದೆಲ್ಲ ಕಾಲು. ಕಾಲು ಅಡ್ಡಾಡಿದ್ದು ಕ್ರಿಯೆ ಆದರೆ ಸಂತೋಷ ಪಟ್ಟದ್ದು ಮನಸ್ಸು. ಎಷ್ಟು ಚೆನ್ನಾಗಿದೆ ನೋಡಿ. ಕಾಲು ಅಡ್ಡಾಡುತ್ತೆ, ಅದು ಕ್ರಿಯೆ ಮಾಡುತ್ತೆ, ಅದ್ರ ಫಲ ಸಿಕ್ಕಿರೋದು ಮನಸ್ಸಿಗೆ ಸಂತೋಷ ಆಗಿರುವಂಥದ್ದು. ನಾವು ಎಷ್ಟೋ ಸಲ ಅನ್ನಲ್ವಾ, ಕೆಲವು ವಾಕಿಂಗ್ ಹೋಗಿ ಬರ್ತಾರೆ. ವಾಕಿಂಗ್ ಹೋಗಿ ಬಂದಮೇಲೆ ಸೋ ರಿಲ್ಯಾಕ್ಸ್ಡ್, ತುಂಬ ಸಂತೋಷ ಅನ್ನಿಸ್ತು ಮನಸ್ಸಿಗೆ ಅಂತ, ಮನಸ್ಸಿಗೆ ಮುದ ಸಿಗ್ತದೆ ಅಂತ. ಪ್ರಾಣಾಯಾಮ ಮಾಡ್ತಾರೆ. ಪ್ರಾಣಾಯಾಮ ಕ್ರಿಯೆ ಅದು,
ಆ ಕ್ರಿಯೆ ಮಾಡಿದಾಗ ಮನಸ್ಸಿಗೆ ಮುದ ಸಿಕ್ತು ಅಂತ. ದೇಹ ಮಾಡುವಂಥ ಕ್ರಿಯೆಗೆ ಮನಸ್ಸಿಗೆ ಸಂತೋಷ ಸಿಗುವಂಥದ್ದು. ಅದಕ್ಕೆ ಹೇಳ್ತಾರೆ, ಬರೀ ಬಾಯ್ಪಾಠ ಮಾಡಿದ್ರಲ್ಲ, ಈ ಗ್ರಂಥಗಳ ಮಂತ್ರಗಳು ನಮ್ಮ ಮನಸ್ಸಿಗೆ ಆಳಕ್ಕಿಳಿದಾಗ ಏನು ಚೆನ್ನಾಗಿದೆಯಲ್ಲ ಇದು ಅಂತ ಅನಿಸಿದಾಗ, ಅರ್ಥ ಮನಸ್ಸಿಗೆ ಮುಟ್ಟಿದಾಗ ಸಂಸಾರ ಅರ್ಥ ಇಲ್ಲ ಅಂತ ಅನಿಸೋ ಹಾಗೆ. ಈ ಸಂಸಾರವನ್ನು ಮಂತ್ರಗಳು ನಮ್ಮನ್ನು ತೆಗೆದು ಹಾಕದೆ ಹೋದರು, ಪುಸ್ತಕಗಳು ತೆಗೆದೇ ಹಾಕದೆ ಹೋದರು, ಪುಸ್ತಕಗಳನ್ನು ಮಂತ್ರಗಳನ್ನು ಓದಿದಾಗ ಮನಸ್ಸಿಗೆ ಮುದ ಸಿಕ್ಕಾಗ ಸಂಸಾರದ ವ್ಯರ್ಥತೆ ಅರ್ಥ ಆಗುವಂಥದ್ದು. ಆದ್ದರಿಂದ ಅದು ಮಂತ್ರಗಳನ್ನು ಉಪನಿಷತ್ತನ ಶಾಸ್ತ್ರಗಳು ಅಂತ ಕೂಡ ಕರೀತಾರೆ. ಅದು ಸೆಕೆಂಡ್ರಿ ಮೀನಿಂಗ್. ನಮ್ಮ ಎಲ್ಲ ಉಪನಿಷತ್ತುಗಳು ಸಾಮಾನ್ಯವಾಗಿ ನಮ್ಮ ಡಾಕ್ಟರ್ ರಾಮಸ್ವಾಮಿಯವರು ಹೇಳಿದಾಗೆ ಗುರು ಶಿಷ್ಯ ಸಂವಾದ ರೂಪದಲ್ಲೇ ಇದ್ದಾವೆ. ಎಲ್ಲ ಸಂವಾದ ರೂಪದಲ್ಲೇ ಇರುವಂಥದ್ದು. ಪ್ರಶ್ನೆಯಿಂದ ಶುರು ಆಗಬೇಕು, ಉತ್ತರದಿಂದ ಇರಬೇಕು. ಎಲ್ಲ ಉಪನಿಷತ್ತು ಹಾಗೆ ಅಂತಲ್ಲ, ಬಹಳಷ್ಟು ಉಪನಿಷತ್ತುಗಳು ಸಂವಾದ ರೂಪದಲ್ಲಿದ್ದಾವೆ. ಕೆಲವು ಆ ರೂಪದಲ್ಲಿ ಇಲ್ಲ. ಕೆಲವು ಮಾತ್ರ ನಮ್ಮ ಪರಂಪರೆಯಲ್ಲಿ ಮೊದಲು ತುಂಬ ಉಪನಿಷತ್ತಿತ್ತು ಅಂತ ಹೇಳ್ತಾರೆ. ಕೆಲವರು ಹೇಳೋ ಪ್ರಕಾರ ಒಂದು ಕಾಲದಲ್ಲಿ 1180 ಉಪನಿಷತ್ತುಗಳಿದ್ವು ಅಂತ. ನಮ್ಮಲ್ಲಿ 1180 ಉಪನಿಷತ್ತುಗಳಿತ್ತಂತೆ. ಕಾಲಕ್ರಮೇಣದಲ್ಲಿ ಅದು ಕಳೆದು ಹೋಗಿ 108 ಉಪನಿಷತ್ತುಗಳು ಉಳ್ಕೊಳ್ತು. ಅದರಲ್ಲಿ ಬಹಳ ಮುಖ್ಯವಾದದ್ದು ಅಂದರೆ 10 ಪ್ರಧಾನವಾಗಿ ಉಳ್ಕೊಂಡಿದ್ದಾವೆ. 10 ಪ್ರಧಾನ ಅಂತ ಕರಿತೀವಿ. ಈಶಕೇನ ಕಟಃ ಪ್ರಶ್ನ ಮುಂಡ ಮಾಂಡುಕ್ಯ ತಿತ್ತಿರಿ ಐತರೇಯಂಚ ಛಾಂದೋಗ್ಯಂ ಬೃಹದಾರಣ್ಯಕಂ ದಶಃ ಅಂತ ಈ 10 ಉಪನಿಷತ್ತುಗಳು ಅಂತ ಹೇಳ್ತೀವಿ. ಅದರ ಮೊದಲನೇದ್ದು ಈಶೋಪನಿಷತ್ತು. ಈ 10 ಉಪನಿಷತ್ತುಗಳನ್ನು ಯಾಕೆ ಪ್ರಧಾನ ಉಪನಿಷತ್ತುಗಳೆಂದು ಹೇಳ್ತೀವಿ ಅಂತಂದರೆ, ಬ್ರಹ್ಮಸೂತ್ರಗಳಲ್ಲಿ ಈ 10 ಉಪನಿಷತ್ತುಗಳ ಬಗ್ಗೆ ತುಂಬ ಸಲ ವ್ಯಾಖ್ಯೆ ಬರ್ತದೆ, ತುಂಬ ಸಲ ಅದರ ಬಗ್ಗೆ ಚರ್ಚೆ ಬರ್ತದೆ. ಆದ್ದರಿಂದ ಶಂಕರಾಚಾರ್ಯರು ಉಪನಿಷತ್ತುಗಳಿಗೆ ಭಾಷ್ಯ ಬರೆದರು ಅಂತನ್ನೋದ್ರಿಂದ ಈ 10 ಉಪನಿಷತ್ತುಗಳನ್ನು ಬಹಳ ಮುಖ್ಯವಾದ ಉಪನಿಷತ್ತುಗಳು ಅಂತ ಹೇಳ್ತೀವಿ. ಅದರಲ್ಲಿ ಮೊದಲನೇದು ಅಂದರೆ ಅದು ಸೀನಿಯಾರಿಟಿ ಅಂತಲ್ಲ, ಮೊದಲನೇದಾದ ಈಶಕೇನ ಕಟಃ ಪ್ರಶ್ನೆ ಅಂತಲ್ಲ, ಈಶಾವಾಸ್ಯೋಪನಿಷತ್ತು ಮೊದಲನೇದ್ದು ಅಂತ ಹೇಳ್ತಾರೆ. ಅದು ಅತ್ಯಂತ ಪ್ರಖ್ಯಾತವಾದದ್ದು, ತುಂಬ ಸಣ್ಣದಾದದ್ದು, 18 ಮಂತ್ರ ಉಳ್ಳದ್ದು, ಆದರೆ ಅರ್ಥದಲ್ಲಿ ತುಂಬ ವ್ಯಾಪ್ತಿ ಉಳ್ಳಂಥದ್ದು. ಅದರಿಂದ ಅದನ್ನು ಸರಿಯಾಗಿ ಮತ್ತು ಇನ್ನೊಂದು ಹೇಳ್ತೀನಿ, ಓದಬೇಕಾದ್ರೆ ಈಶಕೇನ ಕಟ ಪ್ರಶ್ನೆ ಆ ರೀತಿಯೇ ಓದಬೇಕು ಅಂತಲ್ಲ. ಸಾಮಾನ್ಯವಾಗಿ ಈಶಾವಾಸ್ಯನ ಮೊದಲು ಓದಲ್ಲ, ನಂತರ ಬೇರೆ ಉಪನಿಷತ್ತುಗಳನ್ನು ಓದಿ ಇದನ್ನು ಓದ್ತಾರೆ. ಬೃಹದಾರಣ್ಯಕ ಬಹಳ ದೊಡ್ಡ ಉಪನಿಷತ್ತದು, ಅದನ್ನು ಓದ್ತಾರೆ. ಈಶಾ ಆಮೇಲೆ ಓದ್ತಾರೆ. ಆದರೆ ನನಗನಿಸಿದ್ದು ತುಂಬ ಸಣ್ಣದಾದ್ದರಿಂದ ಜಾಸ್ತಿ ಸಮಯ ತಗೊಳ್ಳಿಕ್ಕಿಲ್ಲ ಅನ್ನೋ ದೃಷ್ಟಿಯಿಂದ ಅದು ನನಗೆ ಶುರು ಮಾಡಿದ್ದಲ್ಲಿ ಅನ್ನಿಸ್ತು ತುಂಬ ಟೈಮ್ ತೊಗೊಳ್ತದೆ ಅನ್ನಿಸ್ತು. ಆಗ ನಾನು ಅಂದ್ಕೊಂಡದ್ದು 5 ದಿವಸದಲ್ಲಿ ಇದು ಆಗುವ ಬಗ್ಗೆ ಅಲ್ಲ. ಇದು 18 ಮಂತ್ರಗಳನ್ನು ಅದಕ್ಕೆ ನಾನು ಹಾಕ್ಕೊಂಡದ್ದು 10 ದಿವಸಗಳ ಬಗ್ಗೆ ಅಂತ ಹಾಕ್ಕೊಂಡಿದ್ದೀನಿ. 5 ದಿವಸ ಈಗ, ಇನ್ನು 5 ದಿವಸ ನವೆಂಬರ್ ತಿಂಗಳಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಆದರೆ ತಮ್ಮ ಸಹಕಾರ ತುಂಬ ಬೇಕಾಗ್ತದೆ. ಯಾಕಂದರೆ ಇದು ಎಷ್ಟು ಚಂದದ ಉಪನಿಷತ್ತು, ಒಂದೊಂದು ಮಂತ್ರ ಎಷ್ಟು ಆಳಕ್ಕೆ ಹೋಗ್ತಾವಲ್ಲ, ಅದು ನೆನೆಸ್ಕೊಂಡು ಹೋದಾಗ ಅನಿಸುತ್ತೆ ನಮ್ಮ ಹಿರಿಯರು, ನಮ್ಮ ದಾರ್ಶನಿಕರು ಈ ಮಟ್ಟದಲ್ಲಿ ಚಿಂತೆ ಮಾಡಿದ್ರಲ್ಲ, ಆ ಚಿಂತನೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಾದರೂ ಒಂದು ಪ್ರಯತ್ನ ಮಾಡಬಹುದು ನಾವು ಅನಿಸುತ್ತೆ. ಆ ಮಟ್ಟದ ಚಿಂತನೆಯನ್ನು ಮಾಡೋಕ್ಕೆ ಅಶಕ್ತರಾದರೂ ಕೂಡ ಆ ಚಿಂತನೆ ಮಾಡಿದ್ದನ್ನು ಮೆಚ್ಚಿಕೊಳ್ಳೋಕ್ಕಾದರೂ ಒಂದು ಅವಕಾಶ ಬೇಕಾಗ್ತದೆ. ಆ ದೃಷ್ಟಿಯಿಂದ ಈಶಾವಾಸ್ಯೋಪನಿಷತ್ತನ್ನು ನಾಳೆಯಿಂದ ಶುರು ಮಾಡೋಣ. ಅದನ್ನು ಗಮನಿಸೋದಕ್ಕೆ ಚಿಂತನೆ ಪ್ರಾರಂಭ ಮಾಡೋಣ. ನಮಸ್ಕಾರ.